श्रीमदाचार्यगुरुभ्यो नमः। यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः। सान्द्रानन्दपुरन्दरात् विविधद्वन्द्वैरवृन्दादरात् आनन्दैर्मुकुटेन्द्रनीलमणिभिः सन्दर्शिते मन्दिरम् स्वच्छन्दं मकरन्दबिन्दुविलसन् मन्दाकिनीमेधुरम् श्रीगोविन्दपदारविन्दमधुपा वन्दाय वन्दामहे। ध्यान पृष्ठे भ्राम्यदमन्दमन्दरगिरिगावाग्रकण्डूयना निद्रालोकमटाकृतेर्भगवता श्वासानिलापान्तु वा यत्संस्कारकलानुवर्तनवशा वेलानिलेनाम्बसा यातायातमतन्द्रितं चलनिदेनाद्यापि विश्राम्यति त्रिष्वप्पेवावतारेश्वरिभिरपगृणं हिंसितो निर्विकारः सर्वज्ञः सर्वशक्तिः सकलगुणगणा पूर्णरूपप्रगल्भः स्वच्छन्दमृत्युः सुखयसि सुजनं देवकीं चित्रमत्र त्राता यस्य त्रिधामा जगदुतवशकं किङ्करा शङ्कराद्याः चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थभाक् वन्दे श्रीपादराजं रुचितमहृदयं पूजितश्रीसहायं निर्धूताशेषयेयं निभृतशुभचयं भूमिदेवाभिगेयं विप्रेभ्यो दत्तदेयं निजजनसदयं खण्डिताशेषमायं निष्पत्तस्वर्णकायं बहुगुणनिलयं वादिसङ्घैरजेयं यद्वृन्दावनसेवया सुविपुलां विद्यां पशून् सन्ततिं ध्यानाज्ञानमनल्पकीर्तिनिवहं प्राप्नोति सौख्यं जनः तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून्महः अर्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये श्रीमतो राघवेन्द्रस्य नमामि पदपङ्कजे
ಕಾಮಿತಾಶೇಷ ಕಲ್ಯಾಣ ಲಲನಾ ಕಲ್ಪಪಾದಪೌ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಪಾದರಾಜರ ಪರಮ ಪವಿತ್ರವಾದ ಆರಾಧನೆಯ ಪರ್ವಕಾಲ. ಸಾಮಾನ್ಯವಾಗಿ ನಾವು ಮೂರನ್ನ ಆಚರಣೆ ಮಾಡ್ತೀವಿ. ಒಂದು ಆರಾಧನೆ, ಇನ್ನೊಂದು ಜಯಂತಿ, ಇನ್ನೊಂದು ವರ್ಧಂತಿ. ಕೆಲವು ಬಾರಿ ಜಯಂತಿಗಳ ಆಚರಣೆ ಮಾಡ್ತೇವೆ, ಕೆಲವು ಬಾರಿ ವರ್ಧಂತಿ ಉತ್ಸವ ಅಂತ ಮಾಡ್ತೇವೆ, ಆರಾಧನೆ ಅಂತ ಮಾಡ್ತೇವೆ. ಇದು ಮೂರು ಯಾರದ್ದು ಮಾಡಬೇಕು? ಇವತ್ತು ಈ ಜಯಂತಿ ಅನ್ನೋದು ಎಲ್ಲರೂ ಮಾಡ್ತಾರೆ, ಎಲ್ಲ ಪರವಾಗಿಲ್ಲ. ದೇವತೆಗಳು ಋಷಿಗಳಿಗೆ ಆ ನಿಯಮ ಇದೆ. ಸಾಮಾನ್ಯ ಮಾನವರ ಜಯಂತಿನೂ ಎಲ್ಲ ಮಾಡ್ತಾರೆ. ಜಯಂತಿ ಯಾರದ್ದು? ಯಾರಿಗೆ ಇವತ್ತಿಗೂ ಮರಣ ಇಲ್ಲ, ಇಂದಿಗೂ ಯಾವ ವ್ಯಕ್ತಿ ದೇಹ ಬಿಟ್ಟಿಲ್ಲ, ಇವತ್ತಿನವರೆಗೂ ಬದುಕಿದ್ದಾರೋ ಅವ್ರದ್ದು ಮಾತ್ರ ಜಯಂತಿ. ದೇಹ ಬಿಟ್ಟ ವ್ಯಕ್ತಿ ಅವರು ಬೇಕಾದಷ್ಟು ಕಾರ್ಯ ಮಾಡಲಿ, ಅವರ ಹುಟ್ಟು ಹಬ್ಬ ಬಂದ್ರೆ ಅದು ವರ್ಧಂತಿ ಆಗತ್ತೆ, ಜಯಂತಿ ಆಗಲ್ಲ. ಇನ್ನ ಯಾರು ದೇಹವನ್ನ ಬಿಡ್ತಾರೆ, ಸಾಮಾನ್ಯ ಮಾನವರಾದ್ರೆ ಶ್ರಾದ್ದ ಅಂತೀವಿ, ಯತಿಗಳಾದ್ರೆ ಆರಾಧನೆ. ನೋಡಿ, ನಮ್ದು ಎಲ್ಲ ಆರಾಧನೆ ಇರುತ್ತೆ, ಆದ್ರೆ 13ನೇ ದಿವಸ ಅಷ್ಟೇ. ಆದ್ರೆ ಹಿಂದೆ ವೈಕುಂಠ ಹಚ್ಚಿರ್ತಾರೆ, ವೈಕುಂಠ ಸಮಾರಾಧನೆ. ಆರಾಧನೆ ಅದು ಸಮಾರಾಧನೆ, ಇದು ಬರೇ ಆರಾಧನೆ. ಯಾಕಂದ್ರೆ ಅದು ಒಂದೇ ದಿನ ಮಾಡೋದು, 13ನೇ ದಿವಸ ಆದ್ರೆ ಆಯ್ತಾ? ಹಾಗಲ್ಲ, ಪ್ರತಿ ವರ್ಷ ಗುರುಗಳ ಆರಾಧನೆಯನ್ನು ಮಾಡ್ತೇವೆ. ಮೊದಲನೇದಾಗಿ ಆರಾಧನೆ ಅಂದ್ರೆ ಏನು? ಯಾರದೇ ಮಾಡಲಿ. ಶ್ರೀಮದ್ ಆಚಾರ್ಯರ ಆರಾಧನೆ ಇಲ್ಲ, ಅವರು ಮಧ್ವ ನವಮಿ. ಯಾಕಂದ್ರೆ ಅವರಿಗೆ ದೇಹ ತ್ಯಾಗ ಇಲ್ಲ, ಅವರು ಇನ್ನೂ ಇದ್ದಾರೆ. ಆಚಾರ್ಯರ ನಂತರದಲ್ಲಿ ಈ ಆರಾಧನೆ ಮಾಡೋ ಪದ್ಧತಿ ಎಲ್ಲಿಂದ ಬಂತು? ಮೊದಲು ಇರಲಿಲ್ಲ. ಮಧ್ವಾಚಾರ್ಯರ ಮೇಲೆ ಏನು ಯತಿಗಳಿದ್ರಲ್ಲ, ಶಿವದಾಚಾರ್ಯರ ಮೇಲೆ ಅಚ್ಯುತ ಪ್ರೇಕ್ಷರು, ಅದರ ಮೇಲೆ ದುರ್ವಾಸರು, ಅದರ ಮೇಲೆ ಕವಿ ಜ್ಞಾನತೀರ್ಥರು, ಪರತೀರ್ಥರು, ಕೈವಲ್ಯ ತೀರ್ಥರು, ಅವ್ರದ್ದು ಯಾರು ಆರಾಧನೆ ಮಾಡ್ತಿರಲಿಲ್ಲ. ಆರಾಧನೆ ಮಾಡುವ ಪದ್ಧತಿಯನ್ನ ಪದ್ಮನಾಭ ತೀರ್ಥರಿಂದ ಬಂತು. ಅದು ಹೇಳಿದ್ದು ಮಧ್ವಾಚಾರ್ಯರೇ. ಶ್ರೀಮದಾಚಾರ್ಯರು ತಮ್ಮ ನಂತರ 4 ಜನ ಶಿಷ್ಯರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಪದ್ಮನಾಭ ತೀರ್ಥರಿಗೆ ಹೇಳ್ತಾರೆ, ನೀವೆಲ್ಲ ಪೀಠದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಕಾರ್ಯ ಮಾಡ್ತೀರಿ, ನೀವು ವೃಂದಾವನ ಪ್ರವೇಶ ಮಾಡಿದ ದಿನ ಅದನ್ನ ಜನ ಎಲ್ಲ ಮುಂದೆ ಆಚರಣೆ ಮಾಡ್ರಿ. ಅಲ್ಲಿಂದ ಆರಾಧನೆ ಆರಂಭ ಆಯ್ತು. ಯಾಕೆ ಇದನ್ನ ಮಾಡೋದರ ಉದ್ದೇಶ ಏನು? ಕೇವಲ ಆರಾಧನೆ ಅಂತ 10 ಜನರಿಗೆ ಹೇಳಿ ಕರೆದು ಊಟಕ್ಕೆ ಹಾಕಿ ಅಡಿಗೆ ಮಾಡಿ ಅಲ್ಲ, ಅದು ಒಂದು ಆರಾಧನೆನೇ. ಎರಡಿದೆ. ಯಾವ ಗುರುಗಳ ಆರಾಧನೆ ಮಾಡ್ತೇವೆ ಅವರ ಸ್ತೋತ್ರ ಪಾರಾಯಣ ಮಾಡೋದು, ಪ್ರದಕ್ಷಿಣೆ, ನಮಸ್ಕಾರ, ಅಥವಾ ಅವರ ವೃಂದಾವನ ಪಂಚಾಮೃತ ಅಭಿಷೇಕ, ರಥೋತ್ಸವ, ಇದೊಂದು ಆರಾಧನೆ. ಇನ್ನೊಂದು ಆರಾಧನೆಯ ಭಾಗ ಉಂಟು. ಯಾವುದೇ ಗುರುಗಳ ಆರಾಧನೆ ಮಾಡಿ ಅವರು ಬದುಕಿ ಬಂದ ದಾರಿ, ಅವರು ಮಾಡಿದ ಕಾರ್ಯ ಏನು, ಅವರು ಬರೆದ ಗ್ರಂಥಗಳೇನು, ಅವರು ಎಷ್ಟು ವರ್ಷ ಇದ್ರು, ಎಂತೆಂಥ ಪ್ರಸಂಗದಲ್ಲಿಯೂ ಧರ್ಮದ ಆಚರಣೆ ಅವರು ಬಿಡಲಿಲ್ಲ. ಅದನ್ನು ಕೇಳಿದಾಗ, ಓ ಹಾಗಾದರೆ ಇಂತಹ ಎಲ್ಲ ಯತಿಗಳು ಧರ್ಮದ ನಿಷ್ಠೆಯನ್ನು ತೋರಿಸಿದ್ದಾರೆ, ನಾನು ಮಾಡಬೇಕು ಅಂತ ನಮಗೆ ಅನಿಸ್ತದೆ. ಇದೇ ಆರಾಧನೆಯ ಪ್ರಯೋಜನ. ಒಬ್ಬ ಗೃಹಸ್ಥರು ನನಗೆ ಮಲ್ಕೇಡದಲ್ಲಿ ಭೇಟಿಯಾಗಿದ್ದರು ಬಹಳ ವರ್ಷದ ಹಿಂದೆ. ನಾನು ಕೇಳಿದೆ ಅವರಿಗೆ, ಆರಾಧನೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಮಲ್ಕೇಡಕ್ಕೆ? ಅಯ್ಯೋ 30 ವರ್ಷದಿಂದ ಬರ್ತಿದ್ದೀನಿ ಎಂದು. ನಾನು ಕೇಳಿದೆ, ಟೀಕಾರ ವೃಂದಾವನ ಎಲ್ಲಿದೆ? ಮಲ್ಕೇಡದಲ್ಲೇನೆ ಕೇಳಿದೆ. ಗೊತ್ತಿಲ್ಲ ಆಚಾರ್ಯ ಎಂದರು. ಮತ್ತು ನೀವು ಆರಾಧನೆಗೆ ಬರೋದಕ್ಕೆ ಏನು ಕೇಳಿದೆ ನಾನು? ಆ ಗೃಹಸ್ಥನ ಹೇಳಿದ ಮಾತು ನಗು ಬಂತು ನನಗೆ. ಏನಿಲ್ಲ ಆಚಾರ್ಯ, ನಮ್ಮ ಬಳಗದವರು ಪ್ರಾಯ ಗುಲ್ಬರ್ಗಾ ಡಿಸ್ಟಿಕ್ ಎಲ್ಲ ಊರಲ್ಲಿ ಇದ್ದಾರೆ. ಒಬ್ಬೊಬ್ಬರ ಮನೆಗೆ ಹೋಗಿ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಆರಾಧನೆ ಅಂತ ಎಲ್ಲರೂ ಬಂದು ಸೇರಿರ್ತಾರೆ ಮಲ್ಕೇಡಲ್ಲಿ, ಎಲ್ಲರ ಜೊತೆಗೆ ಮಾತಾಡತ್ತೆ. ಎಲ್ಲರ ಜೊತೆಗೆ ಮಾತಾಡಿ ಏನೋ ಏನಿದು ವ್ರತ ಇರತ್ತೆ ಅಂತ ಕಟ್ಟು ಹಿಟ್ಟು ಹಾಕ್ತಾರೆ, ತಿಂದು ಬರ್ತೇನೆ ಅಂತ. ಬಹಳ ದುಃಖ ಆಯ್ತು.
ಅನೇಕರಿಗೆ ಟೀಕಾರಾಯರು ಯಾರು ಅಂತ ಗೊತ್ತಿಲ್ಲ, ಮಧ್ವಾಚಾರ್ಯ ಯಾರು ಅಂತ ಗೊತ್ತಿಲ್ಲ, ಹಾಗೆ ಬದುಕೋರಿದ್ದಾರೆ. ಹಾಗಾಗಿ ಯಾವುದೇ ಗುರುಗಳ ಆರಾಧನೆಯನ್ನ ಮಾಡುವಾಗ ಇದು ಒಂದು ಅಂಶ ಮರಿಬೇಡಿ. ಅಡಿಗೆ, ಊಟ, ನೈವೇದ್ಯ ಎಲ್ಲಾನು ಬೇಕು. ಊಟ ಇಲ್ಲ ಬರೀ ಪ್ರವಚನ ಅಂದ್ರೆ ನೀವೆಲ್ಲ ಬರ್ತಿದ್ರಿ ಬಿಡಿ, ಪಾಪ ಭಾನುವಾರ ಇತ್ತಲ್ಲ. ಆದರೂ ಹಸ್ತೋದಕ ನೈವೇದ್ಯ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಅವರ ಬಗ್ಗೆ ತಿಳಿಬೇಕಾದದ್ದು. ಶ್ರೀಪಾದರಾಜರು ಶ್ರೀಮದ್ ಆಚಾರ್ಯರ ಪ್ರಥಮ ಶಿಷ್ಯರಾದ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದವರು. ಪೂರ್ಣಪ್ರಜ್ಞಕತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಕ್ಯ ಯೋಗಿನೇ. ಎಲ್ಲ ಮಠಗಳನ್ನು ನೋಡಿ ಎಲ್ಲರೂ ಹೇಳೋದೇನು? ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನ. ಎಲ್ಲರಿಗೂ ಮೂಲ ಮಧ್ವಾಚಾರ್ಯ. ಪದ್ಮನಾಭ ತೀರ್ಥರಿಂದ ಒಂದು ಮಠ ಹೊರಟಿದ್ದು, ಅದು ಶ್ರೀಪಾದರಾಜರ ಮಠ ಆಯಿತು. ಮಾಧವ ತೀರ್ಥರಿಂದ ಮಠ ಹೊರಟಿದ್ದು ತಂಬಿಹಳ್ಳಿ ಮಠ ಆಯಿತು. ಅಕ್ಷೋಭ್ಯ ತೀರ್ಥರಿಂದ 2 ಮಠಗಳು ಹೊರಟು, ಒಂದು ಬಾಳಗಾರ ಅಕ್ಷೋಭ್ಯ, ಇನ್ನೊಂದು ಆರ್ಯ ಅಕ್ಷೋಭ್ಯ ಮಠ ಅಂತ. ಬಾಳಗಾರ ಅಕ್ಷೋಭ್ಯ ತೀರ್ಥರ ಒಂದು ಪರಂಪರೆ ಹೊರಟಿತ್ತು. ಆಮೇಲೆ ಅಕ್ಷೋಭ್ಯ ತೀರ್ಥರ ನಂತರ ಟೀಕಾರಾಯರಿಂದ ಒಂದು ಪರಂಪರೆ ಬಂತು. ಟೀಕಾರಾಯರು ವಿದ್ಯಾಧಿರಾಜರು, ವಿದ್ಯಾಧಿರಾಜರ ತೀರ್ಥರಿಂದ ಇನ್ನೊಂದು ಪರಂಪರೆ ಹೊರಟಿತ್ತು, ಅದು ಸ್ವರ್ಣವರ್ಣ ತೀರ್ಥರು. ಮುಂದೆ ಅದು ವ್ಯಾಸರಾಜರ ಮಠ ಹೊರಟಿತ್ತು. ಮುಂದೆ ವಿಭುಧೇಂದ್ರ ತೀರ್ಥರು ಅಂದ್ರೆ ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರಿಗೆ 2 ಶಿಷ್ಯರು, ವಿಭುಧೇಂದ್ರರು. ಅವರಿಂದ ಹೊರಟದ್ದು ರಾಯರ ಮಠ ಆಯಿತು. ರಾಮಚಂದ್ರ ಇನ್ನೊಬ್ಬ ಶಿಷ್ಯರು ವಿದ್ಯಾನಂದಿಗಳು, ಅವರಿಂದ ಉತ್ತರಾದಿ ಮಠ ಬಂತು. ಅನೇಕ ಶಾಖಾ ಮಠಗಳು ಇವತ್ತು ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಶ್ರೀಪಾದರಾಜರ ಮಠ, ಅದು ಸಾಕ್ಷಾತ್ ಆಚಾರ್ಯರ ಶಿಷ್ಯರು. ಪದ್ಮನಾಭ ತೀರ್ಥರ ಬಗ್ಗೆ ನೀವೆಲ್ಲ ಅವರ ಆರಾಧನೆಯಲ್ಲಿ ಕೇಳಿರ್ತೇವೆ. ಪದ್ಮನಾಭ ತೀರ್ಥರು ಆಚಾರ್ಯರ ಮೊದಲನೇ ಶಿಷ್ಯರು. ವಾಸ್ತವಿಕವಾಗಿ ಪದ್ಮನಾಭ ತೀರ್ಥರು ಅದ್ವೈತ ಪಂಡಿತರು. ಆಗಿನ ಕಾಲದಲ್ಲಿ ಜೀವಬ್ರಹ್ಮರ ಐಕ್ಯವನ್ನ ಪ್ರತಿಪಾದನೆ ಮಾಡುವರು. ಪದ್ಮನಾಭ ತೀರ್ಥರ ಮೊದಲ ಹೆಸರು ಶೋಭನ ಭಟ್ಟ ಅಂತ. ಹರಿ ದೊಡ್ಡ ಪಂಡಿತರು. ಹೇಗೆ ದ್ವೈತ ಶಾಸ್ತ್ರದಲ್ಲಿ ಮಧ್ವಾಚಾರ್ಯರು ಪಂಡಿತರೋ, ಅದ್ವೈತ ಶಾಸ್ತ್ರದೊಳಗೆ ಅದ್ವಿತೀಯ ಪಂಡಿತರು ಶೋಭನ ಭಟ್ಟರು. ಒಂದು ಸಲ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಮಾಡ್ತಿದ್ರು. ತಾವೇ ರಚನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ, ಆ ಪ್ರವಚನಕ್ಕೆ ಬಂದು ಕೂತ್ಕೊಂಡಿದ್ರು ಶೋಭನ ಭಟ್ಟರು. ಅವತ್ತು ಆಚಾರ್ಯರ ಮುಖದಿಂದ ಬ್ರಹ್ಮಸೂತ್ರ ಭಾಷ್ಯ ಕೇಳಿ ಅವತ್ತಿನವರೆಗೆ ತಾವು ಓದಿದ ಅದ್ವೈತ ಗ್ರಂಥಗಳೆಲ್ಲ ಸುಳ್ಳು ಅಂತ ಗೊತ್ತಾಯ್ತವು. ಮೋಹಪೀತ ಲವಣೋದಕೋ ಮುಹು ಪ್ರಾಪಿಪಾಸುರ ಅಮೃತಂ ಪಿಬನ್ನಿವ. ಯಾವಾಗಲೂ ಉಪ್ಪು ನೀರು ಕುಡಿಯೋ ವ್ಯಕ್ತಿಗೆ ಒಂದು ಲೋಟ ಸಿಹಿ ನೀರು ಕೊಟ್ರೆ ಯಾವತ್ತು ಸಿಹಿ ನೀರು ಕುಡಿತಾನೆ, ಮಾರನೇ ದಿನ ಉಪ್ಪು ನೀರು ಕುಡಿತಾನ? ಸಿಹಿ ನೀರಿನ ರುಚಿ ಗೊತ್ತಾದವನು. ಹಾಗೆ ಮಧ್ವಾಚಾರ್ಯರ ಗ್ರಂಥಗಳ ರುಚಿ ಗೊತ್ತಾದ ಮೇಲೆ ಅದ್ವೈತ ಗ್ರಂಥ ಬಿಟ್ಬಿಟ್ರನು. ಒಂದಿನ ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿಮ್ಮ ಶಿಷ್ಯನಾಗಿದ್ದೇನೆ, ನನಗೆ ಸನ್ಯಾಸ ಕೊಡಿ ಎಂದಾಗ ಅದೇ ಶೋಭನ ಭಟ್ಟರಿಗೆ ಆಚಾರ್ಯರು ದೀಕ್ಷೆಯನ್ನು ಕೊಟ್ಟು ಪದ್ಮನಾಭ ತೀರ್ಥ ಅಂತ ನಾಮಕರಣ ಮಾಡುತ್ತಾರೆ. ಸುಮಧ್ವಿಜಯದಲ್ಲಿ ಅದರ ಉಲ್ಲೇಖ ಎಲ್ಲ ಬರ್ತದೆ. ಅಂತಹ ಆಚಾರ್ಯರ ಪ್ರಥಮ ಶಿಷ್ಯರಾದ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದವರು ಶ್ರೀಪಾದರಾಜರು. ನಾನು ಅನೇಕ ಸಲ ಹೇಳ್ತೇನೆ, ನಮ್ಮಲ್ಲಿ ಯತಿಗಳಿಗೆ ಶ್ರೀಪಾದರು ಅಂತ ಕರೆಯೋರು. ಶ್ರೀಪಾದ, ಶ್ರೀಪಾದಂಗಳವರು, ಶ್ರೀಪಾದರು. ಯಾರು ಶ್ರೀಪಾದರಾಗಿರ್ತಾರೆ ಅವರು ರಾಜರಾಗಲ್ಲ. ಯಾಕಂದ್ರೆ ರಾಜ ಇವರು ಗೃಹಸ್ಥ. ರಾಜ್ಯ ಆಳೋದು ರಾಜನ ಕರ್ತವ್ಯ, ಪ್ರಜೆಗಳ ರಕ್ಷಣೆ ರಾಜನ ಕರ್ತವ್ಯ. ಪಾಠ ಪ್ರವಚನ ಯತಿಗಳ ಇಬ್ಬರು ಕೆಲಸನೂ ಬೇರೆ. ಶ್ರೀಪಾದರಾದವರು ರಾಜರಾಗಲ್ಲ, ರಾಜನಾದವನು ಶ್ರೀಪಾದರಾಗಲ್ಲ. ಇವರು ಎರಡೂ ಹೌದನು. ಶ್ರೀಪಾದರು ಹೌದು, ರಾಜರು ಹೌದು. ಈ ಬಿರುದನ್ನು ತಾವೇ ಇಟ್ಕೊಂಡದಲ್ಲ, ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮನ್ನು ತಾವೇ ಇಟ್ಕೊಂಡದಲ್ಲ. ಇವರಿಗೆ ಶ್ರೀಪಾದ ರಾಜ ಅಂತ ಬಿರುದು ಕೊಟ್ಟದ್ದು ವಿಭುಧೇಂದ್ರ ತೀರ್ಥರು, ರಾಮಚಂದ್ರ ತೀರ್ಥರ ಶಿಷ್ಯರು. ಯಾವ ವಿಭುಧೇಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ಅಹೋಬಲಕ್ಕೆ ಬಂದಾಗ, ಅಹೋಬಲ ಕ್ಷೇತ್ರದಲ್ಲಿ ಷೋಡಶಬಾಹು ನರಸಿಂಹದೇವರು ವಿಭುಧೇಂದ್ರರಿಗೆ ಸ್ವಪ್ನದಲ್ಲಿ ಸಿಕ್ಕಿತು. ಅದೇ ನರಸಿಂಹದೇವರ ಸ್ತೋತ್ರವನ್ನು ನೀವೆಲ್ಲ ಪಠನ ಮಾಡಿರಿ, ಪಾರಾಯಣ ಮಾಡಿರಿ, ಚಿಂತನ ಮಾಡಿರಿ. ಭೋಖಂಡಂ ವಾರಡಂಡಂ ಪರವರ ವಿರಟಂ ಡಂಪಡಂ ಪೋರುಡಂ ಟಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈ ಚಂಪ ಚಂಪೈಶ್ಚ ಚಂಪೈ. ಅಂತಹ ವಿಭುಧೇಂದ್ರ ತೀರ್ಥರಿಂದ ಇವರಿಗೆ ಶ್ರೀಪಾದರಾಜ ಅಂತ ಹೆಸರು ಬಂದದ್ದು. ನಮ್ಮಲ್ಲಿ
ಪರಂಪರೆಯಲ್ಲಿ ನೋಡಿ, ಸಾಮಾನ್ಯವಾಗಿ ಗುರುಗಳನ್ನ ಶಿಷ್ಯ ಹೊಗಳೋದಿದೆ, ಹೌದಲ್ವಾ? ಗುರುಗಳ ಮಹಿಮೆ ಅಥವಾ ಗುರುಗಳಿಂದ ಜ್ಞಾನ ಪಡೆದದ್ದು. ಆದರೆ ಶಿಷ್ಯನನ್ನ ಗುರುಗಳು ಹೊಗಳೋ ಪದ್ಧತಿ ಅದು ಬಂದದ್ದೇ ಶ್ರೀಪಾದರಾಜರಿಂದ. ಶ್ರೀಪಾದರಾಜರು ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನ ಹೊಗಳುತ್ತಾರೆ. ತಾವೇ ಪಾಠ ಹೇಳಿ ಸಿದ್ಧ ಮಾಡಿದ ವ್ಯಾಸರಾಜರ ಪಾಂಡಿತ್ಯವನ್ನ ನೋಡಿ ಶ್ರೀಪಾದರಾಜರು ಹೊಗಳುತ್ತಾರೆ. ವ್ಯಾಸರಾಜರು ಮುಂದೆ ತಮ್ಮ ಶಿಷ್ಯರಾದ ಪುರಂದರದಾಸರನ್ನ ಹೊಗಳುತ್ತಾರೆ. ದಾಸರೆಂದರೆ ಪುರಂದರದಾಸರಯ್ಯ. ಪ್ರಾಯ ಜಗತ್ತಿನೊಳಗೆ ನಮ್ಮನ್ನು ಹೊಗಳೋರಿದ್ದಾರೆ. ಯಾರು ಹೊಗಳುತ್ತಾರೆ ಹೇಳಿ? ನಮ್ಮಿಂದ ಯಾರಿಗೆ ಅಪೇಕ್ಷೆ ಇದೆ, ನಮ್ಮಿಂದ ಯಾರಿಗೆ ಲಾಭ ಇದೆ, ಅವರು ಹೊಗಳುತ್ತಾರೆ. ಎಲ್ಲಿವರೆಗೆ ಹೊಗಳುತ್ತಾರೆ? ನಿಮ್ಮಿಂದ ಲಾಭ ಇರೋವರೆಗೆ. ಒಂದೇ ಒಂದು ನಮ್ಮಿಂದ ಅವ್ರಿಗೆ ಕೆಟ್ಟದ್ದಾಗಿ ಏನ್ ಬೇಡ, ಅವ್ರ ಬಗ್ಗೆ ಒಂದು ಮಾತು ನೀವು ಮಾಡಿ, ಮಾರನೇ ದಿನ ಅವರೇ ಮಂಗಳಾರತಿ ಮಾಡ್ತಾರೆ. ಕಲಿಯುಗದೊಳಗೆ ಹೊಗಳೋರ್ಕಿಂತ ಬೈಯೋರು ಹೆಚ್ಚು, ನಿಂದೆ ಮಾಡೋರು ಹೆಚ್ಚು. ಒಬ್ಬ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣ ಸಹನಾಗೋದಿಲ್ಲ. ಅವ್ರು ಏಕಾದಶಿ ಮಾಡ್ತಾರೆ, ಜಪ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ ಅಂದ್ರೆ ಸಹನಾಗಲ್ಲ. ಯಾಕಂದ್ರೆ ತಾನು ಮಾಡ್ತಿರಲ್ಲ. ನೋಡಿ, ಇದು ಇವತ್ತಿಂದ ಬಂದದ್ದಲ್ಲ. ಹೊಟ್ಟೆ ಕಿಚ್ಚು ಅಂತ ನಮ್ಮ ಕನ್ನಡ ಭಾಷೆಯಲ್ಲಿ ಅಂತಾರಲ್ಲ. ಒಬ್ಬ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣ ಸಹನ ಮಾಡದೇ ಇರೋದು ನಿನ್ನೆ ಮೊನ್ನೆಯಿಂದಲ್ಲ, ಶ್ರೀಮದ್ ಆನಂದ ತೀರ್ಥರ ಕಾಲದಿಂದ ಅದಂತೆ. ಸುಭದ್ವಿಜಯದಲ್ಲಂತಾರೆ, ನಾಶ್ಚರ್ಯಂ ದ್ವಯಮಪಿ ತತ್ ಸ್ವಭಾವತಂತ್ರಂ. ಬೈಯುವ, ನಿಂದೆ ಮಾಡುವ ಜನ ಎಲ್ಲ ಪ್ರಾರಂಭದಿಂದ ಇರ್ತಾರೆ. ಶ್ರೀಪಾದರಾಜರಿಗೆ ವಿಶೇಷವಾಗಿ ಶ್ರೀಪಾದರಾಜ ಅಂತ ಹೆಸರು ಬಂದದ್ದು ಮಾತ್ರವಲ್ಲ, ಯಾವ ವ್ಯಾಸರಾಜರಿಗೆ ಪಾಠವನ್ನ ಹೇಳಿ ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಭದ್ರ ಗೋಡೆಗಳು. ನಿನ್ನೆ ದಿವಸ ಹೈದರಾಬಾದಲ್ಲಿ ಸುಧಾಮಂಗಳ ಆಯಿತು. ಹೈದರಾಬಾದಿನ ಪಂಡಿತರ ಗೊತ್ತಿರಬಹುದು ನಿಮಗೆಲ್ಲ, ಪ್ರಸಿದ್ಧರು ಪದ್ಮನಾಭಾಚಾರ್ಯ ಅಂತ. ಅವರ ಶಿಷ್ಯರಿಗೆ ಸಂಪೂರ್ಣ ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕೆಗಳನ್ನ ಪಾಠ ಹೇಳಿ ಸಂಪೂರ್ಣ ಗ್ರಂಥವನ್ನ ಪರೀಕ್ಷೆ ಕೊಡಿಸಿದ್ದಾರೆ. ನ್ಯಾಯಾಮೃತೇನ ಅರ್ಚಿತ ಕೀರ್ತಿ ತಾಂಡವೇನ ವಿಭೂಷಿತ. ಇನ್ನು ಆಚಾರ್ಯರ ಗ್ರಂಥಗಳ ಅರ್ಥ ಆಗಬಹುದು, ವ್ಯಾಸರಾಜರ ಗ್ರಂಥ ಅರ್ಥ ಆಗಲ್ಲ. ಅಂತಹ ಕಠಿಣವಾದ 3 ಗ್ರಂಥಗಳನ್ನು ಬರೆದುಕೊಟ್ಟಂತಹ ವ್ಯಾಸರಾಜರು ಯಾವ ಗುರುಗಳಿಂದ ಜ್ಞಾನ ಪಡೆದಿದ್ದಾರೆ ಅದೇ ತಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ವ್ಯಾಸರಾಜರ ಮಾತಿದು. ಗುರುಗಳಾದ ಶ್ರೀಪಾದರಾಜರನ್ನು ಹೊಗಳುತ್ತಾರೆ. ಅಹಿಶಯನನ ಬಲುಮೆಯಿಂದ ಮಹಿಯೊಳೆಂಬ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಸಾಯಂಕಾಲ ಪ್ರವಚನಕ್ಕೆ ಬರಬೇಕಾದ್ರೆ ಧೋತ್ರ ಉಟ್ಕೊಂಡು ಬಂದಿರ್ತೀರ, ಇವಾಗೆಲ್ಲ ಮಡಿ ಉಟ್ಕೊಂಡು ಬಂದಿರಿ. 2 in 1 ಪ್ರವಚನ ಆಗತ್ತೆ, ಹಂಗೆ ತೀರ್ಥ ಪ್ರಸಾದ ಆಗತ್ತೆ. ಅದರ ಮೇಲೆ ಅಕಸ್ಮಾತ್ತಾಗಿ ಯಾರಾದ್ರೂ ಬಂಗಾರ ತುಳಸಿ ಮಣಿ ಹಾಕೊಂಡು ಬಂದ್ರೆ ಒಳ್ಳೆ ಕವಚ, ಏನು ಭಾಳ ಶ್ರೀಮಂತ ಅನ್ನಿಸ್ತದವರು ಅಲ್ವಾ? ಪ್ರಪಂಚದೊಳಗೆ ಒಬ್ಬ ವ್ಯಕ್ತಿ ಹಾಕೊಂಡ ಆಭರಣಗಳನ್ನ ನೋಡಿ ಇವರು ಭಾರಿ ಶ್ರೀಮಂತರು ಅಂತ ನೋಡಿ, ಇವರು ಯತಿಗಳಾಗೂ ಎಲ್ಲ ಆಭರಣ ಹಾಕೊಳ್ಳೋದು. ಯತಿಗಳಿಗೆ ತುಳಸಿ ಮಣಿ ಬಿಟ್ಟರೆ ಏನಿರಲ್ಲ. ತುಳಸಿ ಮಣೆ ಹೊರತಾಗಿ ಯಾವುದನ್ನು ಯತಿಗಳು ಹಾಕೊಳ್ಳಬಾರದು. ಮುತ್ತಿನ ಕವಚ, ಮೇಲ್ ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಶ್ರೀಪಾದರಾಜರು ಅಂತಾರೆ. ವ್ಯಾಸರಾಜರು ಕೊಂಡಾಡ್ತಾರೆ ಇದನ್ನ. ಒಬ್ಬ ರಾಜನಿಗೆ ಏನ್ ಗೌರವ ಇರಬೇಕು, ರಾಜನಾದವರು ಮುತ್ತಿನ ಸರ ಹಾಕಿಕೊಂಡು ತಲೆ ಮೇಲೆ ಕಿರೀಟ ಹಾಕಿಕೊಂಡು ಯಾವ ರೀತಿ ರಾಜ ಇರಬೇಕು ಹಾಗಿದ್ರಂತೆ. ಅದಕ್ಕೆ ಇವರು ಶ್ರೀಪಾದರು ಹೌದು, ರಾಜರು ಹೌದು. ಮುತ್ತಿನ ಕವಚ ಹಾಕೊಂಡಿದ್ದಾರೆ, ಮೇಲ್ಗಡೆ ತಲೆ ಮೇಲೆ ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಿವಿಗಳಲ್ಲಿ ಕಂಡಲ ಹಾಕೊಂಡಿದ್ದಾರೆ, ಕಸ್ತೂರಿ ತಿಲಕ ಹಾಕಿಕೊಂಡು 64 ಭಕ್ಷ್ಯಗಳ ಊಟ ಮಾಡಿದರು. ಮನಸ್ಸು ಮಾತ್ರ ದೇವರಲ್ಲಿ. ನಿಜವಾಗಿಯೂ ಶ್ರೀಪಾದರಾಜರಂತಹ ಗುರುಗಳನ್ನ ಪಡೆದ ನಾವೇ ಧನ್ಯರು ಅನ್ಬೇಕು. ಪರಮಾತ್ಮ ನಮಗೆ ಮಾನವ ಜನ್ಮ ಏನೋ ಕೊಟ್ಟ, ಮನುಷ್ಯನಾಗಿ ಎಲ್ಲೋ ಆಫ್ರಿಕಾದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಹುಟ್ಟಿಸಿದ್ರೆ, ಶ್ರೀಪಾದರಾಜರ ಯಾರು ಅಂತ ಗೊತ್ತಿಲ್ಲದಿರುವ ಸ್ಥಳದಲ್ಲಿ ಹುಟ್ಟಿಸಿದ್ರೆ ಏನ್ರಿ ಮಾಡ್ತಿದ್ವಿ ನಾವು? ವ್ಯಾಸರಾಜರಂತಾರೆ, ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದಕದಿ ಕೆಳೆಯೇ
ಅಪ್ರಬುಧರು ದೂಷಿಸೆ ಕೆರೆಗಣ್ಣೆ ಕಪ್ಪು ವಸನ ಶುಭ್ರ ಮಾಡಿದ ಮಹಿಮೆ ಸಾಲದೆ. ಕಥೆಯೆಲ್ಲ ನಿಮ್ಗೆ ಗೊತ್ತಿರತ್ತೆ. ಆಗಿನ ಕಾಲದಲ್ಲಿ ತಿರುಪತಿಯ ಅರ್ಚಕರೆಲ್ಲ ಆ ದೇವಸ್ಥಾನದ ಒಡವೆಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಭರಣಗಳೆಲ್ಲ ತಮ್ಮ ವೈಯಕ್ತಿಕ ಜೀವನಕ್ಕೆ ಬಳಸ್ಕೋತಿದ್ರು ನರಸಿಂಹರಾಯನ ಕಾಲದಲ್ಲಿ. ಅದು ಗೊತ್ತಾಗಿ ಸಮಗ್ರ ಅರ್ಚಕರ ಸಂತಾನವೇ ಕೊಂದು ಹಾಕಿ ಬಿಡುತ್ತಾರೆ. ಅದೇ ಪ್ರಸಂಗ. ಯಾರೂ ತಿರುಪತಿಯ ಸೇವನ ಅರ್ಚಕರೇ ಇಲ್ಲ ಅಂದಾಗ 12 ವರ್ಷ ರಸರಾಜರು ಮಾಡ್ತಾರೆ. ಅಷ್ಟೆಲ್ಲ ಜನರನ್ನ ಕೊಂದದ್ದಕ್ಕೆ ಬ್ರಹ್ಮ ಹತ್ಯೆ ಬಂತು. ಬಹಳ ದೊಡ್ಡ ಪಾಪ ಅದು. ಎಲ್ಲ ಪಾಪಗಳಲ್ಲಿ ಅತಿ ಭಯಾನಕ ಪಾಪ ಅಂದ್ರೆ ಬ್ರಹ್ಮಹತ್ಯೆ. ಆ ಬ್ರಹ್ಮಹತ್ಯೆ ಬಂದಾಗ ನರಸಿಂಹರಾಜ ಏನ್ ಮಾಡ್ತಾನೆ, ಯಾರಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಶ್ರೀಪಾದರಾಜರಿಗೆ ಶರಣ ಬರ್ತಾನೆ. ಕೇವಲ ಶಂಖೋದಕದ ಪ್ರೋಕ್ಷಣೆ ಮಾಡಿ. ಯಾವಾಗಲೂ ನೋಡಿ, ನಮ್ಮಿಂದ ಒಂದು ಕೆಲಸ ಆಗಬೇಕಾದ್ರೆ ಹೊಗಳೋರು ಇರ್ತಾರೆ. ಆ ಹೊಗಳಿಕೆ ದೊಡ್ಡದಲ್ಲ. ಪ್ರಾಮಾಣಿಕವಾಗಿ ಗುರುಗಳನ್ನ ಕಂಡು ವ್ಯಾಸರಾಜರು ಹೇಳುವ ಮಾತು ಕ್ಷಿಪ್ರ ಶಂಖೋದಕದಿ ಕೆಳೆಯೇ. ಇವತ್ತಿಗೂ ನಮ್ಮಲ್ಲಿ ನೈವೇದ್ಯ ಮಾಡುವಾಗ ಶಂಖದ ನೀರನ್ನ ಪ್ರೋಕ್ಷಣೆ ಮಾಡ್ತೇವೆ. ಏನಿದೆ ನೋಡಿ ಅದರಲ್ಲಿ. ಇದೇ ನಮ್ಮ ಪರಂಪರೆಯಲ್ಲಿ ರಘುತ್ತಮ ತೀರ್ಥರ ಶಿಷ್ಯರು ವೇದೇಶ ತೀರ್ಥರು ಅಂತ ಮಣ್ಣೂರಲ್ಲಿದ್ದಾರೆ. ವೇದೇಶ ತೀರ್ಥರ ಪೂರ್ವಾಶ್ರಮದ ತಮ್ಮ ಯಾದವಾರಿಯರು, ಗೃಹಸ್ಥರು. ಮನೆಯೊಳಗೆ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಮಾಡ್ತಿದ್ರು. ದುರ್ಭಿಕ್ಷೆ, ಮಳೆ ಇಲ್ಲ, ಬೆಳೆ ಇಲ್ಲ, ಊಟಕ್ಕೆ ಅಕ್ಕಿ ಇಲ್ಲ, ಅನ್ನ ಮಾಡ್ಲಿಕ್ಕೆ. ಯಾದವಾರರ ಹೆಂಡತಿ ಸ್ವಲ್ಪ ದಿನ ರಜೆ ಕೊಡಿ ಅಂದ್ರು. ಕೊಡಲ್ಲ ಅಂತ ಇವರು. ಅಲ್ಲ, ಪಾಠ ಬೇಕಾದಷ್ಟು ಹೇಳ್ತೀರಿ, ನಿಮ್ ತಲೆಯಲ್ಲಿ ವಿದ್ಯೆ ಇದೆ, ತಲೆಯಲ್ಲಿ ವಿದ್ಯೆ ಹೋಗ್ಲಿಕ್ಕೆ ಹೊಟ್ಟೆಗೆ ಹಾಕ್ಬೇಕಲ್ಲ, ಮಕ್ಕಳಿಗೆ ಹಾಕ್ಲಿಕ್ಕೆ ಅನ್ನ ಇಲ್ಲ ಅಂತಾರೆ. ದೇವರು ಕೊಡ್ತಾನೆ, ನಾನು ಯಾಕೆ ವಿದ್ಯಾರ್ಥಿಗಳು ರಜೆ ಕೊಡ್ಲಿ ಎಂದ್ರು. ಅವತ್ತು ಸ್ನಾನ ಮಾಡಿ ಪೂಜೆ ಕೂತಿದ್ದಾರೆ, ನೈವೇದ್ಯ ತಗೊಳ್ಳುವ ಮಾಡ್ತಾರೆ, ಏನ್ ತರಬೇಕು? ವಿದ್ಯಾರ್ಥಿಗಳೆಲ್ಲ ಹೋಗಿ ಹೇಳ್ತಾರೆ, ಯಾದವರ ಹೆಂಡತಿ ಅಂದ್ರು, ನಿನ್ನೆ ನಿಮ್ಮ ಗುರುಗಳ ಜೊತೆ ಮಾತಾಡಿದೆ, ನಿನ್ನೆ ಹೇಳಿ ಆಗಿದೆ, ಪಾಠ ಇಲ್ಲ ಅಂತ. ದೊಡ್ಡದಾದ ಮಣ್ಣಿನ ಒಂದು ಬುಟ್ಟಿಯೊಳಗೆ ಮಣ್ಣು ಹಾಕಿ ತಂದಿಡ್ತಾರೆ ನೈವೇದ್ಯಕ್ಕೆ. ಶಿಷ್ಯರು ಯಾದವರಿಗೆ ಶಂಖೋದಕದ ಪ್ರೋಕ್ಷಣೆ ಮಾಡಿದರೆ ಘಮ ಘಮ ಸತ್ತನಾಡ ಪ್ರಸಾದ ಆಯಿತು. ಹೇಳಿದ್ನಲ್ಲ, ಪ್ರವಚನ ಇದೆ, ಪಾಠ ಇಲ್ಲ ಅಂತ. ಕೇಳಿಸ್ತಿಲ್ವಾ? ಪರವಾಗಿಲ್ಲ, ಇದನ್ನೇ ಶ್ರವಣ ಮಾಡಿ. ಶ್ರೀಪಾದರಾಜರ ಚರಿತ್ರೆನೇ ಕೇಳಿ ಇವತ್ತೊಂದು ದಿನ. ಅವ್ರು ಮಾತಾಡಬೇಡಿ ಅಂತ. ಕೇವಲ ಶಂಖೋದಕದ ಪ್ರೋಕ್ಷಣೆಯಿಂದ ರಾಜನಿಗೆ ಒದಗಿದಂತಹ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾರೆ. ಇದು 2ನೇ ಪದ್ಯ. ನೋಡಿ, ಇದು 3ನೇ ಪದ್ಯ ವ್ಯಾಸರಾಜರು ಬರೆದದ್ದು. ಇಡೀ ಶ್ರೀಪಾದರಾಜರ ಚರಿತ್ರೆ 3ರಲ್ಲಿ ತಂದಿಟ್ಟಿದ್ದಾರೆ. ಮೊದಲನೇ ಪದ್ಯದಲ್ಲಿ ರತ್ನ ಕವಚ, ಮುತ್ತಿನ ಕವಚ, ಮೇಲ್ಪುರಾವೆ ಹಾಕೊಂಡವರು. 2ನೇ ಪದ್ಯದಲ್ಲಿ ಅವರು ಮಾಡಿದ ಅನುಗ್ರಹ. 3ನೇ ಪದ್ಯದಲ್ಲಿ ಹರಿಗೆ ಸಮರ್ಪಿತ ನಾನಾ ಪರಿಯ ಶಾಖಗಳು ಭುಂಜಿಸಿ ನರರು ನಗಲು. ಹೆಂಗ್ ಸಾಧ್ಯ ಅಂತ ಎಲ್ಲರಿಗೆ ಆಶ್ಚರ್ಯ. ಆ ನರಸಿಂಹರಾಯನಿಗೆ ಬಂದಂತಹ ಅಪಮೃತ್ಯು, ಆಗ ಬ್ರಹ್ಮಹತ್ಯೆಯನ್ನ ಶಂಖೋದಕದಿಂದ ಶ್ರೀಪಾದರಾಜರು ಪರಿಹಾರ ಮಾಡಿದ್ದು ಕಥೆ ಎಲ್ಲಾ ಕಡೆ ಗೊತ್ತಾಯಿತು. ನಮ್ಮ ತೋರಿದ್ರಲ್ಲ ಆ ಕಾಲದಲ್ಲೂ ಹೆಂಗ್ ಸಾಧ್ಯ ಅಂತ. 100 ಜನರನ್ನ ಕೊಂದಂತಹ ಬ್ರಹ್ಮಹತ್ಯೆ ಪಾಪವನ್ನ ಕೇವಲ ಶಂಖೋದಕದಿಂದ ಹೇಗೆ ಹೋಗುತ್ತೆ? ಇವರೇನೋ ವಾಮಾಚಾರ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಶ್ರೀಪಾದರಾಜರ ಬಗ್ಗೆ ಆ ಕಾಲದಲ್ಲಿದ್ದ ಜನರಿಗೆ ಸಂದೇಹ. ಶ್ರೀಪಾದರಾಜರಂದ್ರು, ನಾನು ಮಾಡಿ ತೋರಿಸ್ತೇನೆ ಅಂತ ಅತೀ ಕಪ್ಪಗಾದ ಬಟ್ಟೆ, ಇಡ್ಲಿಕ್ಕಿಂತಲೂ ಕಪ್ಪಗಾದ ಬಟ್ಟೆ, ಕೇವಲ ಶಂಖೋದಕದ ಪ್ರೋಕ್ಷಣೆ, ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಮತ್ತೆ ಅದನ್ನು ಶುಭ್ರ ವಸ್ತ್ರ ಮಾಡಿದರಂತೆ. ಕಪ್ಪು ವಸನ ಶುಭ್ರ ಮಾಡಿದ. ಹಿಂದೆಲ್ಲ ಇತ್ತು ಹೀಗೆ ಪರಿಸ್ಥಿತಿ. ಅನೇಕ ಯತಿಗಳ ಚರಿತ್ರೆಯಲ್ಲಿ ನೋಡುತ್ತೇವೆ. ಅವರಿಗೆ ಆ ಸಂಬಂಧ ಇದೆ, ಈ ಸಂಬಂಧ ಇದೆ, ಇನ್ನೇನೋ ಮಾಡ್ತಾರೆ.
ರಘುತ್ತಮ ಶಿಷ್ಯರು ವೇದವ್ಯಾಸ ತೀರ್ಥರಿಗೆ ಆ ಕಾಲದಲ್ಲಿ ಸನ್ಯಾಸಿಗಳು ಇವರು ಯಾವುದೋ ಒಂದು ಹೆಣ್ಣಿನ ಸಂಬಂಧ ಇದೆ ಅಂತ ಆಗಿನ ಕಾಲದಲ್ಲಿ ಅಪಪ್ರಚಾರ ಎಲ್ಲ ಕಡೆಗೆ. ವೇದವ್ಯಾಸ ತೀರ್ಥರಂತಾರೆ, ನಿಜವಾಗಿಯೂ ಈ ಘಟನೆ ಸತ್ಯವಾಗಿದ್ರೆ ನನ್ನ ಕೌಪೀನ ತೆಗೆದು ಉರಿಯುವ ಅಗ್ನಿಯಲ್ಲಿ ಹಾಕ್ತೇನೆ. ಕೌಪೀನ ಸುಟ್ಟು ಹೋದರೆ ನಾನು ದೋಷಿ, ನಾಳಿಂದಲೇ ಪೀಠವನ್ನ ಬಿಡ್ತೇನೆ. ಯಾವ ಧಕ್ಕೆ ಕೌಪೀನಕ್ಕಾಗಲಿಲ್ಲ ಅಂದ್ರೆ ಇದೆಲ್ಲ ಸುಳ್ಳು ಅಪವಾದ. ದೊಡ್ಡದಾದ ಕುಂಡ ಹೊತ್ತಿಸಿ ಅಗ್ನಿಯಲ್ಲಿ ಏನು ಹಾಕಿದ್ರು ಸುಡ್ತದೇನು, ಬಟ್ಟೆ ಬಿಡತ್ತಾ? ಅದು ಸಣ್ಣ ಕೌಪೀನ. ವೇದವ್ಯಾಸ ತೀರ್ಥರ ಕೌಪೀನ ಹಾಕ್ತಾರೆ. ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ. ಎಷ್ಟೊತ್ತಾದ್ರೂ ಕೌಪೀನಕ್ಕೆ ಬೆಂಕಿ ಹಾಕಿಲ್ಲ, ಮತ್ತೆ ಕೈ ಹಾಕಿ ಹೊರಗೆ ತೆಗೆದು ತೋರಿಸ್ತಾರೆ. ಹೀಗೆಲ್ಲ ಯತಿಗಳನ್ನ ಪರೀಕ್ಷೆ ಮಾಡುವ ಕುಹಕಿಗಳು ಆಗಿಂದಲೂ ಇದ್ರು. ನೋಡಿ, ಎರಡು ಮಾಡಿ, ನಿಮಗ ಆದರೆ ಗೌರವ ಮಾಡಿ, ಅವರಲ್ಲಿ ಭಕ್ತಿ ಮಾಡಿ, ಸಾಧನ ಮಾಡಿ. ಬೇಡ ಅನಿಸಿದ್ರೆ ದೂರ ಇರಿ, ನೀವು ಮಾಡೋದೇ ಬೇಡ. ಅಪಪ್ರಚಾರ ಮಾಡಿ ಅವರ ಬಗ್ಗೆ ಅವಮಾನ ತಿರಸ್ಕಾರ ಬೇಡ. ಇನ್ನು ಭಕ್ತಿ ಮಾಡಿದಾಗ ಅಥವಾ ಮಾಡದೇ ಇದ್ದ ಪಾಪಕ್ಕಿಂತ ಅಪಪ್ರಚಾರದಿಂದ ಹೆಚ್ಚು ಪಾಪ. ಕೇಳಿಸ್ತಿಲ್ವ ನಿಮಗೆ? ಶ್ರೀಪಾದರಾಜರ ಮಹಿಮೆಯನ್ನ 3 ಪದ್ಯಗಳಲ್ಲಿ ದಾಸರಾಜರು ಕೊಂಡಾಡ್ತಾರೆ. ಶ್ರೀಪಾದರಾಜರು ವಾಸ್ತವಿಕವಾಗಿ ಮಹಾಜ್ಞಾನಿಗಳು, ತಪಸ್ವಿಗಳು. ವಿಶೇಷ ಅಂದ್ರೆ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಜ್ಞಾನಿಗಳು. ವ್ಯಾಸರಾಜರಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಶ್ರೀಪಾದರಾಜರ ಅವರ ಜೀವನ ಬಗ್ಗೆ ನಾವು ನೋಡೋದಾದರೆ, ಇವತ್ತೇನು ಮೈಸೂರಿಗೆ ಹೋಗುವಾಗ ದಾರಿ ಚನ್ನಪಟ್ಟಣ ಅಂತಲ್ಲ, ಅಲ್ಲಿ ಸಣ್ಣದಾದ ಒಂದು ಊರು ಅಬ್ಬೂರು ಕೇಳಿದ್ದೀರಿ, ಬ್ರಹ್ಮಣ್ಯ ತೀರ್ಥರ ಒಂದು ದಿವ್ಯವಾದಂತಹ ತಪೋಭೂಮಿ. ಆ ಊರಲ್ಲೇನೆ ಅದಕ್ಕೆ ಅಬ್ಬೂರು ಅಂತ ಕರೀತಾರೆ. ಈಗೆಲ್ಲ ಅದು ಅಬ್ಬೂರಾಗಿದೆ. ಆ ಕಾಲದಲ್ಲಿ ಅದರ ಜ್ಞಾನ ಮಂಟಪ ಅಂತ ಕರೆಯೋದು, ತಪಸ್ಸು ಭೂಮಿ ಅದು. ಅಲ್ಲಿ ದೊಡ್ಡದಾದಂತಹ ಒಂದು ಬ್ರಾಹ್ಮಣ, ಅನೇಕ ಜನ ಅಗ್ನಿಹೋತ್ರ ಬ್ರಾಹ್ಮಣರೆಲ್ಲ ವಾಸ ಮಾಡ್ತಿದ್ರು. ಆ ಕಾಲದಲ್ಲಿ ಶೇಷಗಿರಿ ಆಚಾರ್ಯ ಅಂತ ಒಬ್ಬ ಬ್ರಾಹ್ಮಣ, ಗಿರಿಯಮ್ಮ ಅಂತ ದಂಪತಿಗಳು, ಸಾತ್ವಿಕರು, ಸದಾಚಾರಿಗಳು. ವಿಶೇಷವಾಗಿ ಪ್ರತಿನಿತ್ಯ ದೇವರ ನೈವೇದ್ಯವನ್ನು ಊಟ ಮಾಡಿ, ಪ್ರಾಯ ಯಾವುದೇ ಗುರುಗಳ ಕಥೆ ಕೇಳಿ, ಶ್ರೀಪಾದರಾಜರಲ್ಲ ಪದ್ಮನಾಭ ತೀರ್ಥರನ್ನ ಕೇಳಿ, ಅವರು ಹುಟ್ಟುವಾಗ ಅತ್ಯಂತ ಬಡತನದಲ್ಲಿ ಹುಟ್ಟಿ ಬರ್ತಾರೆ. ಹಿಂದಿನ ಅವತಾರದಲ್ಲಿ ಹಿರಣ್ಯಕಶಿಪುವಿನ ಮಗನಾಗಿ ದೈತ್ಯ ರಾಜನಾಗಿ, ಹಿರಣ್ಯಕಶಿಪು ಸತ್ತ ಮೇಲೆ ಆ ಇಡೀ ರಾಜ್ಯವನ್ನ ಪ್ರಹ್ಲಾದರಿಗೆ ಕೊಟ್ರಲ್ಲ, ಪ್ರಹ್ಲಾದರಾದಾಗ ರಾಜರಾಗಿ ಮೆರೆದವರು. ಅವರೇ ಮುಂದೆ ರಾಯರಾದಾಗ ಬಡತನದಲ್ಲಿ ಬರ್ತಾರೆ. ಇದೊಂದು ಯತಿಗಳಲ್ಲಿ ಒಂದು ನಾವು ಕಾಣ್ತೇವೆ. ಯಾಕಂದ್ರೆ ದೇವರಂತಾನೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರ ಮೇಲೆ ನಾನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಡ್ತೇನೆ, ಮೊದಲು ಮಾಡೋ ಕೆಲಸ ಅವನಲ್ಲಿದ್ದ ಸಂಪತ್ತು ಕಸ್ಕೊಳ್ತೇನೆ ಅಂತಾನೆ ದೇವರು. ಅಹಂಕಾರ ಬರ್ತದೆ. ಹಾಗಾಗಿ ಗುರುಗಳೆಲ್ಲ ಬಡತನದಲ್ಲಿ ಹುಟ್ಟಿ ಬರ್ತಾರೆ. ಈ ಶೇಷಗಿರಿ ಆಚಾರ್ಯರಿಗೆ ಗಿರಿಯಮ್ಮ ಅವರಲ್ಲಿ 2 ಮಕ್ಕಳಾಗ್ತಾರೆ. 2 ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಡ್ತಾರೆ. ಈ ಮಗನಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಹಿರಿ ಮಗನೇ ಬ್ರಹ್ಮಣ್ಯ ತೀರ್ಥರು, ಸಣ್ಣವರೇ ಶ್ರೀಪಾದರಾಜ. 2 ಮಕ್ಕಳನ್ನ ಯತಿಗಳಾಗಿ ಮಾಡ್ತಾರೆ. ಶೇಷಗಿರಿ ಆಚಾರ್ಯರು 2 ಮಕ್ಕಳಿಗೆ ನಾಮಕರಣ ಆಯಿತು, ಉಪನಯನ ಆಯಿತು. ಒಂದು ದಿನ ಸ್ವರ್ಣವರ್ಣ ತೀರ್ಥರು ಅಂತ ಮಹಾಜ್ಞಾನಿಗಳು, ಈ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದವರು. ಅವರ ಹೆಸರೇ ಚೆನ್ನಾಗಿದೆ ನೋಡಿ, ಸ್ವರ್ಣವರ್ಣ. ಸ್ವರ್ಣ ಅಂದ್ರೆ ಸುವರ್ಣ, ಬಂಗಾರ. ಹಿರಣ್ಯ ವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜ. ಲಕ್ಷ್ಮೀದೇವಿಗೆ ಹಿರಣ್ಯ ಅಂತ ಹೆಸರಿದೆ, ದೇವರಿಗೆ ಹಿರಣ್ಯ ಅಂತ ಹೆಸರಿದೆ. ಒಬ್ಬ ಸೂರ್ಯ ಬಂದ್ರೆ ಇಷ್ಟು ಪ್ರಕಾಶ ಬರ್ತದೆ. ಕೋಟಿ ಸೂರ್ಯರು ಏಕಕಾಲಕ್ಕೆ ಬಂದಾಗ ಏನು ಪ್ರಕಾಶ ಬರಬೇಕೋ ವಿಚಾರ ಮಾಡಿ, ಬರೀ ಊಹೆ ಮಾಡಿ ಬರಲ್ಲ. ಏಕಕಾಲದಲ್ಲಿ ಆಕಾಶದಲ್ಲಿ ಕೋಟಿ ಸೂರ್ಯರು ಬಂದಾಗ ಏನೊಂದು ಪ್ರಕಾಶ ಬರಬೇಕೋ ಅಷ್ಟು ಪ್ರಕಾಶ ಪರಮಾತ್ಮನ ಹೆಬ್ಬರಳಿನ ಉಗುರಿನ ತುದಿಯಲ್ಲಿ ಅಷ್ಟು ಪ್ರಕಾಶ ಇದೆ. ಇನ್ನು ಇಡೀ ದೇಹದ ಕಾಂತಿ ಎಷ್ಟಿರಬೇಕು?
ಭೀಷಾಸ್ಮಾತ್ ವಾದಪ್ಪವತೆ. ಹಾಗಾಗಿ ಅನಂತ ಸೂರ್ಯನಿಗೂ ಮಿಗಿಲಾದ ಕಾಂತಿ ಉಳ್ಳವನೋದಕ್ಕಾಗಿ ದೇವರನ್ನ ಹಿರಣ್ಯ ಅಂತ ಕರೀತಾರೆ. ಅವರ ಹೆಂಡತಿಯಾದದ್ದರಿಂದ ಲಕ್ಷ್ಮೀದೇವಿಗೂ ಹಿರಣ್ಯ. ಇವರು ಹಾಗಿದ್ರಂತೆ ಸ್ವರ್ಣ ವರ್ಣ ತೀರ್ಥರು, ಬಂಗಾರದಂತೆ ಬಣ್ಣ, ತೇಜಸ್ವಿಗಳು. ಹಿಂದಿನ ಕಾಲದಲ್ಲಿ ಈ ಮುಖದಲ್ಲಿ ಕಾಂತಿ ಲಾವಣ್ಯ ಬರೋದಕ್ಕೆ ಲೇಪನಗಳು ಹಚ್ಕೋತಿರ್ಲಿಲ್ಲ. ಅವರ ಮಾಡುವ ಜಪ ಪಾರಾಯಣ ನೀವೇನು ಬೇಡ, ಪ್ರತಿನಿತ್ಯ ನೈವೇದ್ಯದ ಊಟ ಮಾಡಿ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ತಗೊಳ್ಳಿ, ನಿಮ್ಮ ಮುಖದಲ್ಲಿ ಎಂಥ ಕಾಂತಿ ಬರ್ತದೆ ನೋಡಿ, ನೋಡ್ಲಿಕ್ಕಾಗಲ್ಲ. ಅಷ್ಟು ವಿಚಿತ್ರವಾದ ಕೀರ್ತಿ ನಮ್ಮ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ಸ್ವರ್ಣವರ್ಣ ತೀರ್ಥರು. ಆಗಿನ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸ ಅಂದ್ರೆ ತಮ್ಮ ನಂತರ ಯಾರಿಗೆ ಸನ್ಯಾಸ ಕೊಡೋದು ಅಂತ, ಬಹಳ ಕಠಿಣ ಕೆಲಸ. ಯಾಕಂದ್ರೆ ಯಾರನ್ನೋ ಬಂದು ಕರೆದು ಕೊಡೋ ಹಾಗಿರಲಿಲ್ಲ. ಮೊದಲನೇದ್ದು ಸಂಬಂಧಿಕರಲ್ಲಿ ಸನ್ಯಾಸ ಕೊಡ್ತಕ್ಕದ್ದಲ್ಲ, ಅಣ್ಣನ ಮಗನಿಗೆ, ತಂಗಿ ಮಗನಿಗೆ, ತಕ್ಕನ ಮಗನಿಗೆ. ಹಾಗಾದ್ರೆ ಏನಾಗುತ್ತೆ, ಒಂದು ಅರ್ಥದಲ್ಲಿ ತಮ್ಮ ತಮ್ಮ ಬಳಗದಲ್ಲಿ ಕೊಟ್ಟು ಆ ಪೀಠನು ಸ್ವಾರ್ಥಕ್ಕೆ ಬಳಸ್ಕೊಂಡಂಗಾಗತ್ತೆ. ಸನ್ಯಾಸಿ ಆಗಬೇಕಾದ್ರೆ ಕನಿಷ್ಠ 3 ಇರಬೇಕು ಅವರಲ್ಲಿ. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಮೊದಲನೇದ್ದು ವೈರಾಗ್ಯ ಇರಬೇಕು, ಎರಡನೇದ್ದು ಪಾಠ ಪ್ರವಚನ ಮಾಡುವ ಸಾಮರ್ಥ್ಯ ಇರಬೇಕು, ಮೂರನೇದ್ದು ತಮ್ಮ ನಂಬಿದ ಭಕ್ತರಿಗೆ ಅನುಗ್ರಹ ಮಾಡುವ ಸಾಮರ್ಥ್ಯ. ಕನಿಷ್ಠ 3 ಆದ್ರೆ ಇರಬೇಕು. ಸನ್ಯಾಸ ತಗೊಳ್ಳೋ ವ್ಯಕ್ತಿಯಲ್ಲಿ ವೈರಾಗ್ಯ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದಿನ ಹೇಳಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಭಾಗವತದ 12 ಸ್ಕಂದದಲ್ಲಿ, ಭಾಗವತ 12ನೇ ಸ್ಕಂದ ಹೇಳ್ತಾರೆ, ಇನ್ನೂ ಕಲಿಯುಗ ಘೋರ ಆಗತ್ತಂತೆ, ಇನ್ನು 6000 ವರ್ಷ ಆಗಿದೆ, ಇನ್ನು ಕಲಿಯುಗ ಎಷ್ಟು ಘೋರ ಆಗತ್ತಂದ್ರೆ ಸನ್ಯಾಸಿಗಳು ಮುಂದೆ ತೊಟ್ಲ ತೂಗ್ತಾರೆ. ಸನ್ಯಾಸ ಧರ್ಮದಲ್ಲಿದ್ದರೂ ಸಂತಾನವನ್ನ ಪಡೆದು ತೊಟ್ಲ ತೂಗ್ತಾರೆ ಅಂತ ಭಾಗವತ ಹೇಳ್ತಾರೆ. ಈಗೆಲ್ಲ ನಡೆದಿದೆ. ಹಾಗಾಗಿ ಆ ಸ್ವರ್ಣವರ್ಣ ತೀರ್ಥರಿಗೆ ತಮ್ಮ ನಂತರದಲ್ಲಿ ಯಾರಿಗೆ ಆಶ್ರಮ ಕೊಡಬೇಕು ಅಂತ ಒಂದು ಚಿಂತೆ. ಆ ಸಂದರ್ಭದಲ್ಲಿ ಅಬ್ಬೂರಿನಲ್ಲಿ ಪುರುಷೋತ್ತಮ ತೀರ್ಥರು ಅಂತ ಜ್ಞಾನಿಗಳು, ಬ್ರಹ್ಮಣ್ಯ ತೀರ್ಥ ಗುರುಗಳು. ಆ ಪುರುಷೋತ್ತಮ ತೀರ್ಥರ ಬಗ್ಗೆ ಆಲ್ರೆಡಿ ಎಲ್ಲ ಕಡೆಗೆ ಪ್ರಚಾರ ಆಗಿತ್ತು. ಅವ್ರು ಹೆಂಗಿದ್ರು ಅಂದ್ರೆ, ಪುರುಷೋತ್ತಮ ತೀರ್ಥರು ಆನೆ, ಸಿಂಹ, ಹುಲಿಗಳು ಇವುಗಳ ಜೊತೆಗೆ ಗೆಳತನದಿಂದ ಇರ್ತಿದ್ರ. ಮನುಷ್ಯರನ್ನ ಕಂಡ್ರೆ ಹರಿದಾಗ್ತದೆ ಸಿಂಹ ಹುಲಿಗಳು. ಆ ಸಿಂಹ ಹುಲಿಗಳು ಈ ಪುರುಷೋತ್ತಮ ತೀರ್ಥರನ್ನ ನೋಡಿದ್ರೆ ಸಾಕು, ಅದೇನೋ ಅವರ ಮಾಟ ಅನ್ಬೇಕು. ಸುಮಧ್ವಿಜಯದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರು ಬದರಿಗೆ ಹೋಗಿ ಬರ್ತಿದ್ರ. ಇವತ್ತಿನ ಹಾಗೆ ರೋಡ್ ಇರಲಿಲ್ಲ ಬದರಿಗೆ. ಆಚಾರ್ಯರ ಕಾಲ ಊಹೆ ಮಾಡ್ಕೊಳ್ಳಿ, ಟೀಕಾರ್ಯ ವೃಂದಾವನ ಪ್ರವೇಶ ಮಾಡಿ 600 ವರ್ಷ ಮೇಲಾಯಿತು. ಅದಕ್ಕೂ ಮೊದಲು ಮಧ್ವಾಚಾರ್ಯರು 800-1000 ವರ್ಷಗಳ ಹಿಂದೆ ಏನು ದಾರಿ ಇಲ್ಲ, ಗುಡ್ಡ. ಆಚಾರ್ಯರು ಬದರಿಯಿಂದ ಬರುವಾಗ ಸಿಂಹ ಹುಲಿಗಳು ಮನುಷ್ಯರ ಕಂಡ್ರೆ ಸಾಕು, ಶಿಷ್ಯರೆಲ್ಲ ಗಾಬರಿ ಆಗ್ತಾರೆ. ನಾವೇನು ಹರಿದ್ವಾರಕ್ಕೆ ಹೋಗಲ್ಲ, ಹರಿದ್ವಾರಕ್ಕೆ ಹೋಗ್ತೀವಿ. ಆಚಾರ್ಯರು ಬರುವಾಗ ನೋಡುತ್ತಾರೆ ಎಲ್ಲಾ ಕಡೆಗೆ ಹುಲಿ ಸಿಂಹಗಳು. ಬೇಡ ಅಂದ್ರೆ ಆಚಾರ್ಯರು ಹೆದರೋದ್ ಬೇಡ, ಯಾರು ಹೆದರಬೇಡಿ, ಜೋರಾಗಿ ಒದರುತ್ತಾ ಇವೆ ಸಿಂಹ ಹುಲಿ. ಆಚಾರ್ಯರು ಒಂದು ಬಾರಿ ಅವುಗಳನ್ನು ನೋಡಿದರ. ವೀರ ದೃಷ್ಟಿಕೃತ ಸಿಂಹ ವಿಭ್ರಮ, ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ಸುಮಧ್ವಿಜಯ ಹೇಳುತ್ತದೆ. ಅದೇನು ಗೊತ್ತಾಯ್ತೋ, ಆಚಾರ್ಯರ ಮುಖ ನೋಡಿದ 2 ಕ್ಷಣದೊಳಗೆ ಆ ಹುಲಿ ಸಿಂಹಗಳು ಜೋರಾಗಿ ಹಿಡಿಬೇಕು ಅಂತ ಬಂದದ್ದು, ಕಾಲು ಕೆಳಗೆ ಮಾಡಿ ಕೂತ್ಕೊಂಡು ನಮಸ್ಕಾರ ಮಾಡಿದವು. ಇವರನ್ನ ಹೊಡೆಯೋದು ಬೇಡ, ಇವರೇ ನಮ್ಮ ಒಳಗಿದ್ದು ಉಸಿರಾಡೋರು, ಜೀವೋತ್ತಮರಾದ ವಾಯುದೇವರು ಮಧ್ವಾಚಾರ್ಯರು ಅಂತ. ಹಿಂದಿನ ಕಾಲದಲ್ಲಿ ಹಾಗಿತ್ತಂತೆ. ಶ್ರೀಪಾದರಾಜ ಆ ಪುರುಷೋತ್ತಮ ತೀರ್ಥರು ತಮ್ಮ ಗುಹೆಯೊಳಗೆ ಹುಲಿಗಳನ್ನ ಸಾಕೊಂಡಿದ್ದರು. ಆಗಿನ ಕಾಲದಲ್ಲಿ ಅವರ ಪ್ರಸಿದ್ಧಿ ಹೆಚ್ಚು. ಅವರ ದರ್ಶನ ಮಾಡಿಕೊಳ್ಳಬೇಕು ಅಂತ ಸ್ವರ್ಣವರ್ಣ ತೀರ್ಥರು ಪಲ್ಲಕ್ಕಿಯಲ್ಲಿ ಹೊರಟಿದ್ದಾರೆ. ಹಿಂದೆಲ್ಲ ತುಂಬಾ ಬಡತನ ನಿಮ್ಮ ಮಠಗಳಿಗೆಲ್ಲ. ಇವತ್ತೆಲ್ಲ 2 ವ್ಯಾನು, 3 ಗಾಡಿಗಳು, ಸ್ವಾಮಿಗಳು ಮುಂದೊಂದು ಹೋಗ್ತದೆ, ಹಿಂದೊಂದು ಬರ್ತದೆ. ಅವರ ಮಂಟಪಕ್ಕೆ ಒಂದು ಬಸ್ ಬೇಕು, ಸಂಪತ್ತು ಇವಾಗ ಬೇಕಾದ. ಹಿಂದೆಲ್ಲ ಇರಲಿಲ್ಲ ಪಾಪ, ಪಲ್ಲಕ್ಕಿಯಲ್ಲಿ ಹೋಗೋ ಪ್ರಸಂಗ. ಈ ಊರಿನಲ್ಲಿ ಇವತ್ತು ಪೂಜೆಯಾಗಿ ಭಿಕ್ಷೆಯಾದರೆ ಮುಂದಿನ ಊರಿಗೆ ಅವತ್ತೇ ಹೊರಡಬೇಕು. ಪಲ್ಲಕ್ಕಿಯೊಳಗೆ ಸ್ವರ್ಣವರ್ಣ ತೀರ್ಥರು ಬರ್ತಿದ್ದಾರೆ. ದಾರಿಯಲ್ಲಿ ಬರುವಾಗ ಅನೇಕ ಜನ ಸಣ್ಣ ಸಣ್ಣ ಹುಡುಗರು ಒಳ್ಳೆ ಗೋಪಿ ಚಂದನ ಮುದ್ರೆ ಹಚ್ಚಿಕೊಂಡು ಆಕಳಗಳನ್ನ ಕಾಯ್ತಾ ಇದ್ರು ಅರಣ್ಯದೊಳಗೆ. ಅಲ್ಲಿಂದಲೇ ಪಲ್ಲಕ್ಕಿ ಹೊರಟಿದೆ. ಆಗ ಪುರುಷೋತ್ತಮ ತೀರ್ಥರು ಸ್ವರ್ಣವರ್ಣ ತೀರ್ಥರಂತಾರೆ, ಯಾರಿಗಾದ್ರೆ ಕೇಳಿಯಪ್ಪ ಅಬ್ಬೂರು ಎಷ್ಟು ದೂರ ಇದೆ ಅಂತ. ಯಾರಿಗೆ ಕೇಳೋಣ?
ಆಗ ಪುರುಷೋತ್ತಮ ತೀರ್ಥರ ಅಂತ ನೋಡಿ ಗೋಪಿಚಂದನ ಹಚ್ಕೊಂಡು ಇಷ್ಟು ಜನ ಒಟುಗಳೆಲ್ಲ ಇದ್ದಾರೆ, ಅದರಲ್ಲಿ ಯಾರಿಗಾದ್ರೂ ಕೇಳಿ ಒಬ್ಬ ಒಟುವನ್ನ ಕರೀತಾರೆ. ಸ್ವಾಮಿಗಳು ಪುರುಷೋತ್ತಮ ಸ್ವರ್ಣವರ್ಣ ತೀರ್ಥರ ಕರೆದು, ಏನಪ್ಪ ನಿನ್ನ ಹೆಸರೇನು ಅಂತ ಕೇಳಿದ್ರು. ಸ್ವಾಮಿ ಲಕ್ಷ್ಮೀನಾರಾಯಣ ಅಂದ. ಇಲ್ಲಿಂದ ಅಪ್ಪೂರು ಎಷ್ಟು ದೂರ ಇದೆ? ಪುರುಷೋತ್ತಮ ತೀರ್ಥ ದರ್ಶನಕ್ಕೆ ಹೋಗ್ಬೇಕಾಗಿದೆ, ಎಷ್ಟು ದೂರ ಇದೆ ಅಂತ ಆ ಹುಡುಗನಿಗೆ ಕೇಳ್ತಾರೆ. ಬಹಳ ಆದರೆ 4-5 ವರ್ಷ ಆ ಹುಡುಗನಿಗೆ, ಲಕ್ಷ್ಮೀನಾರಾಯಣನಿಗೆ. ಹೆಂಗ್ ಉತ್ತರ ಕೊಡ್ತಾರೆ ನೋಡಿ. ಪ್ರಾಯ ಮುಂದೆ ಅವರು ದೊಡ್ಡ ದೊಡ್ಡ ಗ್ರಂಥ ಬರೆಯುವ ಜ್ಞಾನಿಗಳಾಗಬೇಕಾಗಿದೆ. ಇಲ್ಲಿಂದ ಹತ್ರ ಇದೆ ಹೋಗಿ, ಲೆಫ್ಟಿಗೆ ಹೋಗಿ, ರೈಟಿಗೆ ಹೋಗಿ ಅಂತ ಹೇಳಿಲ್ಲ. ಸೂರ್ಯನನ್ನ ನೋಡಿ, ನನ್ನನ್ನ ನೋಡಿ, ಆಕಳಗಳನ್ನ ನೋಡಿ ನಿಮಗೆ ಅಪ್ಪೂರ ಎಷ್ಟು ದೂರ ಇದೆ ಅಂತ ಗೊತ್ತಾಗತ್ತೆ. ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಅಲ್ಲ ಸ್ವಾಮಿ, ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಆ ಹುಡುಗ ಏನ್ ಹೇಳ್ದ, ಒಗಟಿದ್ದಂಗಿದೆ. ಅವನನ್ನ ನೋಡಿದರೆ, ಸೂರ್ಯನನ್ನ ನೋಡಿದರೆ, ಆಕಳಗಳನ್ನು ನೋಡಿದರೆ ಏನ್ ಗೊತ್ತಾಯಿತು? ಸ್ವರ್ಣವರ್ಣ ತೀರ್ಥರಂತಾರೆ, ಸೂರ್ಯನನ್ನ ನೋಡಿ ಸೂರ್ಯಾಸ್ತ ಆಗ್ತಿದೆ, ನನ್ನನ್ನ ನೋಡಿ ಸಣ್ಣ ಹುಡುಗಿದ್ದೇನೆ, ಆಕಳನ್ನು ನೋಡಿ ಮನೆಗೆ ಸೇರಿಸ್ಬೇಕು. ಸೂರ್ಯಾಸ್ತದ ಒಳಗೆ ಆಕಳ ಮನೆಗೆ ಹೋಗಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಸೂರ್ಯಾಸ್ತ ಆಗತ್ತೆ. ಹಾಗಾದ್ರೆ ಅರ್ಧ ಗಂಟೆಯಲ್ಲಿ ಹೋದ್ರೆ ಅಬ್ಬು ಸಿಗುತ್ತದೆ. ಏನು ವಿಚಿತ್ರ ನೋಡಿ, ಮಾತಿನೊಳಗೆ ಬಹಳ ದೂರ ಇದೆ, ಬಹಳ ಹತ್ರ ಇದೆ ಇಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸೂರ್ಯಾಸ್ತವಾಗತ್ತೆ, ಅಷ್ಟರೊಳಗೆ ನಾನು ಆಕಳನ ಮನೆಗೆ ಬೈಬೇಕು. ಇಷ್ಟು ಹತ್ರದಲ್ಲಿ ನಾನು ಹೋಗ್ತೇನಂದ್ರೆ ಅಷ್ಟೇ ಹತ್ರದಲ್ಲಿ ಅಬ್ಬು ಇದೆ. ಆ ಮಾತಿನ ಚಾಡ್ಮೆಯನ್ನ ನೋಡಿ ಸ್ವರ್ಣವರ್ಣ ತೀರ್ಥರಂತಾರೆ, ಒಂದು ಕೆಲಸ ಮಾಡು, ಈ ಸೂರ್ಯಾಸ್ತ ಈ ಆಕಳು ನೋಡೋ ಬದಲಿ ನಮ್ಮ ಪಲ್ಲಕ್ಕಿಯಲ್ಲಿ ಕೂತ್ಕೋ, ನೀನೇ ನಮ್ಮ ಜೊತೆಗೆ ಬಾ ಅಂದ್ರು. ಬಂದು ತೋರಿಸ್ಬಿಟ್ರೆ ಆಯ್ತಲ್ಲ. ನಾವು ಹೇಳಕ್ ಹೋಗ್ಬೇಕು, ಬಲಕ್ ಹೋಗ್ಬೇಕು, ಎಲ್ಲಿ ಹುಡುಕಬೇಕು, ಯಾಕೆ ಸುಮ್ಮನೆ ಇವತ್ತಿನ ಬೋರ್ಡ್ ಹಾಕಿರ್ತಾರ ಮಾತು ಸಂಘ ಅಂತ ಗೊತ್ತಾಗೋದು ಕಷ್ಟ. ಪಲ್ಲಕ್ಕಿ ಹತ್ತು ಕೂತ್ಕೋ ಅಂದ್ರೆ ಆ ಹುಡುಗ ಲಕ್ಷ್ಮೀನಾರಾಯಣ ಬೇಡ ಸ್ವಾಮಿ ಅಂತ ನಮಸ್ಕಾರ ಮಾಡದ ಅಂತೆ. ಯಾಕಯ್ಯ, ಗುರುಗಳ ಪಲ್ಲಕ್ಕಿ ಕೂಡಲ್ವಾ? ಮೊದಲನೇದ್ದು ನಿಮ್ಮ ಸಮಾನ ಕೊಡೋ ಯೋಗ್ಯತೆ ನಂದಲ್ಲ. ಎರಡನೇದ್ದು ಪಲ್ಲಕ್ಕಿ ಅಂದ್ರೆ ಭಯ ನನಗೆ ಅಂತ. ಯಾಕೆ ಭಯ ಅಂದ್ರೆ, ಆ ಹುಡುಗ ಹೇಳಿದ ಲಕ್ಷ್ಮೀನಾರಾಯಣ, ನನಗೊಬ್ಬ ಅಣ್ಣ ಇದ್ದ, ನಮ್ಮ ಅಣ್ಣನು ನನ್ನ ಜೊತೆ ಹೀಗೆ ಆಕಳನ್ನ ಕಾಯ್ತಾ ಇದ್ವಿ, ಹೀಗೆ ನಿಮ್ಮಾಗೆ ಒಬ್ಬರು ಸ್ವಾಮಿಗಳು ಬಂದಿದ್ರು. ನಮ್ಮ ಅಣ್ಣ ನನ್ನ ಪಲ್ಲಕ್ಕಿಯನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಆಶ್ರಮ ಕೊಟ್ಟು ಸನ್ಯಾಸಿ ಮಾಡಿಬಿಟ್ರು ಅವನನ್ನ. ಈಗ ನನ್ನ ತಂದೆ ತಾಯಿಗಳು ನೋಡ್ಕೊಳ್ಳೋದಕ್ಕೆ ನಾನು ಒಬ್ಬನೇ ಮಗ, ನಾನು ಪಲ್ಲಕ್ಕಿ ಏರಿದ್ರೆ ಭಯ. ಆ ಕಾಲದಲ್ಲಿ ನೋಡಿ, ಎಲ್ಲಿ ನನಗೂ ಸನ್ಯಾಸ ಕೊಟ್ಟು ಬಿಡ್ತೀರಿ, ನೀವು ಬೇಡ, ನಿಮ್ಮ ಪಲ್ಲಕ್ಕಿ ಬೇಡ, ಇಲ್ಲಿಂದ ಹೀಗೆ ಹೋಗಿ ಅಪ್ಪು ಸಿಗ್ತದೆ ಅಂತ ಆ ಮಾತುಗಳನ್ನ ಕೇಳಿ ಹಣತ್ತಾಯಿತು ಸ್ವರ್ಣವರ್ಣ ತೀರ್ಥರಿಗೆ. ಅಬ್ಬೂರಿಗೆ ಬರ್ತಾರೆ. ಪುರುಷೋತ್ತಮ ತೀರ್ಥರ ದರ್ಶನ ಆಯಿತು. ಅದೇ ಹೊಸದಾಗಿ ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಟಿದ್ರು. ಇದೇ ಲಕ್ಷ್ಮೀನಾರಾಯಣನ ಅಣ್ಣ ಅವರು. ಇಬ್ಬರು ಯತಿಗಳು ಬರ್ತಾರೆ, ಪರಸ್ಪರ ಭೇಟಿ. ನೋಡಿ, 3 ಜನ ಸೇರಿದ್ದಾರೆ. ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಸ್ವರ್ಣವರ್ಣ ತೀರ್ಥರು. ತ್ರಿವೇಣಿ ಗಂಗಾ ಸ್ನಾನ ಇದ್ದ ಹಾಗೆ ಮೂವರಲ್ಲಿ ಮಾತುಕತೆ ನಡೀತಾ ಇದೆ. ಆಗ ಸ್ವರ್ಣವರ್ಣ ತೀರ್ಥರಂತಾರೆ, ನಿಮ್ಮ ಮಹಿಮೆ ಎಲ್ಲ ಕಡೆಗೆ ಕೇಳಿದೆ ನಾನು, ಯಾರು ಏನು ಮಾತಾಡಿದ್ರು ಪುರುಷೋತ್ತಮ ತೀರ್ಥರಾಗಿರ್ಬೇಕು ಅಂತಾರೆ. ಅವರಂದ್ರು ನಂದೇನಿಲ್ಲ, ಇಲ್ಲ ದೇವರ ದಯ, ದೇವರು ನನಗೆ ಕೊಟ್ಟದ್ದನ್ನು ನಾನು ಭಕ್ತರಿಗೆ ಕೊಡ್ತೇನೆ ಅಂತ ಮಾತಾಡ್ತಾ ಮಾತಾಡ್ತಾ ಸಹಜವಾಗಿ ಒಂದು ಮಾತು ಹೇಳಿದ್ರು. ಸ್ವರ್ಣವರ್ಣ ತೀರ್ಥರಂತಾರೆ, ನಿಮಗೇನೋ ಒಳ್ಳೆ ಶಿಷ್ಯ ಸಿಕ್ಕ, ಉತ್ತರಾಧಿಕಾರಿಯಾಗಿ ಬ್ರಹ್ಮಣ್ಯ ತೀರ್ಥರಿದ್ದಾರೆ, ನಮ್ದೇನು ಪರಿಸ್ಥಿತಿ ಮುಂದೆ? ಯಾರಿಗೆ ಸನ್ಯಾಸ ಕೊಡೋದು? ನಮಗೂ ವಯಸ್ಸಾಗ್ತಾ ಬಂತು, ಯಾರಿಗಾದ್ರೂ ಆಶ್ರಮ ಕೊಡೋಣ ಅಂದ್ರೆ ನಮ್ಮ ಪೀಠಕ್ಕೆ ಯೋಗ್ಯ ವ್ಯಕ್ತಿ ಬೇಕಾಗಿದೆ. ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಬಂದ್ರೆ ಪರಿಹಾರ ಆಗತ್ತೆ ಅಂತ ತಿಳ್ಕೊಂಡೆ ಇಲ್ಲಿ ಬಂದೆ ಅಂದ್ರೆ ಅವರು. ನಿಮ್ಮ ದರ್ಶನನೂ ಆಯಿತು, ಮೇಲಾಗಿ ನನ್ನೊಂದು ಇದೊಂದು ದೊಡ್ಡ ಸಮಸ್ಯೆ ಇದೆ ಅಂತ ಇಷ್ಟು ಹೇಳಿ, ಒಬ್ಬ ಶಿಷ್ಯನನ್ನ ನೀವೇ ಆರಿಸ್ಕೊಡಿ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ನನಗೂ ಒಬ್ಬ ಶಿಷ್ಯ ಬೇಕು ಅಂತ ಹೇಳಿ ಸ್ವರ್ಣವರ್ಣ ತೀರ್ಥರಂತಾರೆ, ನಾನು ಪಲ್ಲಕ್ಕಿಯಲ್ಲಿ ಬರುವಾಗ ಒಬ್ಬ ವಟುವನ್ನ ಹುಡುಗನನ್ನ ನೋಡಿದೆ. ಹೆಸರು ಲಕ್ಷ್ಮೀನಾರಾಯಣ ಅಂತ, ಒಳ್ಳೆ ತೇಜಸ್ವಿ ಇದ್ದಾನೆ. ಬರೀ ಮುಖದಲ್ಲಿ ಮಾತ್ರ ತೇಜಸ್ವಿ ಅಲ್ಲ, ಮಾತಿನೊಳಗೂ ಅದ್ಭುತ ಮಾತಾಡ್ತಾನೆ. ಯಾಕೋ ಅವನನ್ನ ನೋಡಿದರೆ ನನಗೆ ಅವನನ್ನೇ ಉತ್ತರಾಧಿಕಾರಿ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಎಂದು. ನೋಡಿ, ಒಂದು ಪಾತ್ರೆ ತುಂಬ ಅನ್ನ ಮಾಡಿದರೆ ಅನ್ನ ಆಗಿದೆ ಅಂತ ಹಿಚಿಕ್ ನೋಡೋದಕ್ಕೆ ಇಡೀ ಪಾತ್ರೆ ಹೆಚ್ಚಿಕೋ ಅವಶ್ಯಕತೆ ಇಲ್ಲ. ಒಂದಗಳ ಹೆಚ್ಚಿಗೆ ಬೆಂದಿದೆ ಅಂದ್ರೆ ಸಾಕು. ಹಾಗೆ
ಜ್ಞಾನಿಗಳ ದೃಷ್ಟಿ ಒಂದು ಬಾರಿ ಬಿದ್ದರೆ ಸಾಕು, ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಗೊತ್ತಾಗತ್ತೆ. ನಮ್ಮ ಜೊತೆ ವರ್ಷಗಟ್ಟಲೆ ಇದ್ರೆ ಅವ್ರ ಬಗ್ಗೆ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಜೊತೆಗೆ ವರ್ಷಗಟ್ಟಲೆ ಇರ್ತೀವಿ, ಅವನನ್ನು ಒಳ್ಳೆಯವನು ಅನ್ಕೊಂಡಿರ್ತೀವಿ, ಆಮೇಲೆ ಅವನೇ ಬತ್ತಿಟ್ಟಿರ್ತಾನೆ ಕೆಳಗೆ. ಇದೆಲ್ಲ ಘೋರ ಕಲಿಯುಗದಲ್ಲಿ. ಸ್ವರ್ಣವರ್ಣ ತೀರ್ಥರು ಆ ಲಕ್ಷ್ಮೀನಾರಾಯಣನನ್ನ ನೋಡಿದ್ದು ಒಂದು 2 ನಿಮಿಷ, ಮಾತಾಡಿದ್ದು ಒಂದೇ ಮಾತು, ಅಷ್ಟರೊಳಗೆ ಅವನ ಬಗ್ಗೆ ಗೊತ್ತಾಯ್ತು. ದಾರಿಯಲ್ಲಿ ಬರುವಾಗ ಹುಡುಗನನ್ನ ನೋಡದೆ ಅಂದ್ರೆ ಪುರುಷೋತ್ತಮ ತೀರ್ಥರು ಸ್ವಲ್ಪ ಹೊತ್ತು ವಿಚಾರ ಮಾಡಿದ್ರು. ಹೇಗಿದ್ದ ಹುಡುಗ? ಒಳ್ಳೆ ತೇಜಸ್ವಿಯಾಗಿದ್ದ, ಹೆಸರು ಲಕ್ಷ್ಮೀನಾರಾಯಣ ಅಂತ. ಪುರುಷೋತ್ತಮ ತೀರ್ಥರಂದ್ರು, ಅವನು ಬೇರೆ ಯಾರಲ್ಲ, ನಮ್ಮ ಉತ್ತರಾಧಿಕಾರಿ ಇದ್ದಾರಲ್ಲ ಬ್ರಹ್ಮಣ್ಯ ತೀರ್ಥರು, ಇವರ ಪೂರ್ವಾಶ್ರಮದ ತಮ್ಮ, ನಮ್ಮ ಶಿಷ್ಯ ಶೇಷಗಿರಿ ಆಚಾರ್ಯರು, ಅವ್ರ ಮಗ ಅವನು. ಸ್ವರ್ಣವರ್ಣ ತೀರ್ಥರಂತರ ಕೆಲಸ ಆಯ್ತು ಅಂದ್ಕೊಂಡ್ರು. ಯಾಕಂದ್ರೆ ಶಿಷ್ಯ ಅಂದ ಮೇಲೆ ಶೇಷಗಿರಿಯಾಚಾರ್ಯರು ಪುರುಷೋತ್ತಮ ತೀರ್ಥರ ಶಿಷ್ಯರು ಅಂದ ಮೇಲೆ ನನ್ನ ಅರ್ಧ ಕೆಲಸ ಆದಂಗಾಯ್ತು. ಇಲ್ಲೇ ಇಲ್ಲಿ ನಾನು ಕಳಿಸ್ತೇನೆ ಅಂದ್ರು. ಆಗಿದ್ದಾಗ ಪುರುಷೋತ್ತಮ ತೀರ್ಥರು ಶಿಷ್ಯರನ್ನ ಕಳಿಸ್ತಾರೆ, ತಂದೆ ತಾಯಿಗಳನ್ನ ಕರ್ಕೊಂಡು ಬಾ. ಶೇಷಗಿರಿಯಾಚಾರ್ಯರು, ಗಿರಿಯಮ್ಮ ಹಾಗೂ ಈ ಲಕ್ಷ್ಮೀನಾರಾಯಣ ಮೂವರು ಬರ್ತಾರೆ. ಇದಕ್ಕಿಂತ ಮೊದಲೇನಾಗಿತ್ತಂದ್ರೆ, ಆ ಸ್ವಾಮಿಗಳು ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಹೊರಟ ಮೇಲೆ ಈ ಲಕ್ಷ್ಮೀನಾರಾಯಣ ಮನೆಗೆ ಬಂದ. ಮನೆಗೆ ಬಂದ್ಮೇಲೆ ತಾಯಿ ಕೇಳ್ತಾರೆ, ಇಷ್ಟೊತ್ತು ಯಾಕೆ ಮಾಡದೆ? ಸೂರ್ಯಾಸ್ತ ಆಯ್ತು, ಬೇಗ ಬರಬೇಕಲ್ಲ, ಆಕಳ ತಗೊಂಡು ಕತ್ಲಾಗತ್ತಲ್ಲ. ಇಲ್ಲಮ್ಮ, ಬೇಗನೆ ಬರ್ತಿದ್ದೆ, ಪಲ್ಲಕ್ಕಿಯಲ್ಲಿ ಒಬ್ಬ ಸ್ವಾಮಿಗಳು ಸಿಕ್ಕಿದ್ರು, ಅವ್ರ ಜೊತೆಗೆ 1-2 ನಿಮಿಷ ಮಾತಾಡಿದೆ. ತಾಯಿ ಅಂತಾಳೆ, ಇನ್ನೊಂದ್ಸಲ ಸ್ವಾಮಿಗಳು ಸಿಕ್ಕರೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂದ್ರು. ಡೇಂಜರ್ ಅಪ್ಪ ಈ ಸ್ವಾಮಿಗಳೆಲ್ಲ. ಮೊದಲು ಮಾತಾಡ್ತಾರೆ, ನೋಡುದಿಲ್ಲ ನಿಮ್ಮ ಅಣ್ಣನ ಪರಿಸ್ಥಿತಿ, ಹೀಗೆ ನಿಮ್ಮ ಅಣ್ಣನ ಜೊತೆ ಚೆನ್ನಾಗಿ ಮಾತಾಡಿ ಕರ್ಕೊಂಡು ಸ್ವಾಮಿ ಮಾಡಿಬಿಟ್ರೆ ಅವನನ್ನ. ಇರೋ ಒಬ್ಬ ಮಗ ನೀವು ಸ್ವಾಮಿ ಆದ್ರೆ ಏನ್ ಮಾಡೋದು? ಅದಕ್ಕೆ ಅಮ್ಮ, ಅವ್ರು ಪಲ್ಲಕ್ಕಿ ಹತ್ತು ಅಂದ್ರೆ ನಾನು ಹತ್ತಲಿಲ್ಲ. ನಿನ್ನ ಮಾತು ನನ್ನ ತಲೆಯಲ್ಲಿತ್ತು, ಎಲ್ಲಿ ಪಲ್ಲಕ್ಕಿ ಹತ್ತಿಸ್ಕೊಂಡು ನನ್ನನ್ನು ಸ್ವಾಮಿ ಮಾಡ್ತಾರೆ ಅಂತ ನಾನು ಹತ್ತಲಿಲ್ಲ. ಅಷ್ಟು ಮಾತಾಡುತ್ತಿದ್ದಾರೆ ತಾಯಿ ಮಗ. ಅಷ್ಟೊತ್ತಿಗೆ ಮಠದಿಂದ ಆಮಂತ್ರಣ ಬಂತು, ಮೂವರನ್ನು ಸ್ವಾಮಿಗಳು ಕರೆದಿದ್ದಾರೆ. ಶೇಷಗಿರಿ ಆಚಾರ್ಯರಿಗೆ ಒಳಗೆ ಒಂದು ಸ್ವಲ್ಪ ಅವರಿಗೆ ಭಯ ಯಾಕೆ ಬಂದಿತ್ತಂದ್ರೆ, ಇವ ಹೇಳಿದ್ನಲ್ಲ, ದಾರಿಯಲ್ಲಿ ಹೋಗುವಾಗ ಸ್ವಾಮಿಗಳ ಸಿಕ್ಕಿದ್ರು ಮಾತಾಡಿದೆ ಅಂತ. ತಂದೆ ತಾಯಿಗಳಿಗೆ ಸ್ವಾಮಿಗಳು ಕರೆದಿದ್ದಾರೆ ಪುರುಷೋತ್ತಮ ತೀರ್ಥರು ಅಂದ್ರೆ ಭಯ. ಯಾಕಂದ್ರೆ ಅವ್ರ ಜೊತೆಗೆ ಏನೋ ಯದ್ವಾತದ್ವ ಮಾತಾಡಿದ್ದಾನ ಮಗ ಅಂತ. ಜ್ಞಾನಿಗಳ ಜೊತೆಗೆ ದೊಡ್ಡವ್ರ ಜೊತೆ ಮಾತಾಡಿ ಸ್ವಲ್ಪ ಸಂಕೋಚ ಆಗುತ್ತೆ. ಈ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಜೊತೆ ವ್ಯವಹಾರ ಮಾಡಿ ಗೊತ್ತು, ಸ್ವಾಮಿಗಳ ಜೊತೆ ಗೊತ್ತಿರಲ್ಲ. ನನ್ನ ಮಗ ಏನಾದರೂ ಅಪತ್ತೇನೋ ಮಾತಾಡಿದ್ದಾನ ಸ್ವಾಮಿಗಳ ಜೊತೆಗೆ, ಅದಕ್ಕೆ ಕರೆದಿದ್ದಾರ ಅಂತ ಇಬ್ಬರು ನಡೆಯುತ್ತಿದ್ದಾರೆ. ಶೇಷಗಿರಿ ಆಚಾರ್ಯ ಗಿರಿಯಮ್ಮ ಬಂದು ಪುರುಷೋತ್ತಮ ತೀರ್ಥರಿಗೆ ನಮಸ್ಕಾರ ಮಾಡಿದರು, ಬ್ರಹ್ಮಣ್ಯ ತೀರ್ಥರಿಗೆ, ಸ್ವರ್ಣವರ್ಣ ತೀರ್ಥರಿಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳೋದಕ್ಕಿಂತ ಮೊದಲು ಇವರೇ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಪಲ್ಲಕ್ಕಿಯಲ್ಲಿ ತಾವು ಸಿಕ್ಕಿದ್ರಂತೆ, ಮಗ ಹೇಳ್ದ, ಏನೋ ನನ್ನ ಮಗ 1-2 ಮಾತಾಡಿರ್ಬೇಕು, ತಲೆಗೆ ಹಾಕೋಬೇಡಿ. ಸ್ವರ್ಣವರ್ಣ ತೀರ್ಥರಂತಾರೆ, ನಾವು ಅದಕ್ಕೆ ಕರೆದೇ ಇಲ್ಲ ನಿಮ್ಮನ್ನ, ನಾವು ಕರೆಸಿದ್ದೇ ಬೇರೆ. ಪುರುಷೋತ್ತಮ ತೀರ್ಥರಂತಾರೆ, ನಿಮ್ಮ 2ನೇ ಮಗನಾದ ಲಕ್ಷ್ಮೀನಾರಾಯಣನ ಮಾತುಗಳ ಕೇಳಿ ಸ್ವರ್ಣವರ್ಣ ತೀರ್ಥರಿಗೆ ಪರಮಾನಂದ ಆಗಿದೆ. ಆದರೆ ಮೊದಲು ಸನ್ಯಾಸ ಅಂತ ಹೇಳಲಿಲ್ಲ, ಡೈರೆಕ್ಟ್ ಆಗಿ ಆಶ್ರಮ ಕೊಡೋದು ಅಂತ ಹೇಳಲಿಲ್ಲ. ಪುರುಷೋತ್ತಮ ತೀರ್ಥರಂತಾರೆ, ಮಗ ಉಪನಯನ ವಯಸ್ಸಿಗೆ ಬಂದಿದ್ದಾನೆ. ನೋಡಿ, ಯಾವುದೇ ಸಂಸ್ಕಾರ ಅದಕ್ಕೆ ಅಂತ ಶಾಸ್ತ್ರ ವಯಸ್ಸು ಕೊಟ್ಟಿದೆ. ಜಾತಕರ್ಮ ಯಾವಾಗ ಮಾಡಬೇಕು, ನಾಮಕರಣ ಯಾವಾಗ ಮಾಡಬೇಕು, ಗರ್ಭಾಧಾನ ಯಾವಾಗ. ಇವತ್ತು ನಾಮಕರಣದಿಂದಲೇ ಶುರು. 13ನೇ ದಿವಸ ಹೆಣ್ಣು ಮಗುವಾಗಿದ್ರೆ 12ನೇ ದಿನ ಗಂಡು ಮಗುವಾಗಿದ್ರೆ ಮಾಡ್ಬೇಕಂತ. ಅವ್ರು ಹಾಸ್ಪಿಟಲ್ ಮನೆಗೆ ಬರೋದೇ 3 ತಿಂಗಳಾದ್ಮೇಲೆ. ಅನಿವಾರ್ಯ ಸಿಸರಿ ಮಾಡಿರ್ತಾರೆ, ಅವ್ರಿಗೆ ದಕ್ಷಿಣೆ ಬರಬೇಕು ಹಾಸ್ಪಿಟ್ಲಿಗೆ. ಆಮೇಲೆ ಅಲ್ಲಿವರೆಗೆ ಚಿಂಟೆ ಪಿಂಟೆ ಅಂತ ಏನೋ ಕರೆದು ಬಿಟ್ಟಿರ್ತಾರೆ. 6 ತಿಂಗಳಾದ್ಮೇಲೆ ಹೆಸರಿಡೋದು ನೀವು. ಇವತ್ತು ಉಪನಯನಗಳು ಎಷ್ಟು ವಿಚಿತ್ರ ಅಂದ್ರೆ, ಮದುವೆ ಡೇಟ್ ಫಿಕ್ಸ್ ಆದ್ರೆ ಉಪನಯನ ಮಾಡ್ತಾರೆ. ಇವತ್ತು ಮದುವೆ, ನಾಳೆ ಸೋಡು ಮಂಜುವೆ, ಎದುರುಗೊಳ್ಳೋದು ಮದುವೆ. ಸರಿಯಾಗಿ 7 ಮುಗಿದು 8ನೇ ವರ್ಷಕ್ಕೆ ಉಪನಯನ ಆಗಬೇಕಂತೆ. ಮದುವೆ ಮಾಡಿಕೊಳ್ಳೋದ್ರ ಒಳಗಾಗಿ 24 ಲಕ್ಷ ಗಾಯತ್ರಿ ಜಪ ಮಾಡಿ ಇವರು ಸಿದ್ಧಿ ಪಡೆದಿರ್ಬೇಕಂತ. ಯಾಕಂದ್ರೆ ಮದುವೆ ಆದ್ಮೇಲೆ ಜಪ ಮಾಡಿ ಬಹಳ ಟೈಮ್ ಇರಲ್ಲ, ಅವಾಗ ಜಪ ಬೇರೆದೇ ಇರ್ತದೆ. ಹಾಲು ತಂದ್ರ, ಮೊಸರು ತಂದ್ರ, ಅಲ್ಲಿ ಹೋದ್ರ, ಇಲ್ಲಿ ಹೋದ್ರ, ಬಂದ್ರ, ಅಕಸ್ಮಾತ್ ಅರ್ಧಾಗ ಇಷ್ಟೊತ್ತೇನ್ರಿ ಪೂಜೆ ಮಾಡೋದು, ನಾಳೆ ಪೂಜೆ ಮಾಡೋದು ಬೇಡ ಅಂದ್ಬಿಡ್ತಾರೆ ಪಾಪ. 1 ದಿನ ತೀರ್ಥ ಮಾಡಿಟ್ಬಿಡಿ, 1 ವಾರ ತಗೋತೀವಿ ನಾವು.
ಹಿಂದಿನ ಕಾಲದಲ್ಲಿ ಬೇಗ ಪೂಜಾ ಗಂಡ ಮುಗಿಸಿದ್ರೆ ಬೈಯೋರಿದ್ರು, ಬಹಳ ಹೊತ್ತು ಮಾಡಿದ್ರೆ ಬೈಯೋರಿದ್ದಾರೆ. ಈಗ ಅಯ್ಯೋ ನಮ್ಮ ಮನೆಯಲ್ಲಿ ಪೂಜಾ ಮಾಡುವ ಅಂದ್ರೆ 6 ಗಂಟೆ ಒಳಗೆ ಹೋದ್ರೆ 10:30 ಅಲ್ಲೇ ಒಳಗೆ. ವಿಶೇಷ ನೋಡಿ ಸಂಸ್ಕಾರ, ಅದರಲ್ಲಿ ಉಪನಯನ ಸಂಸ್ಕಾರ. ಯಾಕಂದ್ರೆ ಉಪನಯನ ನಾವು ತೋರಿಸ್ಕೊಳ್ಳೋದಕ್ಕೆ ಮಾಡೋದಲ್ಲ, ಆ ವಟುವಿನ ಇಡೀ ಜೀವನ ಅದರ ಮೇಲೆ ನಿಂತಿರ್ತಾರೆ. ಅವನ ಜ್ಞಾನ, ಅವನ ಮುಂದೆ ಸಂಪಾದನೆ ಮಾಡಬೇಕು, ಎಲ್ಲವೂ ಅದರ ಮೇಲೆ. ಹಾಗಾಗಿ ಉಪನಯನ ಮಾಡಿ ಬೇಗ ಅವನಿಗೆ ಗುರುಕುಲಕ್ಕೆ ಅಧ್ಯಯನ ಕಳಿಸಿಬಿಟ್ಟು ದನ ಕಾಯಕ್ಕೆ ಹಚ್ಚಿರಲ್ಲ. ಈ ಶೇಷಗಿರಿ ಆಚಾರ್ಯರಂತಾರೆ, ಮಗನ ಉಪನಯನ ಮಾಡಬೇಕು ಅಂತ ನನಗೂ ಅಪೇಕ್ಷೆ ಇದೆ. ಅತೀ ವೈಭವದಿಂದ ಮಾಡದಿದ್ರು ಕನಿಷ್ಠ ಪಕ್ಷ ಸಾಮಾನ್ಯವಾಗಿ ಮಾಡಬೇಕು. ಅಷ್ಟು ನನ್ನ ಹತ್ರ ದುಡ್ಡಿಲ್ಲ ಅಂದ್ರು ಪಾಪ. ಬೆಳಗ್ಗೆ ಊಟ ಮಾಡಿದ್ರೆ ರಾತ್ರಿ ಏನು ಅಂತ ಪರಿಸ್ಥಿತಿ ಆ ಕಾಲದಲ್ಲಿ. ಉಪನಯನ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕಾಗಿ ನಾನು ಉಪನಯನ ಮಾಡುತ್ತಿಲ್ಲ. ಇವತ್ತಿನ ಹಾಗೆ 100 ಜನರನ್ನ ಕರೆದು ಅನ್ನದಾನ ಮಾಡೋದು ಬೇಡ. 2 ಬ್ರಾಹ್ಮಣರಿಗಾದ್ರೂ ಕರೆದು ಅನ್ನದಾನ ಮಾಡಬೇಕಲ್ಲ ಉಪನಯನದಲ್ಲಿ. ಅಷ್ಟು ನನ್ನಿಂದ ಮಾಡ್ಲಿಕ್ಕಾಗಲ್ಲ. ಆಗ ಪುರುಷೋತ್ತಮ ತೀರ್ಥರಂತಾರೆ, ಇವತ್ತಿನಿಂದ ಆ ಚಿಂತೆ ಬೇಡ ನಿಮಗೆ. ನಿಮ್ಮ ಮಗನ ಉಪನಯನ ಮಾತ್ರವಲ್ಲ, ನಿಮ್ಮ ಮಗನ ಉಪನಯನ ಮಾಡಿ ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿ ಎಲ್ಲಾ ಜವಾಬ್ದಾರಿಯನ್ನು ಸ್ವಾಮಿಗಳು ತಾವು ತಗೊಳ್ತಾರಂತೆ. ಸ್ವರ್ಣವರ್ಣ ತೀರ್ಥರಿಗೆ ನೀವು ಮಗನನ್ನ ಒಪ್ಪಿಸಿಬಿಡಿ ಸಾಕು. ಒಂದು ಕಡೆಗೆ ದುಃಖನೂ ಆಗ್ತಿದೆ, ಆನಂದನೂ ಆಗ್ತಿದೆ ಶೇಷಗಿರಿ ಆಚಾರ್ಯರಿಗೆ. ಆನಂದ ಯಾಕಂದ್ರೆ ಸಕಾಲದಲ್ಲಿ ಮಗನ ಉಪನಯನ ಆಗತ್ತೆ. ಅದು ಸ್ವಾಮಿಗಳೇ ಮಾಡ್ತಾರಂದ್ರೆ ಎಲ್ಲಾ ಖರ್ಚು ಮಠ ನೋಡ್ಕೊಳ್ತದೆ. ಮಠದಿಂದ ಖರ್ಚು ಅಂದ್ರೆ ನಾವು ಬರೆಯೋದು ಅನ್ನ ಸಾರ ಹಾಕಿದರೆ ಅನೇಕ ಜನ ಅಡಿಗೆ ಊಟ ಎಲ್ಲ ಆಗತ್ತೆ. ಸರಿ, ಸಕಾಲಕ್ಕೆ ಉಪನಯನ ಆಗತ್ತೆ ಅಂತ ಆನಂದದ ಜೊತೆಗೆ ಉಪನಯನ ಅಂದ್ರೆ ಮನೆಗೆ ಕಳಿಸ್ಲಿಲ್ಲ ಅಂದ್ರೆ, ಯಾಕಂದ್ರೆ ಗೊತ್ತಲ್ಲ, ಒಂದ್ಸಲ ಕೊಟ್ರೆ ಆ ಕಡೆನೆ. ಆದರೂ ಶೇಷಗಿರಿ ಆಚಾರ್ಯರಂತಾರೆ, ಏನೇ ಆಗಲಿ ಕೆಟ್ಟದಂತೂ ಅಲ್ಲ. ಬೈ ಚಾನ್ಸ್ ಸನ್ಯಾಸ ಕೊಟ್ಟರು ಏನ್ ತಪ್ಪಿದೆ? ಹಿರಿಮಗ ಆ ಮಠದ ಪೀಠಾಧಿಪತಿ, ಸಣ್ಣ ಮಗ ಈ ಮಠದ ಪೀಠಾಧಿಪತಿ, ಶ್ರೀಪಾದರಾಜರು, ದಾಸರಾಜರು, 2 ಮಠಕ್ಕೆ ಒಂದು ಮಗನ ಕೊಟ್ಟಂಗಾಯ್ತಲ್ಲ. ಆನಂದವಾಗಿ ಆಗಲಿ ಅಂತ ಒಪ್ಕೊಳ್ತಾರೆ. ಗಿರಿಯಾಚಾರ್ಯರ ಆ ಶೇಷಗಿರಿ ಆಚಾರ್ಯ ಒಪ್ಪಿಗೆ ನೋಡಿ ಆನಂದ ಆಯಿತು. ಮುಂದೆ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡ್ತಾರೆ. ಸ್ವತಃ ಸ್ವರ್ಣವರ್ಣ ತೀರ್ಥರು ಉಪನಯನ ಮಾಡಿ ಗಾಯತ್ರಿ ಉಪದೇಶವನ್ನ ಮಾಡಿಸಿ ಅವತ್ತಿನಿಂದ ಇವನ ವಿದ್ಯಾಭ್ಯಾಸ ಇಲ್ಲೇ ಮಠದಲ್ಲೇ ನಡೀವಿ. ಯಾವಾಗಲೂ ನೋಡಿ, ಉಪನಯನ ಮಾಡಿಕೊಂಡದ್ದು ದೊಡ್ಡದೇ, ಆದರೆ ಉಪನಯನದ ನಂತರ ಕನಿಷ್ಠ 2 ತಿಂಗಳಾದರೂ ಗುರುಕುಲಕ್ಕೆ ಹೋಗ್ಬೇಕಂತ. ಕನಿಷ್ಠ 2 ತಿಂಗಳು. ಯಾಕಂದ್ರೆ ಸಾಮಾನ್ಯವಾಗಿ ಕೆಲವರಿಗೆಲ್ಲ ಉಪನಯನ ಆದ ಮೇಲೆ ಏನು ಮಠಕ್ಕೆ ಕಳಿಸ್ಬಿಟ್ರೆ ಅಲ್ಲೇ ಇಟ್ಕೊಂಡ್ಬಿಟ್ರೆ ಹೇಗೆ ಹೇಳು ಅಂದ್ರೆ ಹೇಳ್ತಾರೆ, ಬೇಡ ಅಂದ್ರೆ ಕಳಿಸ್ತಾರೆ. ಆದರೆ 2 ತಿಂಗಳ ಮಾತ್ರ ನಿಮ್ಮ ಮಕ್ಕಳನ್ನು ಕಳಿಸಿ. ಸಂಧ್ಯಾ ವಂದನೆ ಮಂತ್ರ ಗೊತ್ತಿರಲಿ, ಚಿತ್ರಾವತಿ ಇಡೋದು ಹೆಂಗೆ ಗೊತ್ತಿರಲಿ. ಈ ತರಹ ಸಮಾರಂಭಕ್ಕೆ ಬಂದಾಗ, ಊಟಕ್ಕೆ ಕೂತಾಗ ಎಲ್ಲರ ಊಟ ಆದ ಮೇಲೆ ಏಳಬೇಕು ಅನ್ನೋ ಪರಿವೆ ಮಕ್ಕಳಿಗೆ ಬೇಡವಾ? ಚಿತ್ರಾವತಿ ಎಷ್ಟಿಡಬೇಕು ಅಂತ ಗೊತ್ತಿರೋದು ಬೇಡವಾ? ಪರಿಶೇಚನ ಹೇಗೆ ಮಾಡಬೇಕು? ಜೋರಾಗಿ ನೀರಾಗಿ ಪಕ್ಕದಲ್ಲಿ ನಿಂತವರು ಸಿಡಿದ್ರೆ, ಊಟ ಮಾಡುವಾಗ ಎಂಜಲು ಇನ್ನೊಬ್ಬರಿಗೆ ಸಿಡಿದ್ರೆ. ಹಾಗಾಗಿ ಉಪನಯನ ಮಾಡಿ 2 ತಿಂಗಳು ಮಠಕ್ಕೆ ಬಿಡಿ. ಪ್ರಾರಂಭದ ಬೇಸಿಕ್ ಆದರೂ ಮಕ್ಕಳು ಕಲಿಬೇಕು. ನಿಮ್ಮ ಸುಧಾ ಪಂಡಿತ ಆಗೋದು ಬೇಡ. ಯಾಕಂದ್ರೆ ಪಾಪ ಎಲ್ಲರಿಗೂ ಒಂಥರ ಭಯ, ಪಂಡಿತ ಆದ್ರೆ ಮುಂದೆ ಗತಿ ಏನು ಅಂತ. ತಿಳ್ಕೊಂಡಿರಿ, ಡಾಕ್ಟರ್ ಇಂಜಿನಿಯರ್ಗಳಾದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ. 90% ಸುಧಾ ಪಂಡಿತ ಚೆನ್ನಾಗಿದ್ದಾರೆ. 3 ಲಕ್ಷ ಸಂಪಾದನೆ ಮಾಡಿ 3.5 ಲಕ್ಷ ಸಂಬಳ ಇರ್ತದೆ, ಒಣಗಿದ ಬ್ರೆಡ್ ತಿಂತಾರೆ ಅಷ್ಟೇ ಅವರು. ಎಲ್ಲಾರನ್ನ ಪಂಡಿತ ಮಾಡುವಂತೆ ಇದು ಬೇಕು. ಭಾದ್ರಪದ ಮಾಸ ಗಣಪತಿ ಪೂಜಾ ಮಾಡಬೇಕು, ಒಬ್ಬರ ಆಚಾರ ಬರಬೇಕು. ಅವ್ರ ಆಚಾರ ಆಲ್ರೆಡಿ 9 ಮನೆ ಪೂಜಾ ಮುಗಿಸಿ 10 ನಿಮ್ಮ ಮನೆಗೆ ಬರಬೇಕು. ಎಷ್ಟಾಗಿರುತ್ತೆ ಟೈಮು? ಅದೇ ನಿಮ್ಮ ಮಗನಿಗೆ ಗಣಪತಿ ಪೂಜಾ ಕಲಿಸಿದ್ರಿ ಮಠದಲ್ಲಿ ಅಂದ್ರೆ ಉಪಯೋಗ ಆಗಲ್ವಾ? ತಕ್ಷಣದಲ್ಲಿ ಮಗ ಗಣಪತಿ ಕೂರಿಸ್ತಾನೆ. ಸಣ್ಣದು ಕಲಿಸಿ, ವಿಷ್ಣು ಪಂಚಕ ಮಾಡ್ಬೇಕು, ಸಂಕಲ್ಪ ಆಚಾರ್ಯ ಬರಬೇಕು. ಆಚಾರ ಬರೋದು ಯಾವಾಗ, ಸಂಕಲ್ಪ ಹೇಳೋದು ಯಾವಾಗ? ಮೊನ್ನೆ ಅಧಿಕ ಮಾಸದಲ್ಲಿ 5 ಲಘು ವಿಷ್ಣು ಪಂಚಕ ಅಂತಾರೆ. 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಶ್ರವಣ ನಕ್ಷತ್ರ. ಒಬ್ರು ಫೋನ್ ಮಾಡಿದ್ರು, ಆಚಾರ್ಯ ಲಘು ವಿಷ್ಣು ಪಂಚಕ ಸಂಕಲ್ಪ ಹೇಳಿ ಬನ್ನಿ. ನಾನು ದಶಮಿ ದಿನ ಮಾಡ್ಬೇಕಮ್ಮ ಅಂದೆ. ದಶಮಿ ದಿನ ಸಂಕಲ್ಪ ಮಾಡಿ ಏಕಾದಶಿ ಮಾಡ್ಬೇಕು, ನೀವು ಬಂದು ಮಾಡಿಸಿ ಅಂದ್ರು. ಎಷ್ಟೊತ್ತಿಗೆ ಬೆಳಗ್ಗೆ ಏನೋ ಟೈಮ್ ಹೇಳಿದ್ರು. ನಾ ಆ ಟೈಮಿಗೆ ಆಲ್ರೆಡಿ ಇನ್ನೊಂದು ಕಡೆ ಹೋಗೋದಿದ್ದೇನೆ ಅಂತೆ. ಕೊನೆಗೆ ಅವ್ರಿಗೆ ಬೇರೆ ಯಾರು ಆಚಾರ್ಯ ಸಿಗಲಿಲ್ಲ, ಮಾಡಲೇ ಇಲ್ಲ.
ನಾ ಹೇಳ್ತಿರೋದಿಷ್ಟೇ, ಕನಿಷ್ಠ ಪಕ್ಷ ನಿತ್ಯ ಮಾಡುವ ನೈವೇದ್ಯ ವೈಶ್ವದೇವ. ಯಾಕಂದ್ರೆ ಒಂದೇ ಪರಿಸ್ಥಿತಿ ಇರಲ್ಲ. ಈಗ ಅಪ್ಪ ನಿತ್ಯ ಪೂಜಾ ಮಾಡ್ತಾನೆ, ಯಾವುದೋ ಕಾರಣ ಅಪ್ಪ ಜ್ವರ ಬಂದು ಬಿದ್ದ, ನಿಮ್ಮ ಮಗನಿಗೆ ನೈವೇದ್ಯ ವೈಶ್ವದೇವ ಪೂಜೆ ಗೊತ್ತಿದ್ರೆ ತೀರ್ಥ ಕಾಣ್ತಿರೋ ಇಲ್ಲೋ? ಇಲ್ಲಾಂದ್ರೆ ಎಲ್ಲಿ ಮಠ, ಎಲ್ಲಿ ಹೋಗೋದು, ಎಲ್ಲಿ ಬರೋದು? ಹಾಗಾಗಿ ಗುರುಕುಲ ವಾಸ ಸ್ವಲ್ಪ ದಿನ ಅದು ಮಾಡಲೇಬೇಕು. ಪ್ರಾರಂಭದ ಅದಕ್ಕಾಗಿ ನೋಡಿ, ಈ ಉಪನಯನದಲ್ಲಿ ಭಿಕ್ಷೆ ಹಾಕುವಾಗ ಹೇಳ್ತಾರೆ, 4 ವೇದ 6 ಶಾಸ್ತ್ರ 18 ಪುರಾಣ ಓದಿಕೊಂಡು ಗುರುಗಳಲ್ಲಿ ಇದ್ದು ಅಧ್ಯಯನ ಮಾಡ್ತೇನೆ ಅಂತ ಹೇಳಿ ಭಿಕ್ಷಾ ತಗೋತಾನೆ. ಭವಾನ್ ಭಿಕ್ಷಾಂದೇಹಿ ಭೌತ ಭಿಕ್ಷಾಂದೇಹಿ ಅಂತ ಅನಿವಾರ್ಯ. ಅದು ಸ್ವರ್ಣವರ್ಣ ತೀರ್ಥರು ಈ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡಿ ತಾವೇ ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಪ್ರಾರಂಭದಿಂದ ಶುರುವಾಯಿತು. ಮೊದಲು ಮಂತ್ರ ಸ್ತೋತ್ರಗಳೆಲ್ಲ ಆಯಿತು, ದೇವರ ಪೂಜೆ ಆಯಿತು, ಅನಂತರದಲ್ಲಿ ಉಗ್ರಂಥಗಳ ಪಾಠ ನಡೀತು. ಏನ್ ಜ್ಞಾನ ನೋಡಿ, ಒಂದೇ ಪಾಠ 2 ದಿನ ಹೇಳೋ ಪ್ರಸಂಗ ಇಲ್ಲ. 10 ಜನ ವಿದ್ಯಾರ್ಥಿಗಳಿದ್ರೆ ಒಬ್ಬರೇ ಗುರುಗಳ ಪಾಠ ಮಾಡ್ತಾರೆ. 10 ಜನರಿಗೆ ಒಂದೇ ಪಾಠದಲ್ಲಿ ಅರ್ಥ ಆಗಲ್ಲ. ಒಬ್ಬರಿಗೆ 2 ಸಲ ಹೇಳಬೇಕು ಅದೇ ವಿಷಯವನ್ನ. ಕೊಡದ ನೀರು ತಮಗೆ ಗೆಡಿಯಲ್ಲ, ತಮಗೆ ನೀರು ತೀರಿಸೋಟ್ಟಿಗೆ ಗೆಡಿಯಲ್ಲ. ಹಾಗೆಲ್ಲ ಬುದ್ಧಿ ಒಂದೇ ಅಲ್ಲ. ಕೆಲವರು ಭಾರಿ ಬುದ್ಧಿವಂತರಿರ್ತಾರೆ, ಕುಶಾಗ್ರಮತಿಗಳಿರ್ತಾರೆ. ನಮ್ಮ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ಮುಂಬೈಯಲ್ಲಿ ಸುಧಾಮಂಗಳಾಗಬೇಕು. ಅದ್ಭುತ ಪಾಂಡಿತ. ಆಗಲೇ ಅವರು ಸುಧಾಮಂಗಳಕ್ಕಿಂತ ಮೊದಲೇ ರಾತ್ರಿ ಎಲ್ಲ ಓದ್ಕೋತಿದ್ರೆ ಅಂತ. ರಾತ್ರಿ 12 ಗಂಟೆವರೆಗೆ ಓದ್ಕೋಬೇಕು. ಮಾರನೇ ದಿನ ಹೇಳೋ ಪಾಠವನ್ನ ಇವತ್ತೇ ಅವರೇ ರೆಡಿ ಮಾಡ್ಕೊಂಡ್ ಬರ್ತಿದ್ರ. ಆಟಕ್ಕೆ ಬನ್ನಿ ಸರ್ವಜ್ಞಾಚಾರ ಅಂತ ಅವ್ರ ಕ್ಲಾಸ್ಮೇಟ್ ಎಲ್ಲ ಬಂದ್ರೆ ಆಟಕ್ಕೆ ಅಂತ ಕರೆದ್ರೆ, ದೇವರ ಆಟ ಕ್ಷೇತ್ರ ಕೊಟ್ಟದಲ್ಲ, ಆಟ ಮಾಡಿ ಹಾಳು ಮಾಡ್ಲಿಕ್ಕಲ್ಲ, ಇದು ಸಾಧನ ಶರೀರ. ಆಶ್ರಮಕ್ಕಿಂತ ಮೊದಲೇ ಹೇಳ್ತಾರೆ, ಯಾರಿಗೊತ್ತು ಮುಂದೆ ಪೀಠಾಧಿಪತಿಗಳಾಗ್ತಾರೆ ಅಂತ. ಜ್ಞಾನಿಗಳೆಲ್ಲ ಒಂದು ದೇವರಿಟ್ಟಿರ್ತಾನೆ. ಕುಶಾಗ್ರಮತಿಗಳು ಲಕ್ಷ್ಮೀನಾರಾಯಣನಿಗೆ ಸ್ವರ್ಣವರ್ಣ ತೀರ್ಥರು ಪ್ರಾರಂಭದಿಂದ ಶುರು ಮಾಡ್ತಾರೆ. ಮೊದಲು ನ್ಯಾಯ ಪಾಠ ಆಯಿತು, ವ್ಯಾಕರಣ ಪಾಠ ಆಯಿತು, ಅನಂತರದಲ್ಲಿ 6 ದರ್ಶನಗಳ ಪಾಠ ಆಯಿತು. ಮೀಮಾಂಸಾ, ಜ್ಯೋತಿಷ್ಯ, ನಿರುಕ್ತ, ಛಂದಸ್ಸು, ವೇದಗಳು. ಆ ಶಿಷ್ಯನ ಪಾಂಡಿತ್ಯವನ್ನು ನೋಡಿ ಅನೇಕ ಗ್ರಂಥಗಳನ್ನು ಪಾಠ ಹೇಳ್ತಾರೆ. ಪ್ರತಿನಿತ್ಯ ಯಾವಾಗಲೂ ನೋಡಿ, ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅಥವಾ ಓದಿದ್ದು ಮಕ್ಕಳಿಗೆ ನೆನಪಿರಬೇಕು ಅಂದ್ರೆ 2 ನಮ್ಮ ಮಕ್ಕಳು ಕಡ್ಡಾಯವಾಗಿ ಮಾಡಬೇಕು. ಈ ತರ ಪ್ರವಚನದಲ್ಲಿ ಅನೇಕ ಜನ ಬಂದು ಕೇಳ್ತಾರೆ, ಅವರ ತಾಯಿ ತಂದೆಗಳು, ಅಯ್ಯೋ ಆಚಾರ್ಯ ಮಗ ಓದ್ತಾ ಇಲ್ಲ, ಓದಿದ್ದು ನೆನಪಾಗ್ತಿಲ್ಲ, ಸ್ಕೂಲಿಗೆ ಹೋಗ್ತಾನೆ, ಪ್ರತಿ ವರ್ಷ ಫೇಲ್ ಆಗ್ತಾನೆ, ಅವನ ಸಲುವಾಗಿ ಸೇವಾ, ನಮಗೆ ನೀವು ಸೇವಾ ಮಾಡಿ ಲಾಭ ಏನು? ಸೇವೆ ನೀವು ಮಾಡಬೇಕು, ಅವನಿಗೆ ಲಾಭ ಆಗೋದು. ಒಂದು ಗಾಯತ್ರಿ ಮಂತ್ರದ ಜಪ, ಇನ್ನೊಂದು ನೈವೇದ್ಯದ ಅನ್ನದ ಊಟ. ಇವತ್ತಿನ ಮಕ್ಕಳಲ್ಲಿ 2 ಕೊರತೆ ಇದೆ. ಬೆಳಗ್ಗೆ ಅವ್ರು ಸ್ಕೂಲಿಗೆ ಹೋಗೋದ್ರೊಳಗೆ ಮಡಿ ಅಡಿಗೆ ಆಗಲ್ಲ, ನೈವೇದ್ಯ ಆಗಲ್ಲ. ಬೇಗ ಹೋಗಬೇಕು ಸ್ಕೂಲಿಗೆ ಅನ್ನೋದರಲ್ಲಿ ಸಂಧ್ಯಾ ವಂದನೆ ಇಲ್ಲ. 6 ಗಂಟೆಗೆ ಹೋಗ್ಬೇಕಲ್ಲ, 5 ಗಂಟೆಗೆ ಹೇಳ, 5:30 ಹೇಳು. ಕುರಿಯಾದನ್ನ ನಮ್ಮ ಕುರಿಯ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಕೇವಲ ಗಾಯತ್ರಿ ಮಂತ್ರದ ಜಪವನ್ನ ನಿತ್ಯದಲ್ಲಿ 1000 ಮಾಡಬೇಕು. ಕನಿಷ್ಠ 108 ಜಪ ನಮ್ಮ ಮಕ್ಕಳು ಮಾಡ್ಲಿಕ್ಕೆ ಶುರು ಮಾಡಲಿ, ಭಾರಿ ಬುದ್ಧಿವಂತರಾಗ್ತಾರೆ. ಇಲ್ಲಿ ನೋಡಿ, ಲಕ್ಷ್ಮೀನಾರಾಯಣನಿಗೆ ವಯಸ್ಸಿನ ಅತೀ ಸಣ್ಣ ವಯಸ್ಸಿನೊಳಗೆ ಎಲ್ಲ ಶಾಸ್ತ್ರಗಳ ಜ್ಞಾನ, ಅದ್ಭುತ ಪಾಂಡಿತ್ಯ. ಇದಕ್ಕೆ ಕಾರಣ ಒಂದು ಗಾಯತ್ರಿ ಮಂತ್ರದ ಜಪನು ಹೌದು, ಸಾಕ್ಷಾತ್ ಸ್ವಾಮಿಗಳು ಮಾಡಿದ ನೈವೇದ್ಯದ ಅನ್ನದ ಊಟ. ನೀವೇನೇ ಅನ್ನಿ, ದೇವರ ನೈವೇದ್ಯದ ಅನ್ನದ ಊಟನೇ ಅಗಾಧವಾದ. ಎಷ್ಟು ಯತಿಗಳ ಗುರುಗಳ ಕಥೆಯಲ್ಲಿ ಕೇಳ್ತೇವೆ, ಕೇವಲ ನೈವೇದ್ಯದ ಅನ್ನ ಊಟ ಮಾಡಿ 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 ಭಾರಿ ಬುದ್ಧಿವಂತರಾದದ್ದಲ್ಲ. ನೈವೇದ್ಯ ಅಂದ್ರೆ ಬಹಳ ಗೊಂದಲ ಮಾಡ್ಕೋಬೇಡಿ. ಅದಕ್ಕೂ ನಮ್ಮ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿನಿತ್ಯದಲ್ಲಿ ನಿಮಗೆ ಮಡಿಯಿಂದ ಆಗಲ್ಲ. ನಿತ್ಯದಲ್ಲಿ ಇದ್ದೀವಲೆ ಮೇಲೆ ಅನ್ನ ಮಾಡಿ ನೈವೇದ್ಯ ಮಾಡಲಿಕ್ಕೆ ಬೆಳಗಿನ ಹೊತ್ತು ಆಗಲ್ಲ. ಒಂದು ಕೆಲಸ ಮಾಡಿ, ನೀವು ಅದೇ ಕುಕ್ಕರ್ ಒಳಗೆ ಮಾಡಿ, ಅದೇ ಗ್ಯಾಸಲ್ಲಿ ಮಾಡಿ, ಅದನ್ನ ಅನ್ನ ಮಾಡೋದಕ್ಕಿಂತ ಮೊದಲಿನ ಅಕ್ಕಿ ಇರತ್ತಲ್ಲ, ಅದನ್ನ ನೈವೇದ್ಯ ಮಾಡಯ್ಯ ದೇವರಿಗೆ. ಯಾವ ತೊಗರಿ ಬೇಳೆ ಹೋಳಿ ಮಾಡ್ತೀವಿ, ತೊಗರಿ ಮಾಡಿ ಇದ್ದಾಗ ಮಾಡು. ಅದೇ ಬೀನ್ಸ್ ಇಟ್ಟು ನೈವೇದ್ಯ ಮಾಡು. ಆಮೇಲೆ ಆ ಬೀನ್ಸ್ ಹಾಕೊಂಡು ಹೋಳಿ ಮಾಡ್ಕೊಂಡು ಊಟ ಮಾಡು. ನಮ್ಮ ತಂದೆ ಹಾಗೆ ಹೇಳ್ತಿದ್ರು, ಅಂಗಡಿಯಿಂದ ಎಲ್ಲಾ ಪದಾರ್ಥಗಳ ತಂದ ಮೇಲೆ ಒಂದಿನ ಮಂಡಲ ಮಾಡಿ ಎಲ್ಲಾ ನೈವೇದ್ಯ ಮಾಡಿಬಿಡು. ಅದು ಎಣ್ಣೆ, ಸಕ್ಕರೆ, ಅವಲಕ್ಕಿ ಎಲ್ಲಾನು. ಯಾಕಂದ್ರೆ
ಅವಲಕ್ಕಿ ಆಮೇಲೆ ಅವಲಕ್ಕಿ ಸೂಸ್ಲ ಮಾಡ್ಕೊಂಡು ತಿರುವಾಗ ನೆನಪಾಗಲ್ಲ ನೈವೇದ್ಯಕ್ಕೆ. ಅದು ಡೈರೆಕ್ಟ್ ಕಡೆಯಿಂದ ತಾಟಿಗೆ ಬರಬೇಕು. ಒಂದು ಮಾತು ಬರಿಬೇಡಿ, ಇವತ್ತು ನಾವೆಲ್ಲ ನೈವೇದ್ಯ ಮಾಡುವ ಪದಾರ್ಥಗಳು ಆಲ್ರೆಡಿ ನೈವೇದ್ಯ ಆಗಿದ್ದೆ, ಬ್ರಹ್ಮದೇವರು ಮಾಡಿಬಿಟ್ಟಿದ್ದಾರೆ. ನಾವಿನ್ನೂ ಅಕ್ಕಿ ತಂದು ಅನ್ನ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ. ಬ್ರಹ್ಮದೇವರು ಇನ್ನು ಹೊಲದಲ್ಲಿ ರಾಶಿ ಆಗಿರಲ್ಲ, ರೈತರು ಇನ್ನು ರಾಶಿ ಮಾಡಿರಲ್ಲ. ಹೊಲದಲ್ಲಿ ಧಾನ್ಯಗಳು ಬೆಳೆದಾಗ ಇಡೀ ಹೊಲನೇ ಬ್ರಹ್ಮದೇವರು ನೈವೇದ್ಯ ಮಾಡ್ತಾರೆ. ಇವತ್ತು ನಾವು ಏರಿಸುವ ಹೂಗಳೆಲ್ಲ ನಿರ್ಮಾಲ್ಯನೇ ಬ್ರಹ್ಮದೇವರು ಏರಿಸಿದ್ದೆ. ಇವತ್ತು ಅಭಿಷೇಕ ಮಾಡುವ ನೀರೆಲ್ಲ ಬ್ರಹ್ಮದೇವರು ಆಲ್ರೆಡಿ ಮಾಡಿದ್ದೆ. ಕೇಳಿದ್ದೀರಿ ಭಾಗವತದಲ್ಲಿ, ಪರಮಾತ್ಮನ ತ್ರಿವಿಕ್ರಮನ ಪಾದ ತೊಳೆದ ಮೇಲೆ ನೀರು ಬಂತು, ಅದರ ಬ್ರಹ್ಮದೇವರು ತೊಳೆದದ್ದೇ. ಆದರೂ ಬ್ರಹ್ಮದೇವರು ಮಾಡಿದ್ರು, ನಮಗೆಲ್ಲ ಮಾಡ್ಲಿಕ್ಕೆ ಅಧಿಕಾರ ಉಂಟು. ಹಾಗಾಗಿ ಆಚಾರ್ಯರಂತಾರೆ, ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೆ. ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯದ ಒಂದು ಅಗಳು ತಿನ್ನಿ 1,000,000 ಚಾಂದ್ರಾಯಣ ವ್ರತ ಮಾಡಿದ ಪುಣ್ಯ ಬರ್ತದೆ ಅಂತ ಆಚಾರ್ಯರು ಕೃಷ್ಣಾಮೃತ ಮಹರ್ಣವದಲ್ಲಿ. ಚಾಂದ್ರಾಯಣ ವ್ರತ ಅಂದ್ರೆ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಒಂದೊಂದು ಬೆಳೆಸ್ತಾ ಹೋಗೋದು. ಪ್ರತಿಪದ 1 ತುತ್ತು, ದ್ವಿತೀಯ 2 ತುತ್ತು, ತೃತೀಯ 3, ಚತುರ್ಥಿ 4, ಪೂರ್ಣಿಮಾವರೆಗೆ 15 ತುತ್ತುಗಳು. ಮತ್ತೆ ಪ್ರತಿಪದೆಯಿಂದ ಒಂದೊಂದು ಇಳಿಸ್ತಾ 15, 14, 13, 12, 11, 10, 9 ಹೀಗೆ 1 ತಿಂಗಳು ಮಾಡಿದರೆ 1 ಚಾಂದ್ರಾಯಣ. ಅಂತಹ 1,000,000 ಚಾಂದ್ರಾಯಣ ವ್ರತ ಉಪವಾಸದಿಂದ ಅಲ್ಲ, ನೈವೇದ್ಯದ ಅನ್ನ ತಿಂದ್ರೆ ಬರ್ತದ. ದೇವರ ಮುಂದೆ ಇಡ್ತೇವೆ, ಪರಮಾತ್ಮ ತನ್ನ ಕಣ್ಣಿನಿಂದ ನೋಡುತ್ತಾನೆ, ಅದೇ ನೈವೇದ್ಯ. ನೈವೇದ್ಯ 3 ಇದೆ. ನಾವೆಲ್ಲ ಮನುಷ್ಯರಿಟ್ಟದ್ದು ನೋಡುತ್ತಾನೆ, ದೇವತೆಗಳಿಟ್ಟದ್ದು ವಾಸನೆ ನೋಡ್ತಾನೆ, ಲಕ್ಷ್ಮೀದೇವಿ ಮಾಡಿ ಬಡಿಸಿದ್ದು ಊಟ ಮಾಡ್ತಾನೆ. ಅದು ಅವ್ರಿಗೆ ನೈವೇದ್ಯ. ಅವರ ದೃಷ್ಟಿಗಿದ್ರೆ ಸಾಕು. ವಿಶೇಷವಾಗಿ ನೈವೇದ್ಯ ಕಾಲದಲ್ಲಿ ದ್ವಾದಶ ಸ್ತೋತ್ರವನ್ನ ಪಠನ ಮಾಡ್ತಾ ಇವತ್ತಿಗೂ ಎಲ್ಲಾ ಕಡೆ ನೋಡಿ, ನೀವು ಯಾರ್ದೋ ಮನೆ ಊಟಕ್ಕೆ ಹೋದ್ರೆ ಅಕಸ್ಮಾತ್ ದ್ವಾದಶ ಸ್ತೋತ್ರ ನಡೆದಿದ್ರೆ ಏನಂತೀರಿ? ಏನ್ ಸಂಬಂಧ? ದ್ವಾದಶ ಸ್ತೋತ್ರಕ್ಕೂ ನೈವೇದ್ಯಕ್ಕೆ ಬೇಕಾದ್ರೆ ನೋಡಿ, ಒಂದೇ ವಂದ್ಯಂ ಸದಾನಂದ ಹಿಡ್ಕೊಂಡು 12 ಅಧ್ಯಾಯ ದ್ವಾದಶ ಸ್ತೋತ್ರದಲ್ಲಿ ಅಡಿಗೆ ಅಂತ ಶಬ್ದ ಇಲ್ಲ, ನೈವೇದ್ಯ ಅಂತ ಶಬ್ದ ಇಲ್ಲ. ಮತ್ತೆ ನೈವೇದ್ಯ ಕಾಲದಲ್ಲಿ ಅಡಿಗೆಯ ದ್ವಾದಶ ಸ್ತೋತ್ರ ಯಾಕೆ ಹೇಳೋದು? ಹೌದಪ್ಪ, ಮಧ್ವಾಚಾರ್ಯರು ನೈವೇದ್ಯ ಮಾಡುವಾಗ ಬರೆದದ್ದು ಅಲ್ಲ ಅದು. ಆಚಾರ್ಯರು ಸಮುದ್ರ ದಂಡೆ ಕೂತು ಬರೆದದ್ದು ಅದನ್ನ. ದ್ವಾದಶ ಸ್ತೋತ್ರ ಬರೆದಾದ ಮೇಲೆ ಆಚಾರ್ಯರು 4 ಜನ ಶಿಷ್ಯರಿಗೆ ಪಾಠ ಮಾಡುತ್ತಿದ್ರು. ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಕ ತೀರ್ಥರು. ಅವ್ರು 4 ಜನ ಕೇಳಿದರಂತೆ ಮಧ್ವಾಚಾರ್ಯರಿಗೆ, ಅಲ್ಲ ಸ್ವಾಮಿ, ನಿಮ್ಮ ಗ್ರಂಥಗಳು ದೇವತೆಗಳೇ ಅರ್ಥ ಮಾಡ್ಕೊಳ್ಬೇಕು, ಮಾನವರಿಗಂತೂ ಅಸಾಧ್ಯ. ಇದಕ್ಕೆ ಯಾರಾದ್ರೂ ಒಬ್ಬರು ಟೀಕಾ ಬರೆಯೋರು ಬೇಕಲ್ಲ. ಆಚಾರ್ಯರು ಕೈ ಮಾಡಿ ತೋರಿಸಿದ್ರು. ಪ್ರತಿನಿತ್ಯ ತಮ್ಮ ಪುಸ್ತಕ ಭಾರವನ್ನು ಹೊರೆಯುವ ಎತ್ತು ಮತ್ತು ಆರಾಧನೆ ಆಷಾಢ ಕೃಷ್ಣ ಪಂಚಮಿ, ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತದೆ ಅಂತ ತೋರಿಸಿದ್ರಂತೆ. ಪದ್ಮನಾಭ ತೀರ್ಥರಿಗೆ, ನರಹರ ತೀರ್ಥರಿಗೆ, ಮಾಧವ ತೀರ್ಥರಿಗೆ, ಅಕ್ಷೋಕ ತೀರ್ಥರಿಗೆ ಕೋಪ ಬಂತು. ಪೆನ್ ಹಿಡ್ಕೊಂಡು ಬರೆಯೋದು ಮನುಷ್ಯನ ಕೆಲಸವಲ್ಲ, ಎತ್ತು ಬರೀತದ? ನಮಗೆ ಹೇಳ್ತಾರೆ ಅಂತ ಗುರುಗಳು ಅನ್ಕೊಂಡ್ರೆ ಎತ್ತಿಗೆ ಹೇಳಿದ್ದಾರೆ ಅಂತ ಕೋಪದಿಂದ ಶಾಪ ಕೊಟ್ರಂತೆ. ಹಾವು ಕಚ್ಚಿ ಎತ್ತು ಸಾಯಿಲಿ, ಸರ್ಪ ದಷ್ಟೋ ಪ್ರಿಯೇತ. ದೊಡ್ಡದಾದ ಹಾವು ಬಂತು, ಎತ್ತಿಗೆ ಕಚ್ಚಿದೆ, ಎತ್ತು ಬಿದ್ದಿದೆ, ಹಾವು ವಿಷ ಎಲ್ಲ ಮೈತುಂಬ ಆಗಬೇಕು. ಆಗ ಆಚಾರ್ಯರು ತಾವು ಮಾಡಿದ ದ್ವಾದಶ ಸ್ತೋತ್ರವನ್ನ ಪಠನ ಮಾಡುತ್ತಾ ಆ ಎತ್ತಿನ ಮೈ ಮೇಲೆ ಕೈ ಆಡಿಸ್ತಾರೆ. ಸಮಗ್ರವಾದ ವಿಷ ಎಲ್ಲ ಇಳಿತು. ಅದೇ ಎತ್ತು ಮುಂದೆ ಟೀಕಾರಾಯರು, ಅವತ್ತಿನಿಂದ ಅಡಿಗೆಯವನ ಅಚಾತುರ್ಯದಿಂದ ಏನಾದರೂ ಅಡಿಗೆಯಲ್ಲಿ ತೊಂದರೆಯಾಗಿದ್ರೆ ದ್ವಾದಶ ಸ್ತೋತ್ರದ ಪಠಣದಿಂದ ದೂರವಾಗತ್ತೆ. ಆದರೆ ನೋಡಿ, ಪ್ರತಿನಿತ್ಯ ಒಂದೇ ಅಧ್ಯಯನ ಅನ್ನೋದು ಅಲ್ವಾ? ಮುಂದೆ ಯಾವಾಗ ಹೋಗೋದು? ಇವತ್ತು ನೈವೇದ್ಯ ಮಾಡುವಾಗ ಮೊದಲನೇ ಅಧ್ಯಾಯ ಹೇಳಿ, 2ನೇ ದಿವಸ 2ನೇ ಅಧ್ಯಾಯ ಹೇಳಿ, 12 ಅಧ್ಯಾಯ ಒಂದೇ ದಿನ ನೈವೇದ್ಯ ಮಾಡ್ಲಿಕ್ಕೆ ಅಷ್ಟೊತ್ತು ನಿಮ್ಮ ಹತ್ರ ಟೈಮ್ ಇದೆಯಲ್ಲ. 12 ದಿನ 12 ಅಧ್ಯಾಯ ಹೇಳಿ, ಮತ್ತೆ ಒಂದೇ ಶುರು ಮಾಡಿ. ಅದು ಹೆಂಗಾಗಿದೆ ನೈವೇದ್ಯ ಅಂದ್ರೆ ಒಂದೇ 4 ಶ್ಲೋಕ ಅಷ್ಟೊತ್ತಿಗೆ ನೈವೇದ್ಯ ಮುಗಿದು ಬಿಟ್ಟಿರ್ತದೆ. ಮಾರನೇ ದಿನ ಮತ್ತು ಒಂದೇ ಆ ಮೊದಲನೇ ಅಧ್ಯಾಯನೇ ಪೂರ್ಣ ಬರಲ್ಲ ಅಂದ್ರೆ ಬರ್ಬೇಕಲ್ಲ. ದ್ವಾದಶ ಸ್ತೋತ್ರ ಪಠನ ಮಾಡ್ತಾ ನಿತ್ಯದಲ್ಲಿ ನೈವೇದ್ಯದ ಊಟವನ್ನು ಮಾಡಿಸ್ತಾರೆ. ಆ ಲಕ್ಷ್ಮೀನಾರಾಯಣನಿಗೆ ಕೆಲವೇ ದಿನಗಳಲ್ಲಿ ಎಲ್ಲ ಪಾಠ ಆಯಿತು. ನ್ಯಾಯ, ವ್ಯಾಕರಣ, ವೇದಾಂತ, ಮೀಮಾಂಸಾ, ದ್ವಿತೀಯ ಪಂಡಿತರಾಗ್ತಾರೆ. ಮುಂದೊಂದು ದಿನ
ಜ್ಞಾನಿಗಳಾದ ಸ್ವರ್ಣವರ್ಣ ತೀರ್ಥರು ಆ ಲಕ್ಷ್ಮೀನಾರಾಯಣನ ಕರೆದು ಹೇಳ್ತಾರೆ, ನೋಡಪ್ಪ, ನನಗೆ ಬಹಳ ದೇಹಾಲಸ್ಯ ಆಗ್ತಾ ಇದೆ, ಶೀಘ್ರದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿ ತಂದೆಯಾದ ಗಿರಿಯಾಗಿ ಶೇಷಗಿರಿಯಾಚಾರ್ಯ ಹೇಳಿದರು. ಆಯ್ತು ಸ್ವಾಮಿ, ನಿಮ್ಮ ಮಡಿಲಿಗೆ ಮಗನನ್ನು ಹಾಕ್ಬಿಟ್ಟಿದ್ದೇವೆ, ಆಯ್ತು, ಉಪನಯನಕ್ಕೆ ಅಂತ ಕಳಿಸಿದಾಗಲೇ ನಾವು ಮಗನನ್ನು ಬಿಟ್ಟುಕೊಟ್ಟಿದ್ದೇವೆ. ದೇವರ ಸಂಕಲ್ಪದಂತೆ ಸ್ವರ್ಣವರ್ಣ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಟ್ಟು ಲಕ್ಷ್ಮೀನಾರಾಯಣ ಅಂತ ಹುಟ್ಟಿದಾಗ ಹೆಸರು, ಅದರ ಮುಂದೆ ತೀರ್ಥ ಅಂತ ಒಂದು ಹಚ್ಚಿದ್ರಷ್ಟೇ. ಸ್ವರ್ಣವರ್ಣ ತೀರ್ಥರು ಆಶ್ರಮ ಕೊಟ್ಟಾಗ ಇಟ್ಟ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು. ಹಾಗಾಗಿ ವ್ಯಾಸರಾಜರು ಗ್ರಂಥದಲ್ಲಿ ಲಕ್ಷ್ಮೀನಾರಾಯಣ ಮುನೀನು ಒಂದೇ ವಿದ್ಯಾ ಗುರುನ್ಮಮ ಅಂತಾರೆ. ಶ್ರೀಪಾದರಾಜ ಗುರುನ್ಮಮ ಅಂದಿಲ್ಲ, ಲಕ್ಷ್ಮೀನಾರಾಯಣ ಮುನಿಗಳು ಅಂತ ಹೆಸರಿಟ್ಟಿದ್ದಾರೆ. ಕೆಲವು ದಿನ ಸ್ವರ್ಣವರ್ಣ ತೀರ್ಥರು ತಮ್ಮ ದೇವರ ಪೂಜಾ ಕಾಲದಲ್ಲಿ ಶಿಷ್ಯರನ್ನು ಕೂರಿಸ್ಕೊಳ್ತಿದ್ರು. ಪೂಜೆ ಹೆಂಗ್ ಮಾಡ್ಬೇಕು ಗೊತ್ತಾಗಬೇಕಲ್ಲ, ತಾವು ಮಾಡಬೇಕು, ಶಿಷ್ಯನಿಗೂ ಅದನ್ನು ತೋರಿಸಬೇಕು. ಕೆಲವು ದಿನಗಳಾದ ಮೇಲೆ ಅವ್ರ ಕಡೆಯಿಂದ ಪೂಜಾ ಮಾಡಿಸ್ಬೇಕು, ತಾವು ದೂರ ಕೂಡ್ತಿದ್ರು. ಆಗಲೇ ಪೂಜೆ ಶುರು ಮಾಡಿದ್ರಂತೆ. ಸಣ್ಣ ವಯಸ್ಸಿನೊಳಗೇನೆ ಪೂಜಾ ಮಾಡ್ತಾ ಮಾಡ್ತಾ ಧ್ಯಾನದಲ್ಲಿ ಮುನಿಬಿಡ್ತಿದ್ರಂತೆ. ಪರಮಾನಂದ ಶಿವಾಯ ಲಕ್ಷ್ಮೀನಾರಾಯಣ ಮುನಿಗಳಿಗೆ ಪ್ರತಿನಿತ್ಯದಲ್ಲಿ ನೋಡಿ, ದೇವರ ಪೂಜೆ ಆಗಬೇಕು, ಗುರುಗಳು ಭಿಕ್ಷೆ ಆಗಬೇಕು, ತಾವು ಭಿಕ್ಷಾ ಸ್ವೀಕಾರ ಮಾಡಬೇಕು. ಭಿಕ್ಷಾ ಸ್ವೀಕಾರದ ನಂತರದಲ್ಲಿ ಮಧ್ಯಾಹ್ನ ಹೊತ್ತು ಮಲಗುತ್ತಿರಲಿಲ್ಲ. ಮಧ್ಯಾಹ್ನದ ಹೊತ್ತು ಗ್ರಂಥಗಳ ಓದಬೇಕು, ಇನ್ನಷ್ಟು ಓದಬೇಕು, ಇನ್ನಷ್ಟು ಬರಿಬೇಕು. ನಿಜವಾಗಿಯೂ ಪ್ರಾಚೀನ ಕಾಲದ ಯಾವ ಯತಿಗಳ ಚರಿತ್ರೆ ನೋಡಿ, ಸೈಟ್ ಮಾಡಬೇಕು, ಮನೆ ಕಟ್ಟಬೇಕು, ಒಂದೆರಡು ಆಸ್ತಿ ಮಾಡಬೇಕು ಅಂತ ಯಾರೂ ಒದ್ದಾಡಿಲ್ಲ. ನಮ್ಮ ರಾಯರು ಆಸ್ತಿ ಮಾಡ್ಬೇಕಂತ ಏನಾದರೂ ಇಷ್ಟಪಟ್ಟಿದ್ರೆ ಈ ಜಗತ್ತೆಲ್ಲ ಹೌದಾಗಿರೋದು. ಒಂದು ದಿನ ವೈಯಕ್ತಿಕ ಜೀವನಕ್ಕಾಗಿ ಒದ್ದಾಡುವರಲ್ಲ ಅವರು, ಪ್ರತಿನಿತ್ಯದಲ್ಲಿ. ಹಾಗಾಗಿ ನೋಡಿ, ಶ್ರೀಮದಾಚಾರ್ಯರ ನಂತರದಲ್ಲಿ ಮಧ್ವಾಚಾರ್ಯರು ಪ್ರೀಣಯಾಮೋ ವಾಸುದೇವಂ ಅಂತ ಸಂಗೀತ, ಇದೇನು ವ್ಯಾಸ ದಾಸ ಸಾಹಿತ್ಯ ಎರಡಿದೆ. ದಾಸ ಸಾಹಿತ್ಯ ಮಧ್ವಾಚಾರ್ಯದಲ್ಲೇ ಬಂದದ್ದು, ಶ್ರೀಮದಾಚಾರ್ಯರು ಸಂಸ್ಕೃತದಲ್ಲೇನೆ ಬಂದದ್ದು. ಅಂಬರ ಗಂಗಾ ಚುಂಬಿತ ಪಾದ, ಚೆಂಡಾಡುವಾಗ ಆಚಾರ ಮಾಡಿದ ಗ್ರಂಥ ಅದು. ಕಂದುಕ ಸ್ತುತಿ ಆಚಾರ್ಯರ ನಂತರ ನರಹರಿ ತೀರ್ಥರು ಕನ್ನಡದಲ್ಲಿ ಹಾಡ ಮಾಡಿದ್ದಾರೆ. ಅದರ ನಂತರದಲ್ಲಿ ದಾಸ ಸಾಹಿತ್ಯ ಮುಂದುವರಿಸಿದ ದೊಡ್ಡ ಹೆಗ್ಗಳಿಕೆ ಶ್ರೀಪಾದರಾಜ. ಇವತ್ತಿಗೂ ಇಡೀ ಜಗತ್ತು ತೂಗುವ, ಪ್ರತಿಯೊಬ್ಬ ವ್ಯಕ್ತಿಗಳು ಪಠಣ ಮಾಡುವ ಮಧ್ವನಾಮವನ್ನು ರಚನೆ ಮಾಡಿಕೊಟ್ಟ ಗುರುಗಳೇ ಶ್ರೀಪಾದರಾಜ. ಒಂದು ಬಾರಿ ಪಾರಾಯಣ ಮಾಡಿ ನೋಡಿ, ಹನುಮ ಭೀಮ ಮಧ್ವ 3 ಅವತಾರಗಳ ಚರಿತ್ರೆ ಅದರಲ್ಲಿದೆ. ಹೇಗೆ ಈ ಕಿಡ್ನಿ ಸ್ಪೆಷಲಿಸ್ಟು, ಲಿವರ್ ಸ್ಪೆಷಲಿಸ್ಟು, ಲಂಗ್ಸ್ ಸ್ಪೆಷಲಿಸ್ಟು ಅಂತ ಡಾಕ್ಟರ್ಗಳಿದ್ದಾರಲ್ಲ, ಹಾಗೆ ಸಂಸಾರ ಲೋಕ ಸ್ಪೆಷಲಿಸ್ಟ್ ಡಾಕ್ಟರ್ ಅಂದ್ರೆ ಶ್ರೀಪಾದರಾಜರು. ಅದಕ್ಕಿರುವ ಔಷಧ ಅಂದ್ರೆ ಮಧ್ವನಾಮ. ಮಧ್ವನಾಮದಲ್ಲಿ ಒಂದು ಮಾತು ಹೇಳ್ತಾರೆ ಶ್ರೀಪಾದರಾಜರು, ಎಲ್ಲಿವರೆಗೆ ಮುಖ್ಯ ಪ್ರಾಣದೇವರು ಪರಮಾತ್ಮನ ಜೊತೆಗೆ ಈ ಶರೀರದಲ್ಲಿ ಇರ್ತಾರೋ ಅಲ್ಲಿವರೆಗೆ ಈ ಶರೀರಕ್ಕೆ ಆದರ, ಗೌರವ, ಮರ್ಯಾದೆ, ಕಡ್ಲಿಬೇಳೆ ಪಾಯಸ ಬೇಕು, ಹೂರ್ಣ ಬೇಕು, ಅಲಂಕಾರ ಬೇಕು, ಮಡಿ ಬೇಕು, ಮೈಲಿಗೆ ಬೇಕು, ಎಲ್ಲ ಆಭರಣಗಳು, ಎಲ್ಲ ಆಡಂಬರಗಳು ಒಳಗೆ ಪ್ರಾಣದೇವರಿರೋವರೆಗೆ. ಯಾವ ಕ್ಷಣ ಅವರು ಹೊರಗೆ ಬರ್ತಾರೆ, ಮರುಕ್ಷಣದಲ್ಲಿ ಅದನ್ನ ಹೆಣ ಅಂತ ಕರೆಯೋದು. ಒಬ್ಬ ಕೋಟ್ಯಾಧಿಪತಿ ಇದ್ರು ಅವ ಸತ್ರು ಹೆಣಾನೆ ಅನ್ನೋದು, ಒಬ್ಬ ಭಿಕ್ಷುಕ ಸತ್ರು ಹೆಣಾನೆ ಅನ್ನೋದು. ಬದುಕಿದ್ದಾಗ ಎಲ್ಲರ ಹೆಸರು ಬೇರೆ, ಕೂತವ್ರ ಎಲ್ಲರ ಹೆಸರು ಬೇರೆ ತಾನೆ, ಹೆಸರು ಬೇರೆ, ಸರ್ನೇಮ್ ಬೇರೆ. ಆದ್ರೆ ಪ್ರಾಣ ಹೋದ್ರೆ ಎಲ್ಲರಿಗೂ ಕಾಮನ್ ಹೆಸರು ಹೆಣ ಅಂತ. ಮುಖ್ಯ ಪ್ರಾಣದೇವರನ್ನ 3 ಅವತಾರಗಳಲ್ಲಿ ಸ್ತೋತ್ರ ಮಾಡ್ತಾರೆ. ಪ್ರಾಯ ಕನ್ನಡದೊಳಗೆ ಶ್ರೀಪಾದರಾಜರು ಬರೆದ ಅನೇಕ ಹಾಡುಗಳಿವೆ. ಅದರಲ್ಲಿ ಮನಸ್ಸು ಮುಟ್ಟುವ 2 ಹಾಡುಗಳು. ದಯಮಾಡಿ ಸಲಹಯ್ಯ, ಆ ಹಾಡನ್ನು ಕೇಳ್ತಾ ಇದ್ರೆ ಕಣ್ಣೊಳಗೆ ನೀರು ಬರ್ತದೆ. ಕ್ಷಣ ಕ್ಷಣಕ್ಕೆ ನಾ ಮಾಡಿದಂಥ ಪಾಪಗಳನ್ನು ಎಣಿಸಲಬಲ್ಲ ಅಷ್ಟಿಷ್ಟು ಎಂದು ಬೇಕಾದ ಎಣಿಸಬಹುದು. ಪ್ರಯತ್ನ ಮಾಡಿದರೆ ಮಣ್ಣಿನ ಕಣಗಳು 1, 2 ಅಂತ ಲೆಕ್ಕ ಹಾಕಬಹುದು. ನಾವು ಮಾಡಿದ ಪಾಪಗಳು ಎಣಿಕೆ ಇಲ್ಲ ಅಂತಾರೆ. ಅಷ್ಟು ಪಾಪಗಳ ಮಾಡಿದರು ನೀ ದಯಾ ತೋರಿಸ್ತಲ್ಲ ಸ್ವಾಮಿ, ಏನ್ ನಿನ್ನ ದಯಾ ಅಂತಾರೆ ಶ್ರೀಪಾದರಾಜರು.
ಪ್ರಪಂಚದೊಳಗೆ ತಪ್ಪು ಮಾಡಿದವರಿಗೆ ದಂಡ ಕೊಡೋರಿದ್ದಾರೆ, ಶಿಕ್ಷೆ ಕೊಡೋರಿದ್ದಾರೆ. ಅವತ್ತು ಅಜಾಮಿಲ ಮಾಂಸ ಭಕ್ಷಣ ಮಾಡದ, ಮದ್ಯಪಾನ ಮಾಡದ, ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಸ್ಮರಣೆ ಮಾಡಿದಾಗ ಅನುಗ್ರಹ ಮಾಡಲಿಲ್ವ ನೀನು? ಏನ್ ಧ್ರುವರಾಜರ ಕಥೆ, ಗಜೇಂದ್ರ ಏನು ಚಕ್ ಬರೆದು ಕೊಟ್ಟಿದ್ದ, ಓಡ ಬಂದಿಲ್ಲ. ಬಹಳ ಚೆನ್ನಾಗಿ ಭಗವಂತರನ್ನ ಸ್ತೋತ್ರ ಮಾಡ್ತಾರೆ. ಇನ್ನೊಂದು ಹಾಡು ಶ್ರೀಪಾದರಾಜರ ಪ್ರಸಿದ್ಧವಾದ ಹಾಡು, ನಾವೆಲ್ಲರೂ ನಿತ್ಯದಲ್ಲಿ ಚಿಂತನೆ ಮಾಡುವ ಹಾಡು, ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ನಿನ್ನೆ ದಿವಸ ನಿಮ್ಮ ಮನೆಯಲ್ಲೇ ಊಟ ಮಾಡಿದ್ರೆ ಚಪಾತಿನೋ ಭಕ್ರಿನೋ ಬರೀ ಅನ್ನ ಸಾರು. ಇವತ್ತು ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ. ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಿದರೆ ಕದನ್ನಕ್ಕೆ ಬಾರಿ ಬಿಡಿಸುವೆ ಹರಿಯೇ. ಇಟ್ಟಾಂಗೆ ಇರುವೇನು ಹರಿಯೇ. ನಿನ್ನ ಕಾರುಣ್ಯ ಇದ್ರೆ ಭಕ್ಷ ಕೋಚ ಹಾಕಿಸ್ತೇವೆ, ಸಾಕು ಸಾಕು ಅನ್ನುವಷ್ಟು ಬಡಿಸ್ತಾರೆ. ಪರಮಾತ್ಮ ನಿನ್ನ ಕಾರುಣ್ಯ ತಪ್ಪಿದರೆ ಭಿಕ್ಷೆಗೂ ಕೈ ಚಾಚಬೇಕು. ನಿನ್ನ ಅನುಗ್ರಹ ದಿನಕ್ಕೊಂದಲ್ಲ, ತಾಸಿಗೆ ಒಂದೊಂದು ಬಟ್ಟೆ ಬಿಚ್ಚಿ ಹಾಕುವಷ್ಟು ಮನೆ ತುಂಬಾ 4 ಕಪಾಟು ಬಟ್ಟೆ ಇರ್ತದೆ. ನಿನ್ನ ಕರುಣೆ ತಪ್ಪಿದ್ರೆ ಒಂದು ಲಂಗೋಟಿನೂ ದೊರೆಯುವುದಿಲ್ಲ ಅಂತಾರೆ. ಒಳ್ಳೆ ರತ್ನ ಮಂಚ, ಉತ್ತಮವಾದ ತೆಲೆದುಂಬು, ಎಸಿ ರಿಮೋಟ್ ನಿಮ್ ಕೈಯಲ್ಲಿದೆ. ಒಳ್ಳೆ ದೊಡ್ಡದಾಗಿ 4 ಜನ ಮಲಗುವಷ್ಟು ದೊಡ್ಡ ಮಂಚ ಇದೆ. ಆದ್ರೆ ನೋಡಿ, ಮಂಚ ನಿಮ್ದೆ, ಎಸಿ ರಿಮೋಟ್ ನಿಮ್ ಕೈಯಲ್ಲೇ ಇದೆ, ಎಸಿನೂ ನಿಮ್ ಕೈಯಲ್ಲೇ ಇದೆ. ಸಣ್ಣದೋ ದೊಡ್ಡದೋ ಮಾಡಬೇಕು, ಎಲ್ಲಾನು ನಿಮ್ ಕೈಯಲ್ಲಿದೆ. ಅದ್ರ ನಿದ್ದೆ ನಿಮ್ ಕೈಯಲ್ಲಿಲ್ಲ. ಅವ ಕೊಟ್ರೆ ಉಂಟು, ಅವ್ರು ಕೊಡ್ಲಿಲ್ಲ ಅಂದ್ರೆ ಹೊಳಾಡ್ತಿರ್ಬೇಕು, ಹೇಳ್ಬೇಕು, ಕೂಡ್ಬೇಕು, ಓಡಾಡಬೇಕು. ಯಾಕೋ ನಿದ್ದೆ ಬರುತ್ತಿಲ್ಲ, ನಮ್ಮ ಮನುಷ್ಯರ ಕೈಯಲ್ಲಿ ಇಲ್ಲ. ಅದು ಎಷ್ಟೊತ್ತಿಗೆ ಮಲಗಬೇಕು ಅವನೇ ಡಿಸೈಡ್ ಮಾಡೋದು, ಎಷ್ಟೊತ್ತಿಗೆ ಹೇಳ್ಬೇಕು ಅದು ಡಿಸೈಡ್ ಮಾಡೋದು. ಅವನೇ ವಿಶ್ವನಾಗಿ ಎಚ್ಚರ ಮಾಡ್ತಾನೆ, ತೈಜಸ್ಸನಾಗಿ ಸ್ವಪ್ನ ತೋರಿಸ್ತಾನೆ, ಪ್ರಾರ್ಥನೆಯಾಗಿ ನಿದ್ದೆ ಕೊಡುತ್ತಾನೆ. ಮರಿಬೇಡಿ, 3 ಉಪಕಾರ ಮರಿಬೇಡಿ. ನೋಡಿ, 6:30 ನಿತ್ಯ ಹೇಳಬೇಕಾದ ವ್ಯಕ್ತಿ 7 ಆದ್ರೂ ಹೇಳಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೋ ಇಲ್ಲೋ? 6 ಆದ್ಮೇಲೆ ಮಲಗೋರಲ್ಲೇ ಅವರು. ಇವತ್ತು 6:30 7 ಆದ್ರೂ ಮಲಗಿದ್ದಾರೆ. ಬಿಡಿ, ನಿನ್ನೆ ಮದ್ದು ಸಮುದ್ರದಲ್ಲಿ ಊಟಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಸುಸ್ತಾಗಿರ್ಬೇಕು, ಕೆಳಗೆ ಮೇಲೆ ಓಡಾಡಿದ್ರೆ ಸುಸ್ತಾಗಿರ್ತದೆ ಅಂತ. ಸರಿ, 7 7:30 8 ಆದ್ರೂ ಹೇಳಿಲ್ಲ. ಆಗ ಒಂದು ಮೈ ನೋಡ್ತೀರಿ, ಮುಟ್ತೀರಿ, ಜ್ವರ ಬಂದಿದೆ ಅಂತ ನೋಡ್ತೀರಿ. 9 ಆದ್ರೂ ಹೇಳಿಲ್ಲ ಅಂದ್ರೆ ಡಾಕ್ಟರ್ ಕರೀತೀರಿ, ಅವ್ರು ಬಂದು ಹೇಳಂಗಿಲ್ಲ ಅಂದ್ಬಿಟ್ರೆ ಗೊತ್ತಿಲ್ಲ. ಅಕ್ಷರಶಃ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಕೆಲವೊಮ್ಮೆ ನೆನೆಸ್ಕೊಂಡ ಕಣ್ಣಲ್ಲಿ ನೀರು ಬರ್ತದೆ. ಗಟ್ಟಿ ಮುಟ್ಟಿ ವ್ಯಕ್ತಿ, ಒಳ್ಳೆ ದಷ್ಟಪುಷ್ಟ, ವಯಸ್ಸೂ ಅಲ್ಲ, 60 40 58 59 ವರ್ಷ, ಚೆನ್ನಾಗಿರೋ ವ್ಯಕ್ತಿ. ಉಪ್ಪಿಟ್ಟು ತಿಂದು ರಾತ್ರಿ ಬಾತ್ರೂಮ್ಗೆ ಹೋಗಿ ಬಂದು ಕೂತಿದ್ದಾರೆ, ಯಾಕೋ ಸ್ವಲ್ಪ ಸುಸ್ತಾಗಿದೆ ಅಂತ. ಏನಾಗಿದೆ ಅಂತ ಒಳಗಿಂದ ಹೆಂಡತಿ ಬಂದು ನೋಡೋದ್ರಲ್ಲಿ ಪ್ರಾಣ ಹೋಗಿದೆ. ಇಟ್ಟಾಂಗೆ ಇರುವೇನು ಹರಿಯೇ. ಇರುವಷ್ಟ ಕಾಲ ದೇವರ ಸೇವೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕೆ ಹೊರತು ಅಹಂಕಾರ ಪಟ್ಟು ನಾನಂಥವ್ರು ಏನು ಕೊನೆಗೂ ಒಂದಿನ ಎಲ್ಲರೂ ಕಟ್ಟಿಗೆ ಮೇಲೆನೆ. ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆ ಇದ್ರು ನಮ್ಮ ದೇಹ ಸುಡೋದಕ್ಕೆ ಆ ಜಾಗವನ್ನ ಬಾಡಿಗೆಯಿಂದ ತಗೋಬೇಕಲ್ಲೇನ್ರಿ? ನಮ್ಮ ಅಪ್ಪನ ಕೋಟಿ ಮನೆ ಇದೆ, ಫ್ರೀಯಾಗಿ ಕೊಡೋದು ಯಾವ ಸ್ಮಶಾನದವರು ಕೊಡ್ತಾರೆ? ಎಷ್ಟಿದೆ? ಮತ್ತು 4-5 ಅಡಿ. ಆ ಹೆಣ ಸುಡೋದಕ್ಕೆ ಬೇಕಾಗುವ ಜಾಗಕ್ಕೆ 20,000 ರೂಪಾಯಿ ಕಟ್ಟಿಗೆ ಸಹಿತವಾಗಿ. ಕೋಟಿ ರೂಪಾಯಿ ಕಟ್ಟಿ ನಮ್ಮ ಅಪ್ಪ ಕಟ್ಟಿದ್ದಾನೆ ಅಂತ ಯಾವ ಮಗ ಮನೆಯಲ್ಲಿ ದೇಹ ಸುಡ್ತಾನ? ಒಂದಿನ ಹೊರಗೆ ಹೋಗೋದು ನೀನು. ಸಂಪಾದನೆ ಮಾಡ್ಲಿಕ್ಕೆ ಬೇಡ ಅಂತಿಲ್ಲ, ಸಂಪಾದನೆ ಮಾಡುವುದರೊಳಗೆ ಮುಳುಗಿ ಪಾಠ, ಪ್ರವಚನ, ಚಿಂತನ, ದೇವರ ಆರಾಧನೆ ಎಲ್ಲ ಬಿಡ್ತಾರಲ್ಲ, ಅವರನ್ನು ನೋಡಿ ಅಂತ ಶ್ರೀಪಾದರಾಜರು ಬೇಡ ಅಂತಾರೆ. ಹಣಕ್ಕಾಗಿ ಬದುಕುವುದಲ್ಲ, ಬದುಕಿಗೆ ಹಣ ಬೇಕು. ವರ್ಷ ಸಂಪಾದನೆ ಮಾಡಿ ದೇವರಿಟ್ಟಂಗೆ ನಾವಿರ್ತೇವೆ. ಅವನ ಕಾರುಣ್ಯ ಇದ್ರೆ ಏನೆಲ್ಲ ಮಾಡಬಹುದು ಅವನು. ಕೊನೆಗಂತಾರೆ, ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ ಸಂಘವಿರಲಿ, ದುಷ್ಟರ ಸಂಘ ಬೇಡ. ಏನೂ ಬೇಡಲಿಲ್ಲ ಅಂದ್ರೆ ದೇವರ ಹತ್ರ ಇದು ಒಂದು ಬೇಡಿ.
100 ವರ್ಷ ಅಯೋಗ್ಯರ ಜೊತೆಗೆ ಪಾಪಿಗಳ ಜೊತೆಗೆ ಇರೋದಕ್ಕಿಂತ ಒಂದೇ ದಿನ ಬದುಕಿದ್ರು ಸಜ್ಜನರ ಜೊತೆ ಬದುಕು ಮಾಡು ಸ್ವಾಮಿ. ನಿನ್ನ ಮಹಿಮೆಯನ್ನ ಕೊಂಡಾಡುವ ಜ್ಞಾನಿಗಳ ಸಂಘ ಕೊಡುವ ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ನೋಡಿ, ಇವತ್ತಿಗೂ ಒಂದು ಪದ್ಧತಿ ಇದೆ. ದೇವರ ಪೂಜಾದ ಮೇಲೆ ಪೆಟ್ಟಿಗೆ ಕಟ್ಟುವಾಗ ಕನ್ನಡದ ಹಾಡುಗಳನ್ನ ಇವತ್ತಿಗೂ ಎಲ್ಲಾ ಮಠದ ಪೀಠಾಧಿಪತಿಗಳು ತಾವು ಹಾಡ್ತಾರೆ, ಹಾಡಿಸ್ತಾರೆ. ಇದು ಶ್ರೀಪಾದರಾಜರಿಂದ ಬಂದದ್ದು. ಪುರಾಣ ಪ್ರಾಕೃತ ಇರಲಿ ಏಕಾದಶ ಸ್ಕಂದ ಭಾಗವತ, ಈ ಪ್ರಾಕೃತ ಹಾಡುಗಳಿಂದಲೂ ದೇವರ ಪೂಜೆ ಮಾಡಬೇಕಂತೆ. ಹೀಗೆ ಗ್ರಂಥಗಳನ್ನು ಬರೆದಿದ್ರು. ಗುರುಗಳ ಜೊತೆಗೆ ಸಹಾಯನೂ ಮಾಡಬೇಕು. ಪ್ರತಿನಿತ್ಯದಲ್ಲಿ ಊಟ ಅಂದ್ರೆ 64 ಭಕ್ಷ್ಯಗಳ ಊಟ, ಆದರೂ ವೈರಾಗ್ಯ. ಯಾಕಂದ್ರೆ 64 ಭಕ್ಷ್ಯಗಳನ್ನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಇವರ ನಾಲಿಗೆ ಚಪಲಕ್ಕಲ್ಲ, ಅದು ದೇವರ ವೈಭವ. ಈ ಬರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ನಾವೆಲ್ಲ ಮಾಡೋದು ಒಂದು ಕರಿ ಪಾತ್ರೆಯಲ್ಲಿ ಅನ್ನ ಮಾಡಿರ್ತೀವಿ. ಆ ಪಾತ್ರೆ ಹೆಂಗಿರ್ತದಂದ್ರೆ ನೋಡಿದ್ರೆ ನಮಗೆ ತಿನ್ಬೇಕಂತಂಗಿಲ್ಲ. ಆಮೇಲೆ ನೈವೇದ್ಯ ಮಾಡಿ ಬೇರೆ ಪಾತ್ರೆಗೆ ಹಾಕಿರ್ಬೇಕು. ಪಾತ್ರೆ ನೋಡಿದ್ರೆ ಊಟ ಬೇಡ ಅನ್ಬೇಕು. ಇಷ್ಟೇ ಅನ್ನ, ಆ ಅನ್ನದಲ್ಲಿ ಪಾಯಸ ಅಂದ್ರೆ ಬೇರೆ ಮಾಡಲ್ಲ. ಮತ್ತೆ ಪಾಯಸ ಅಂದ್ರೆ ಬೇರೆ ಮಾಡಲ್ಲ. ಅದೇ ಅನ್ನ ಒಂದು ಪತ್ತೆಗೆ ತೆಗೆದು ಅದ್ರಾಗ ಒಂದಿಷ್ಟು ಸಕ್ಕರೆ ಹಾಕಿದ್ರೆ ಪಾಯಸ ಅಂತ. ಏನ್ರಿ ಕರ್ಮ ಒಂದು. ನಿಮಗೆಲ್ಲ 2 ಪಲ್ಯ ಬೇಕು, 2 ಚಟ್ನಿ ಬೇಕು. ಆ 2 ಪಲ್ಯ ಸೃಷ್ಟಿ ಮಾಡಿದ್ದವರೇ, ಕೋಸಂಬ ಸೃಷ್ಟಿ ಮಾಡಿದ್ದವರೇ, ಎಲ್ಲ ನಿರ್ಮಾಣ ಮಾಡಿ ಕೊಟ್ಟದ್ದವನೇ. ಅವನಿಗೆ ಮಾತ್ರ ಅನ್ನ ಪಾಯಸ ಆದ್ರೂ ತಗೋತಾನ ಅವನು, ಕೋಪ ಮಾಡ್ಕೊಳ್ಳಲ್ಲ. ಸರಿ, 12:30 ಆಯ್ತು, ನಾನು ಮುಗಿಸ್ತೇನೆ. ನೈವೇದ್ಯ ಆಗುತ್ತೆ, ಎಲೆ ಹಾಕ್ತಾರೆ. ಎಲ್ಲರೂ ಕೂತ್ಕೊಳ್ಳಿ. ಎಲೆ ಮೇಲೆ ಒಂದೊಂದು ತುಳಸಿ ದಳ ಎಲ್ಲರ ಎಲೆ ಮೇಲೆ ಹಾಕಿ ಭಾರತೀಯ ರಮಣ ಪ್ರಾಣಾಂತರ್ಗತ ಶ್ರೀಪಾದರಾಜಗುರು ಅಂತರ್ಗತ ಗೋಪಿನಾಥ ಪ್ರಿಯತಾ ಪ್ರೀತೋ ಭವತು. ಎಲ್ಲರೂ ಬಂದಿರಿ. ಶ್ರೀಪಾದರಾಜರ ಆರಾಧನೆಗೆ ಪ್ರವಚನ ಕೇಳಿದ್ದೀರಿ. ಇದು ಒಂದೊಂದು ತುಳಸಿ ದಳ ತಿಂದು ನಿಮ್ಮ ಮನೆ ಹೊರಡಿ. ಇಲ್ಲಿ ಕರೆದವರಿಗೆ, ಇಲ್ಲಿ ಕಾರ್ಯಕ್ರಮ ಏರ್ಪಾಟ್ ಮಾಡೋದವರಿಗೆ ಏನಾಗ್ತದೆ ಆಮೇಲೆ? ಯಾಕಂದ್ರೆ ನೀವು ಔಟಕ್ಕೆ ಹಾಕಲ್ಲ ಗೊತ್ತಾದ್ರೆ ಮನ್ಯಾಗ ಏನ್ ಮಾಡೋದು? ಈ ಮನ್ಯಾಗೂ ಏನ್ ಮಾಡಿಲ್ಲ, ಇಲ್ಲಿ ಬರೋದಂತ ಅಲ್ಲೂ ಏನ್ ಮಾಡಿಲ್ಲ, ಇಲ್ಲೂ ಏನ್ ಮಾಡಿಲ್ಲ. ಯಾರಿದ್ದಾರೆ ಹೇಳಿ? ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡು ಬಂದು ಜಗತ್ತು ತಿರುಗಿ ಬಂದು ತುಳಸಿ ದಳ ಕೊಟ್ಟ ಮಾತ್ರಕ್ಕೆ ಸಂತೋಷ ಪಡೋರು ಯಾರಾದ್ರಿದ್ದಾರ? ಏನಿಲ್ಲ ನನ್ನ ಹತ್ರ. ಪತ್ರಂ ಪುಷ್ಪಂ ಫಲಂ ತೋಯಂ ಸಾಕಂತಾನೆ ದೇವರು. ಹಣ್ಣು ಕೊಟ್ಟರು ತಗೋತಾನೆ, ಎಲೆ ಕೊಟ್ಟರು ತಗೋತಾನೆ, ಸಕ್ಕರೆ ಕೊಟ್ಟರು ತಗೋತಾನೆ, ಸಕ್ಕರೆ ಕೊಟ್ಟರು ತಗೊಳ್ತಾನೆ, ಅದನ್ನೇ ರಿಟರ್ನ್ ನಿಮಗೂ ಕೊಡ್ತಾನೆ. ಅದಂತ ಪಟ್ಟ ಮಾಡಿ ಕೊಡ್ತಾನೆ. 400, 450, 500 ಎಲ್ಲಿ ಹೊಡೆದು ಸಕ್ಕರೆ ಬರಬೇಕು. ಇಡೀ ದೇಹದೊಳಗೆ ಸೂಜಿ ಹಾಕಿ ಸಕ್ಕರೆ ಬರಬೇಕು. ಈ ವೈಭವ ತುಂಬಿಸ್ತಾರೆ. ಒಂದು ದಿನ ಸ್ವರ್ಣವರ್ಣ ತೀರ್ಥರಂತಾರೆ ತಮ್ಮ ಶಿಷ್ಯರಿಗೆ ಅಂದ್ರು, ನಿಮ್ಮನ್ನ ನಾನು ಎಲ್ಲಾ ಗ್ರಂಥ ಹೇಳಿದೆ, ಆದ್ರೂ ನನಗೆ ಯಾಕೋ ಒಂದು ಸ್ವಲ್ಪ ಸಂದೇಹ ಬರ್ತಿದೆ. ನೀವು ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂತ ನನಗೆ ಅನಿಸ್ತಿದೆ. ಲಕ್ಷ್ಮೀನಾರಾಯಣ ಮುನಿಗಳಂತ, ಹೌದು ನನಗೂ ಅದೇ ಅಚ್ಚೆ ಇದೆ ಅಂದ್ರೆ ಅವರು. ನಿಮ್ಮಿಂದ ಎಲ್ಲಾ ಗ್ರಂಥ ಓದಿದ್ದೇನೆ, ಆದರೂ ನನಗೆ ಇನ್ನಷ್ಟು ಓದುವ ಅಪೇಕ್ಷೆ ಇದೆ ಅಂದಾಗ, ಆ ಕಾಲದಲ್ಲಿ ಸ್ವರ್ಣವರ್ಣ ತೀರ್ಥರು ಯಾರಪ್ಪ ಈಗೆಲ್ಲ ಪಾಠ ಹೇಳ್ತಾರೆ ಅಂತ ನೋಡಿದ್ರೆ, ಆ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಪೂರ್ವ ಯತಿಗಳು, ರಾಮಚಂದ್ರ ತೀರ್ಥರ ಶಿಷ್ಯರು ವಿಭುಧೇಂದ್ರ ತೀರ್ಥರು, ಯಾರಿಗೆ ಸ್ವಪ್ನದಲ್ಲಿ ಷೋಡಶಬಾಹು ನರಸಿಂಹದೇವರ ಸಿಕ್ಕರಲ್ಲ, ಆ ವಿಭುಧೇಂದ್ರ ತೀರ್ಥರ ಹತ್ರ ಹೋಗಿ ಹೇಳ್ತಾರೆ, ನಮ್ಮ ಶಿಷ್ಯನಿಗೆ ಮುಂದಿನ ವಿದ್ಯಾಭ್ಯಾಸ ಮಾಡಿಸಿ ಅಂತ. ವಿಭುಧೇಂದ್ರ ತೀರ್ಥರಿಂದ ಅನೇಕ ಗ್ರಂಥಗಳನ್ನು ಓದಿ ಬರ್ತಾರೆ. ಆ ವಿಭುಧೇಂದ್ರ ತೀರ್ಥರಲ್ಲಿ ಲಕ್ಷ್ಮೀನಾರಾಯಣ ಮುನಿಗಳು ಅಧ್ಯಯನಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡುವಾಗ ತಾವು ಪಾಠ ಹೇಳಿದ ಶಿಷ್ಯನ ಪಾಂಡಿತ್ಯವನ್ನ ಮೆಚ್ಚಿ, ಆಗ ವಿಭುಧೇಂದ್ರ ತೀರ್ಥರಂತಾರೆ, ಇವತ್ತಿನಿಂದ ನೀವು ಲಕ್ಷ್ಮೀನಾರಾಯಣ ಯತಿಗಳ ಬೇಡ, ನೀವು ಶ್ರೀಪಾದರಾಜರಾಗಿ ಮೆರಿರಿ. ಯಾರೋ ಒಬ್ಬ ಗೃಹಸ್ಥ ಕೊಟ್ಟದ್ದಲ್ಲ, ಸಾಕ್ಷಾತ್ ಪಾಠ ಹೇಳಿದ ಗುರುಗಳು ನರಸಿಂಹದೇವರನ್ನ ಪ್ರತ್ಯಕ್ಷವಾಗಿ ಪೂಜಾ ಮಾಡ್ತೀವಿ. ಶ್ರೀಪಾದರಾಜರಿಗೆ ಅನೇಕ ಗ್ರಂಥಗಳ ಪಾಠ ಆದದ್ದು ಕೊಪ್ಪರ. ಯಾರಿಗೆ ಗೊತ್ತಿದೆ? ರಾಯಚೂರು ಜಿಲ್ಲೆಯಲ್ಲಿದೆ ನೋಡಿ ನರಸಿಂಹದೇವರ ಸನ್ನಿಧಾನ. ಆ ಕೊಪ್ಪರ ಕ್ಷೇತ್ರದಲ್ಲಿ ವಿಭುಧೇಂದ್ರ ತೀರ್ಥರು ಅಲ್ಲಿರುವಾಗ ಅನೇಕ ಗ್ರಂಥಗಳ ಪಾಠ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಮುನಿಗಳು ಶ್ರೀಪಾದರಾಜರಾದರು. ಅಲ್ಲಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಗುರುಗಳಿಗೆ ದೇಹಾಲಸ್ಯ ಆಗಿತ್ತು. ಮುಂದೆ ಶ್ರೀರಂಗಪಟ್ಟಣದಲ್ಲಿ ಗುರುಗಳಾದ ಸ್ವರ್ಣವರ್ಣ ತೀರ್ಥರ ವೃಂದಾವನ ಪ್ರವೇಶ ಆಯಿತು. ಅನಂತರ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ತಗೊಂಡು ಎಲ್ಲ ಕಡೆಗೆ ಸಂಚಾರವನ್ನ ಮಾಡ್ತಾರೆ. ಒಟ್ಟಾರೆ
ಶ್ರೀಪಾದರಾಜರು ಮಾನವರ ಕಣ್ಣಿಗೆ ಕಾಣುವಂತೆ ವೃಂದಾವನ ಪ್ರವೇಶ ಮಾಡೋದಕ್ಕೆ ಮೊದಲು ಅವರು ಎಲ್ಲರ ಕಣ್ಣಿಗೆ ಕಾಣುವಂತೆ 98 ವರ್ಷ ಇದ್ದರು. 2 ವರ್ಷ ಸೆಂಚುರಿ ಆಗೋರು. 98 ವರ್ಷಗಳವರೆಗೆ ದೀರ್ಘ ಜೀವನ ಮಾಡಿದಂತಹ ಯತಿಗಳು. ಶ್ರೀಪಾದರಾಜರು ತಿರುಪತಿಗೆ ಯಾತ್ರೆಗೆ ಹೋಗಬೇಕು ಅಂತ ಅಪೇಕ್ಷೆ ಆಯಿತು. ಆ ತಿರುಪತಿ ಯಾತ್ರೆಗೆ ಹೋಗುವಾಗ ಆಗ ಅವರ ಕಣ್ಣಿಗೆ ಬಿದ್ದದ್ದು ಮೂಡಲ ಬಾಗಿಲು. ಇವತ್ತು ಯಾವುದನ್ನ ಮುಳಬಾಗಿಲು ಅಂತೀವಿ, ಅದು ಮೂಡಲ ಬಾಗಿಲು. ಶ್ರೀನಿವಾಸನ ದರ್ಶನಕ್ಕೆ ಮೊದಲ ಬಾಗಿಲಂತದು. ಅದು ಈಗೆಲ್ಲ ಮುಳಬಾಗಿಲು ಅಂತ ಹೆಸರು ಬಂದಿದೆ, ಅದರ ಹೆಸರು ಮೂಡಲ ಬಾಗಿಲು. ಆ ಮುಳಬಾಗಿಲದಲ್ಲಿ ಅಕ್ಷೋಭ್ಯ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರಿದ್ದಾರೆ. ಹಾಗಾಗಿ ನಿನ್ನೆ ನೋಡಿರಿ 6 ಅಕ್ಷೋಭ್ಯ ತೀರ್ಥರ ಶ್ರೀಪಾದಂಗಳವರು ಅಲ್ಲಿ ಪಂಚಾಮೃತಕ್ಕೆ ಹೋಗಿದ್ದಾರೆ. ಕೂಡ್ಲಿಮಠ ಸ್ವಾಮಿಗಳು ಅಕ್ಷೋಭ್ಯ ತೀರ್ಥರಿಂದ ಪ್ರತಿಷ್ಠಾಪನೆ ಮಾಡಿದ ದೊಡ್ಡದಾದಂತಹ ಪ್ರಾಣದೇವರ ಸನ್ನಿಧಾನ. ಯೋಗ ನರಸಿಂಹದೇವರಿದ್ದಾರೆ, ಪ್ರಾಣದೇವರಿದ್ದಾರೆ, ಸಾಕ್ಷಾತ್ ನರಸಿಂಹದೇವರ ಸನ್ನಿಧಾನ ಇರುವಂತಹ ನರಸಿಂಹ ತೀರ್ಥ. ಆದರೆ ತಿರುಪತಿಗೆ ಹೋಗುವಾಗ ಬರುವಾಗ ಹೋಗಿ ಬರ್ತಿದ್ರು. ಶ್ರೀಪಾದರಾಜರಿಗೆ ಆ ಸ್ಥಳ ತುಂಬಾ ಹಿಡಿಸಿಬಿಡುತ್ತೆ ಅವರಿಗೆ. ಮುಂದೆ ಕಾಲಕ್ರಮೇಣ ತಿರುಪತಿಯಿಂದ ಬರುವಾಗ ಆ ರಾಜನಿಗೆ ಅದೆಲ್ಲ ತಿರುಪತಿ ಪ್ರಾಂತಕ್ಕೆ ಸೇರಿದ್ದು, ಈ ದೇಶ ನಮ್ಗೆ ಬೇಕು ಅಂತಾರೆ. ಒಂದು ದಿನ ಶ್ರೀಪಾದರಾಜರು ಕಾಶಿಗೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡ್ಕೊಂಡು ಬರಬೇಕು ಹೊರಟನ್. ಆಗಿನ ಕಾಲದಲ್ಲಿ ಕಾಶಿ ಯಾತ್ರೆ ಅಂದ್ರೆ ಇವತ್ತಿನ ಆಗಲ್ಲ. ಇಲ್ಲಿ ಕೆಂಪೇಗೌಡ ವಿಮಾನದಲ್ಲಿ ಕೂತ್ರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರ ಹಿಡಿತೀವಿ, ಚೆನ್ನಾಗಿ ಇಳಿಸಿದ್ರೆ, ಇಲ್ಲಾಂದ್ರೆ ಕಾಶಿನೇ. ಇವಾಗೆಲ್ಲ 2-3 ಗಂಟೆಯಲ್ಲಿ ಕಾಶಿಗೆ ಹೋಗ್ಬೋದು, ಹಾಗೆಲ್ಲ ನಡೀತಾ ಹೋಗ್ಬೇಕು. ಶ್ರೀಪಾದರಾಜರು ಕಾಶಿಗೆ ಬಂದರು. ದೇವರಂಗೆ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಸ್ನಾನ ಆಯಿತು. ಕಾಶಿ ಯಾತ್ರೆ ಮುಗಿಸ್ಕೊಂಡು ಮುಳಬಾಗಿಲಿಗೆ ಬಂದರು. ಅಲ್ಲಿ ಬಂದ ಮೇಲೆ ಎಲ್ಲಾ ಕಡೆಗೆ ಪ್ರಸಿದ್ಧಿ ಆಯಿತು, ಸ್ವಾಮಿಗಳು ಕಾಶಿ ಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಎಲ್ಲರ ಕಿವಿಗೆ ಬಿತ್ತು. ನಮ್ಮಂತವ್ರು ಇದ್ದಾರೆ, ಆ ಕಾಲದಲ್ಲಿ ಇದ್ದಾರೆ. ಕೆಲವರು ಅಪೇಕ್ಷೆ ಪಟ್ಟರು, ಶ್ರೀಪಾದರಾಜರ ಸ್ವಾಮಿಗಳು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು ಕಾಶಿಗೆ, ನಮ್ದು ಗಂಗಾ ಸ್ನಾನ ಆಗ್ತಿತ್ತಲ್ಲ, ನಮಗೂ ಕಾಶಿ ಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಗಂಗಾ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಸ್ವಾಮಿಗಳ ಜೊತೆ ಹೋದ್ರೆ ಆಗ್ತಿತ್ತು, ನಮ್ಗಾಗ್ಲಿಲ್ಲ ಅಂತ ಪಾಪ ಶಿಷ್ಯರು ದುಃಖ ಪಡ್ತಾ ಇರೋ. ಅದನ್ನು ಕೇಳಿಸ್ತು ಶ್ರೀಪಾದರಾಜರಿಗೆ. ಶ್ರೀಪಾದರಾಜರಂತಾರೆ, ಯಾರು ಕಾಶಿಗೆ ಹೋಗೋದು ಬೇಡ, ನಾಳೆ ಬೆಳಗ್ಗೆ ಎಲ್ಲರೂ ಈ ನರಸಿಂಹ ತೀರ್ಥಕ್ಕೆ ಬನ್ನಿ, ಗಂಗೆನೇ ಇಲ್ಲಿ ಬರ್ತಾಳೆ ಎಂದರು. ಗಂಗೆ ಇದ್ದಲ್ಲಿ ನೀವು ಯಾರು ಹೋಗೋದು ಬೇಡ. ಮಾರನೇ ದಿನ ಎಲ್ಲ ಶಿಷ್ಯರು ಬಂದಿದ್ದಾರೆ. ಅದು ಹೆಂಗ್ ಬರ್ತಾರೆ ನೋಡೋಣ ಅಂತ. ಶ್ರೀಪಾದರಾಜರು ತಮ್ಮ ಪ್ರಾತಃ ಕಾಲದ ವಿಧಿಯೆಲ್ಲ ಮುಗಿಸ್ಕೊಂಡು ಆ ನರಸಿಂಹ ತೀರ್ಥದ ಕಟ್ಟೆ ಮೇಲೆ ಕೂತು ದೇವರ ಧ್ಯಾನ ಮಾಡ್ತಾರೆ, ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಅವತ್ತು ಪಾದದಿಂದ ಗಂಗೆಯನ್ನ ಜಗತ್ತಿಗೆ ಕೊಟ್ಟೆಲ್ಲ, ಇವತ್ತು ಆ ಗಂಗೆಯನ್ನು ಇವರೆಲ್ಲ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಗಂಗೆಯನ್ನ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಏಕಾಏಕಿ ಆ ನರಸಿಂಹ ತೀರ್ಥದ 8 ದ್ವಾರಗಳಿಂದ ನೀರು ಬರಕ್ಕೆ ಶುರುವಾಯಿತು. ಅದೇ ಮಳೆಗಾಲಲ್ಲ, ಏನೆಲ್ಲ ಮಳೆ ಬಂದು ನೀರು ಬಂದಿದೆ ಅಂತ ಕೆಳಗಿನ ಜಲಿಗಳು ಶೋರಾಗಿ ಕೆಲವೇ ನಿಮಿಷಗಳಲ್ಲಿ ತುಂಬಿ ಹರಿತಾ ಇದೆ ನರಸಿಂಹ ತೀರ್ಥ. ಶ್ರೀಪಾದರಾಜ ಅಂತ ಎಲ್ಲರೂ ಬನ್ನಿ, ಇಲ್ಲಿ ಸ್ನಾನ ಮಾಡಿ ಸಾಕ್ಷಾತ್ ಭಾಗೀರಥಿ ಬಂದಿದ್ದಾಳೆ. ನಾವು ಕರೆದ್ರೆ ಬಳಗದವರೇ ಬರಲ್ಲ, ಹೌದೇನ್ರಿ? ಅದು ಎದಕ್ಕೆ ಊಟಕ್ಕೆ ಕರೆದ್ರೆ ಟೈಮಿಗೆ ಬರಲ್ಲ. ಅದೊಂದು ಗಾದೆ ಮಾತಿದೆ ನೋಡಿ, ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅಂತ. ಕರೆದರೆ ಬಳಗದವರೇ ಬರಲ್ಲ. ಕಾಶಿಯಲ್ಲಿದ್ದ ಗಂಗೆಯನ್ನ ಬಾ ಅಂತ ಕರೆದ್ರೆ ಓಡಿ ನರಸಿಂಹ ತೀರ್ಥಕ್ಕೆ ಗಂಗೆ ಬರಬೇಕಾದ್ರೆ ಇಂಥ ಮಹಿಮೆ ಶ್ರೀಪಾದರಾಜರದು. ವಿಶೇಷವಾಗಿ ಶ್ರೀಮದ್ ಟೀಕಾಕೃತ್ಪಾದರು ಬರೆದಂತಹ ಶ್ರೀಮನ್ಯಾಯ ಸುಧಾ ಗ್ರಂಥ ಪ್ರೌಢ ಗ್ರಂಥ. ಆ ಗ್ರಂಥಕ್ಕೆ ವಾಗ್ವಜ್ರ ಅಂತ ಒಂದು ಟಿಪ್ಪಣಿ ಬರೆದಿದ್ದಾರೆ. ಅದ್ಭುತ. ಹಯಗ್ರೀವ ತಿಂದ್ರೆ ಜೀರ್ಣ ಆಗಲ್ಲ, ಕಡ್ಲಿಬೇಳೆ ಹಯಗ್ರೀವ, ಇನ್ನು ಕಬ್ಬಿಣದ ಕಡ್ಲಿಬೇಳೆ ಹಯಗ್ರೀವ ಮಾಡಿದ್ರೆ ಹೆಂಗಿರತ್ತಲ್ಲ, ಹಾಗಿದೆ ಶ್ರೀಪಾದರಾಜರ ಗ್ರಂಥ ವಾಗ್ವಜ್ರ ಅಂತ. ಅನೇಕ ಕನ್ನಡ ನಾಮಗಳ ಮಾಡ್ತಾರೆ. ಒಂದು ಸಲ ಪಂಢರಪುರ ಬಂದಿದ್ರು. ಪಂಢರಪುರದಲ್ಲಿ ಪಾಂಡುರಂಗನ ದರ್ಶನ ಮಾಡ್ಕೊಂಡಿದ್ದಾರೆ. ಆಗ ಸ್ವಪ್ನದಲ್ಲಿ ಪಾಂಡುರಂಗ ಹೇಳ್ತಾನೆ, ಆ ಚಂದ್ರಭಾಗ ನದಿಯಲ್ಲಿ 2 ಸಂಪುಷ್ಟಗಳಿವೆ, ಅದನ್ನ ತಗೊಂಡೋಗಿ ನೀವು ಪೂಜಾ ಮಾಡಿ. ಮಾರನೇ ದಿನ ಶ್ರೀಪಾದರಾಜರು ಬಂದು ನೀರಿನಲ್ಲಿ ಮುಳುಗಿದರೆ 2 ಸಂಪುಷ್ಟಗಳು ಸಿಕ್ಕಿತ್ತು. 2 ಸಂಪುಷ್ಟವನ್ನ ತಂದು ಅದರಲ್ಲಿ ಒಂದು ಸಂಪುಷ್ಟವನ್ನ ತೆಗಿತಾರೆ. ಒಳಗೆ ಗೋಪಿನಾಥನ ಪ್ರತಿಮೆ, ಸಾಕ್ಷಾತ್ ಪಾಂಡವರು ಪೂಜಾ ಮಾಡಿದ್ದು, ಶ್ರೀಮದ್ ಆಚಾರ್ಯರು ಪೂಜಾ ಮಾಡಿದಂತಹ ಗೋಪಿನಾಥನ ಪ್ರತಿಮೆ.
ಇನ್ನೊಂದು ಸಂಪುಷ್ಟ ಏನು ಪ್ರಯತ್ನ ಮಾಡಿದ್ರು ತೆಗಿಲಿಕ್ಕೆ ಆಗ್ಲೇ ಇಲ್ಲ. ಎರಡೂ ಸಂಪುಷ್ಟಗಳೇ. ಆಗ ಶ್ರೀಪಾದರಾಜರಂತಾರೆ, ಈ ಸಂಪುಷ್ಟ ತೆಗೆದು ಪೂಜಾ ಮಾಡೋಣ, ಇದೊಂದು ಬರೀ ಸಂಪುಷ್ಟದ ಪೂಜೆನೇ ಇರಲಿ. ಅವತ್ತಿನಿಂದ ಶ್ರೀಪಾದರಾಜರ ಮಠದಲ್ಲಿ ಗೋಪಿನಾಥನ ಪೂಜೆ, ಪಾಂಡುರಂಗನ ದರ್ಶನವಾಗಿ ದೇವರಂದ, ಇವತ್ತಿನಿಂದ ನೀವು ಬರೆಯುವ ಎಲ್ಲ ಹಾಡುಗಳಿಗೆ ರಂಗವಿಠಲ ಅಂತ ಅಂಕಿತ ಕೊಡಿ. ಹೆಸರು ಶ್ರೀಪಾದರಾಜರು ಅವರು ಬರೆದಂತೆ. ಯಾಕಂದ್ರೆ ಪುರಂದರದಾಸರು ಬರೆದ ಹಾಡುಗಳಿಗೆ ಪುರಂದರ ವಿಠಲ ಅವ್ರ ಹೆಸರೇ ಇರೋದಲ್ಲಿ. ಪುರಂದರ ವಿಠಲ, ವಿಜಯ ವಿಠಲ, ಹಂಗೆ ಶ್ರೀಪಾದ ವಿಠಲ ಅಲ್ಲ, ಹೆಸರಿದ್ದದ್ದು ಶ್ರೀಪಾದರಾಜರು. ರಂಗವಿಠಲ ಅಂತ ಪರಮಾತ್ಮ ಅಂಕಿತವನ್ನ ಕೊಡ್ತಾನೆ. ರಂಗವಿಠಲ ಅನ್ನುವ ಅಂಕಿತದಿಂದ ನಾಮಕರಣ ಮಾಡ್ತಾ ಮುಂದೊಂದು ದಿನ ಇದೇ ಶ್ರೀಪಾದರಾಜರಿಗೆ ವಿದ್ಯಾ ಶಿಷ್ಯರಾಗಿ ಬ್ರಹ್ಮಣ್ಯ ತೀರ್ಥರಿಂದ ದೀಕ್ಷೆಯನ್ನ ಪಡೆದು ವಿದ್ಯಾ ಶಿಷ್ಯರಾಗಿ ವ್ಯಾಸರಾಜರು ಬರ್ತಾರೆ. ವ್ಯಾಸರಾಜರ ಚರಿತ್ರೆ ಅವರ ಆರಾಧನೆ ಕೇಳಿದ್ರೆ ಮೈ ಜುಮ್ಮ ಆಗ್ತದೆ. ವ್ಯಾಸರಾಜರಾಗಿನ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು, ವಾದಿರಾಜರು, ವಿಜೇಂದ್ರರು ಇವರನ್ನೆಲ್ಲ ಪಾಠ ಹೇಳಿದ ಮೇಲು ಪರ್ವತ ವ್ಯಾಸರಾಜ. ಆ ವ್ಯಾಸರಾಜರ ಪಾಂಡಿತ್ಯ ಅಷ್ಟಿದೆ ಅಂದ್ರೆ ಅವರಿಗೆ ಪಾಠ ಹೇಳಿದರು ಶ್ರೀಪಾದರಾಜರು. ಅವರ ಪಾಂಡಿತ್ಯ ಎಂಥದ್ದು. ವ್ಯಾಸರಾಜರು ಒಂದ್ಸಲ ಕಾಶಿಗೆ ಬಂದಿದ್ರು. ಕಾಶಿ ಒಳಗೆ ಒಂದು ವಾಕ್ಯಾರ್ಥ ಆಯಿತು. ಪಕ್ಷಧರ ಮಿಶ್ರ ಅಂತ ಆಗಿನ ಕಾಲದಲ್ಲಿ ಅದ್ವೈತ ಪಂಡಿತ. ಅದ್ವೈತ ಒಳಗೆ ಅವನನ್ನು ರುದ್ರದೇವ ಅವತಾರ ಅಂತ ಕರೀತಿದ್ರು ಪಕ್ಷಧರ ಮಿಶ್ರನಿಗೆ. ಅವತ್ತಿನವರೆಗೆ ಅವನನ್ನು ಸೋಲಿಸೋದಿರಲಿಲ್ಲ. ವ್ಯಾಸರಾಜರು ತಮ್ಮ ಪಾಂಡಿತ್ಯದಿಂದ ಪಕ್ಷಧರ ಮಿಶ್ರನನ್ನ ಸೋಲಿಸಿ ಅವನಿಂದ ಜಯಪತ್ರಿಕೆ ತಗೊಳ್ತಾರೆ. ಪಕ್ಷಧರ ಮಿಶ್ರ ಅಂತಾನೆ, ನಿಮ್ಮನ್ನು ನೋಡಿ ಸಂತೋಷ ಆಯಿತು, ನಿಮ್ಮ ಪಾಠ ಹೇಳಿದವರು ಯಾರು ಅಂತ ಕೇಳಿ. ನಮ್ಮ ಗುರುಗಳು ನರಸಿಂಹ ತೀರ್ಥದಲ್ಲಿದ್ದಾರೆ ಎಂದಾಗ ಒಂದು ದಿನ ಕಾಶಿಯಿಂದ ನರಸಿಂಹ ತೀರ್ಥಕ್ಕೆ ದರ್ಶನಕ್ಕೆ ಬಂದಂತೆ. ಶ್ರೀಪಾದರಾಜರ ದರ್ಶನಕ್ಕೆ ಬಂದು ಪಕ್ಷಧರ ಮಿಶ್ರ ಅಂತಾನೆ, ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೀರಿ ವ್ಯಾಸರಾಜರನ್ನ ಅಂದ. ಅಂತಹ ವ್ಯಾಸರಾಜರಿಗೆ ಪಾಠವನ್ನ ಹೇಳಿ ಒಂದು ದಿನ ಶ್ರೀಪಾದರಾಜರು ತಮ್ಮ ಸಂಸ್ಥಾನದ ಪೂಜೆಯನ್ನ ಮಾಡುವಾಗ ಆ ಇನ್ನೊಂದು ಸಂಪುಷ್ಟವನ್ನ ವ್ಯಾಸರ ಪ್ರತಿನಿತ್ಯ ಹೆಂಗ್ ಗೊತ್ತಾ, ನಿಮ್ಗೆ ಗೊತ್ತಿರುತ್ತೆ, ಸ್ವಾಮಿಗಳಲ್ಲಿ ಎಡಬಲ ಸೇವೆ ಮಾಡೋರು ಇರ್ತಾರೆ ನೋಡಿ. ಮಾರನೇ ದಿನ, ಇವತ್ತು ಪೂಜಾ ಮಾಡಿದ್ದನ್ನ ಮಾರನೇ ದಿನ ತೆಗೆಯೋದನ್ನ ನಿರ್ಮಾಲ್ಯ ಪೂಜೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವು ನಿರ್ಮಾಲ್ಯ ಮಾರನೇ ದಿನ ಬೆಳಗ್ಗೆ ತೆಗಿಬೇಕಂತ. ಸೂರ್ಯಾಸ್ತ ಆಗೋದ್ರೊಳಗೆ ನಿರ್ಮಾಲ್ಯ ತೆಗೆದಿರ್ಬೇಕು. ಮಧ್ವಾಚಾರ ನಿತ್ಯ ಹೂ ಇರಿಸಿದ್ರೆ ಆ ನಿರ್ಮಾಲ್ಯ ತೆಗೆಯೋದಕ್ಕೆ ಶಿಷ್ಯರಲ್ಲಿ ಜಗಳ, ನಾನ್ ಮಾಡ್ತೇನೆ ಅಂತ. ಏನ್ ಬರೀ ನಿರ್ಮಾಲ್ಯ ಹೂ ತೆಗಿಲಿಕ್ಕೆ ಯಾಕೆ ಜಗಳ ಅಂದ್ರೆ, ಆಚಾರ್ಯರು ಇವತ್ತು ಪುಷ್ಪಾರ್ಚನೆ ಮಾಡಿದ್ರೆ ಮಾರನೇ ದಿನ ಆ ಹೂವಿನಿಂದ ಅಮೃತದ ಹನಿಗಳು ಬರ್ತಿದ್ವು, ಅದನ್ನು ಕುಡಿಬೇಕು ಅಂತ ಶಿಷ್ಯರೆಲ್ಲ ಹೋಗ್ತಿದ್ರು ಅಂತ ಸುಗಂಧುಜ ಹೇಳ್ತದೆ. ಶ್ರೀಪಾದರಾಜರ ಆ ನಿರ್ಮಾಲ್ಯದ ಪೂಜೆ ಒಂದು ದಿನ ವ್ಯಾಸರಾಜರಿಗೆ ಮಾಡುವ ಅವಕಾಶ ಸಿಕ್ಕಿದ್ದು. ನಿರ್ಮಾಲ್ಯ ಪೂಜೆ ಮಾಡುವಾಗ ಇದೇ ಸಂಪುಷ್ಟ ಅಂತ ಸರಳವಾಗಿ ತೆಗೆದುಬಿಡ್ತಾರೆ. ಒಂದು ಸಂಪುಷ್ಟ ತೆಗೆದಿದ್ರೆ ಇನ್ನೊಂದು ತೆಗಿಲಿಕ್ಕಾಗಿರಲಿಲ್ಲ. ಆ ಸಂಪುಷ್ಟ ತೆಗೆದರೆ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನ ಪ್ರತಿಮೆ ಸಿಕ್ಕಿತು. ಅವತ್ತಿನಿಂದ ಶ್ರೀಕೃಷ್ಣನ ಅಂಕಿತವನ್ನ ಹಾಕಿ ವ್ಯಾಸರಾಜರು ತಮ್ಮ ಹಾಡುಗಳನ್ನು ಬರೀತಾರೆ. ಹಾಗಾಗಿ ಶ್ರೀಪಾದರಾಜರ ಮಠದಲ್ಲಿ ಗೋಪಿನಾಥನ ಪ್ರತಿಮೆ ಪೂಜೆ, ವ್ಯಾಸರಾಜರ ಮಠದಲ್ಲಿ ಭೈಷ್ಮಿ ಸತ್ಯ ಸಮೇತ ಶ್ರೀಕೃಷ್ಣನ ಪೂಜೆ. ಹೀಗೆ ವ್ಯಾಸರಾಜರಂತಹ ಶಿಷ್ಯರನ್ನ ಜಗತ್ತಿಗೆ ಕೊಟ್ಟು ಅನೇಕ ಭಕ್ತರ ಉದ್ಧಾರ ಮಾಡಿ ಅನೇಕ ಗ್ರಂಥಗಳನ್ನು ಬರೆದುಕೊಟ್ಟಂತಹ 98 ವರ್ಷಗಳವರೆಗೆ ದೀರ್ಘವಾದ ಜೀವನವನ್ನ ಮಾಡಿ ಕೊನೆಗೆ ನರಸಿಂಹ ತೀರ್ಥದ ಮುಳಬಾಗಿಲವನ್ನ ತಮ್ಮ ವೃಂದಾವನಕ್ಕಾಗಿ ಆರಿಸಿಕೊಂಡಿದ್ದಾರೆ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ವಿಶೇಷವಾಗಿ ಅವತ್ತು ಎಲ್ಲ ಭಕ್ತರನ್ನ ಕರೆದು ಅನುಗ್ರಹವನ್ನ ಮಾಡಿ, ತಾವು ಯಾಕೆ ಭೂಮಿಗೆ ಬಂದದ್ದು, ತಮಗೆ ದೇವರು ಮಾಡಿದ ಆಜ್ಞೆ ಏನು, ಅದನ್ನೆಲ್ಲ ಮಾಡಿ ಎಲ್ಲ ಸಜ್ಜನರಿಗೆ ಹೇಳ್ತಾರೆ. ಆಯುಷ್ಯ ತುಂಬಾ ಕಡಿಮೆ, ಇರುವ ಆಯುಷ್ಯದೊಳಗೆ ಬುದ್ಧಿ ಬರೋದು ಕಡಿಮೆ. ಯಾವಾಗ ನಿಮಗೆ ಅನಿಸ್ತದೋ ಪಾಠಕ್ಕೆ ಪ್ರವಚನಕ್ಕೆ ಹೋಗಬೇಕು, ಅವತ್ತೇ ಗುರುಗಳ ಹತ್ರ ಹೋಗಿ. ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ. ಎಲ್ಲಾ ಸಂಪತ್ತುಗಳಿಗೆ ಕಳ್ಳತನ ಆಗತ್ತೆ ಅಂತ ಭಯ ಇದೆ. ಕಳ್ಳರು ಅಪಹಾರ ಮಾಡುತ್ತಾರೆ ಅಂತ ಭಯ ಇಲ್ಲದಿರುವ ಸಂಪತ್ತು ಅಂದ್ರೆ ಜ್ಞಾನ ಒಂದೇ, ಕೊನೆಯವರೆಗೆ ಉಳಿಯೋದು. ಅದಕ್ಕಾಗಿ ಪ್ರಯತ್ನವನ್ನ ಮಾಡಿ ಅಂತ ಎಲ್ಲ ಸಜ್ಜನರಿಗೆ ಉಪದೇಶವನ್ನ ಮಾಡಿ ಮಹಾ ತಪಸ್ವಿಗಳಾದಂತಹ ಬ್ರಹ್ಮಣ್ಯ ತೀರ್ಥ, ಪುರುಷೋತ್ತಮ ತೀರ್ಥರ ಅನುಗ್ರಹದಿಂದ, ಸ್ವರ್ಣವರ್ಣ ತೀರ್ಥರ ಅನುಗ್ರಹದಿಂದ, ವಿಭುಧೇಂದ್ರರ ಅನುಗ್ರಹದಿಂದ ಜ್ಞಾನ ಪಡೆದಂತಹ ಮೇರು ಪರ್ವತ ಶ್ರೀಪಾದರಾಜರು ಇವತ್ತಿನ ದಿನ ವೃಂದಾವನ ಪ್ರವೇಶ ಮಾಡಿದ ದೊಡ್ಡ ಪರ್ವಕಾಲ ಇವತ್ತು. ಪ್ರಾಯ ನಮ್ಮ ಮಾಧ್ವ ಸಮಾಜದೊಳಗೇನೆ ಶ್ರೀಪಾದರಾಜನ ವೃಂದಾವನದಷ್ಟು ದೊಡ್ಡ ವೃಂದಾವನ ಯಾರಿಲ್ಲ.
8ರಿಂದ 10 ಕೊಡ ನೀರು ಬೇಕು ಅಭಿಷೇಕಕ್ಕೆ. 4 ದಿಕ್ಕಿಗೆ ತೊಳಿಬೇಕಾದ್ರೆ ವಿಜೇಂದ್ರ ಸ್ವಾಮಿಗಳ ವೃಂದಾವನ ಕುಂಭಕೋಣದಲ್ಲಿದೆ, ಅದು ದೊಡ್ಡದು. ರಘುತ್ತವರ ವೃಂದಾವನ ಬಿಟ್ಟರೆ ಪ್ರಾಯ ವೃಂದಾವನಗಳೆಲ್ಲ ಗೊತ್ತಲ್ಲ, ಅಷ್ಟು ದೊಡ್ಡ ವೃಂದಾವನ. ಒಂದು ಸಲ ಅಭಿಷೇಕ ಮಾಡಿ ಒರೆಸಲಿಕ್ಕೆ 2 ಗಂಟೆ ಟೈಮ್ ಹಿಡಿತಾರೆ. ಇವತ್ತಿಗೂ ನರಸಿಂಹ ತೀರ್ಥರ ಸನ್ನಿಧಾನ, ಯೋಗ ನರಸಿಂಹದೇವರ ಸನ್ನಿಧಾನ, ಜೀವೋತ್ತಮರಾದ ಮುಖ್ಯ ಪ್ರಾಣದೇವರ ಸನ್ನಿಧಾನ ಮೂಡಬಾಗಿಲಿನಲ್ಲಿ ಸನ್ನಿಹಿತರಾಗಿದ್ದಾರೆ. ತಮ್ಮ ಭಜನೆ ಮಾಡುವ ಭಕ್ತರಿಗೆ ಇವತ್ತಿಗೂ ಅಭೀಷ್ಟವನ್ನ ಕೊಡ್ತಾ, ತಮ್ಮ ಆರಾಧನೆ ಮಾಡುವ, ನಾಮಸ್ಮರಣೆ ಮಾಡುವ, ತಮ್ಮ ಮಂತ್ರವನ್ನ ಜಪ ಮಾಡುವಂಥವರಿಗೆ ಅನುಗ್ರಹವನ್ನ ಮಾಡ್ತಾ ಆ ಜ್ಞಾನಿಗಳು ಸನ್ನಿಹಿತರಾಗಿದ್ದಾರೆ. ಅಂತಹ ಶ್ರೀಪಾದರಾಜರ ಈ ಪವಿತ್ರವಾದ ಆರಾಧನೆಯನ್ನ ನಮ್ಮ ಬಸವೇಶ್ವರ ನಗರ ಮತ್ತು ಸಂಘದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ದೊಡ್ಡ ಹೆಮ್ಮೆ. ನಾನು ಯಾವಾಗಲೂ ಹೇಳ್ತೇನೆ, ಈ ಮಠಗಳಲ್ಲಿ 100 ಜನ ಡೊನೇಷನ್ ಕೊಡೋರು ಇರ್ತಾರೆ, 10 ಜನ ಕೊಡೋರು ಮಾಡೋರು ಇರ್ತಾರೆ. ಅಲ್ಲಿ ಮಾಡೋದು ದೊಡ್ಡದಲ್ಲ, ಈ ತರ ಸಂಘದಲ್ಲಿ ಮಾಡೋದು ಇದು ಒಂದು ರೀತಿಯಲ್ಲಿ ಬಹಳ ಹೆಮ್ಮೆಯ ಕೆಲಸ. ನಮ್ಮ ಗೋರಕರು ಯಾವಾಗಲೂ ಹೇಳ್ತಿರ್ತಾರೆ, ಪ್ರಾಯ ನಮ್ಮ ಮಾತು ಸಂಘ ಯಾವ ಮಠಕ್ಕೆ ಕಡಿಮೆ ಇಲ್ಲ. ಇವತ್ತು 100 ಜನ ಸೇರುವ ಮಠಕ್ಕೂ ನಮ್ಮ ಮಾತು ಸಂಘಕ್ಕೆ, ಯಾಕಂದ್ರೆ 90% ಎಲ್ಲ ಗುರುಗಳ ಯತಿಗಳ ಆರಾಧನೆ ಆಗತ್ತೆ. ಅದು ಬರೀ ಆರಾಧನೆಯಾಗಿ ಕಾಯಿ ಸಕ್ಕರೆ ಕಲಸಕ್ಕರೆ ಇಲ್ಲ, ಒಳ್ಳೆ ಭಕ್ಷ್ಯ ಭೋಜ್ಯ ಊಟ ಆಗತ್ತೆ. ವಿಶೇಷವಾಗಿ ಪ್ರತಿ ದ್ವಾದಶಿ ಅನ್ನದಾನ ಆಗತ್ತೆ. ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಒಂದು ದಿನ ತಪ್ಪದೆ 360 ದಿನ ಶ್ರೀಮದ್ ಆಚಾರ್ಯರ ವೇದವ್ಯಾಸ ದೇವರ ಗ್ರಂಥಗಳ ಪ್ರವಚನ. ಪ್ರಾಯ ಇದು ಒಂದೇನೆ, ಎಲ್ಲ ಕಡೆಗೂ ಆರಾಧನೆ ಆಯಾ ಸಂದರ್ಭದಲ್ಲಿ ನಡೀತದೆ. ಶ್ರೀಮದ್ ಆಚಾರ್ಯರು ಬದಲಿಗೆ ಹೋಗುವಾಗ ತಮ್ಮ ಶಿಷ್ಯರಿಗೆ 4 ಮಾತು ಹೇಳಿದರು. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮ ಭಕ್ತಿ ಸದೃಶಂ ಹಿತರೂಪಂ ಅಂತ. ಎಲ್ಲಿ ಆಚಾರ್ಯರ ಗ್ರಂಥಗಳ, ವೇದವ್ಯಾಸ ದೇವರ ಮಹಾಭಾರತ ಭಾಗವತಾದಿ ಗ್ರಂಥಗಳ ಪುರಾಣ ಪ್ರವಚನ ನಡೆಯುತ್ತೋ ಆ ಸಂಘ ಇರಲಿ, ಅದು ಮಠ ಇರಲಿ, ಅದು ಕಾಶಿ, ಅದು ಬದರಿ ಕ್ಷೇತ್ರ. ನೀವು ಮಧ್ವ ಸಂಘಕ್ಕೆ ಬರಬೇಕಾದ್ರೆ ಎಲ್ಲಿ ಹೊರಟಿಗೆ ಅಂದ್ರೆ ಕಾಶಿ ಯಾತ್ರೆ ಅಂತ ಹೇಳಿ ಬನ್ನಿ. ಎತ್ರ ಗಂಗಾ ಆಚೆ ಯಮುನಾ ಆಚೆ ಎತ್ರ ಪ್ರಾಚಿ ಸರಸ್ವತಿ. ವ್ಯಾಸರಾಜರು ಪೂಜೆ ಮಾಡಿದಂತಹ ಜೀವೋತ್ತಮರಾದ ಶ್ರೀರಾಮನ ಪರಮ ಭಕ್ತ, ರಾಮನ ಆಲಿಂಗನ ಮಾಡಿಕೊಂಡಂತಹ ನಮ್ಮ ಸ್ವಾಮಿಯಲ್ಲಿದ್ದಾರೆ. ಪ್ರಾಯ ಇಷ್ಟೆಲ್ಲ ಕಾರ್ಯಗಳಿಗೆ ನಡೆದದ್ದಕ್ಕೆ ನಮ್ಮ ಪ್ರಾಣದೇವರೇ ಇಲ್ಲಿ ಸಾಕ್ಷಿ. ಅವರು ನಿಂತ್ಕೊಂಡಿದ್ದಾರೆ, ಅವರೇ ನಿಂತು ಇವರೆಲ್ಲರೊಳಗಿದ್ದು ಪ್ರೇರಣೆ ಮಾಡಿ ಪ್ರಾಣಿಸ್ತಾ ಇದ್ದಾರೆ. ಹಾಗಾಗಿ ಜಾಗೃತವಾದ ಮುಖ್ಯ ಪ್ರಾಣದೇವರ ಸನ್ನಿಧಾನ ಅಂತಹ ನಮ್ಮ ಮಾತೃ ಸಂಘದಲ್ಲಿ ವಿಶೇಷವಾಗಿ ಎಲ್ಲರೂ, ಯಾರ ಹೆಸರು ನಾನು ಹೇಳೋದಿಲ್ಲ, ಎಲ್ಲರೂ ಸೇರಿ ಆ ಚಪ್ಪಾಳೆಗೆ 2 ಕೈ ಜೋಡಿಸ್ಬೇಕು. ಇಷ್ಟು ದೊಡ್ಡ ಕಾರ್ಯಕ್ರಮ ಒಬ್ಬರಿಂದ ಸಾಧ್ಯವಿಲ್ಲ, ಅನೇಕ ಕಡೆಲ್ಲ ಇದ್ದಾರೆ. ವಿಶೇಷವಾಗಿ ನೀವೆಲ್ಲರೂ ತನು ಮನ ಧನದಿಂದ, ನಮ್ಮ ಅಧ್ಯಕ್ಷರು ಯಾವಾಗ ಹೇಳೋರು ತನು ಮನ ಧನದಿಂದ ಸಹಾಯ ಮಾಡಿ ಅಂತ. ತನು ಸಹಾಯ ಅಂದ್ರೆ ಬಡಿಸೋದು, ಎಲೆ ಹಾಕೋದು ಅಥವಾ ಉಪ್ಪು ಹಾಕೋದು. ಧನ ಸಹಾಯ ಅಂದ್ರೆ ಹಣ ಕೊಡೋದು, ಅಕ್ಕಿ ಬೆಳೆ ಕೊಡೋದು. ಮನ ಸಹಾಯ ಅಂತ ಸೇರಿಸ್ತಾರೆ ಒಳಗೆ. ತನು ಮನ ಧನ. ಏನ್ ಮನ ಸಹಾಯ ಅಂದ್ರೆ 1 ಗಂಟೆ ಆಗ್ತಿದೆ, ಆದ್ರೂ ಇಷ್ಟು ತಾಳ್ಮೆಯಿಂದ ಪ್ರವಚನ ಕೂತಿರಲಿಲ್ಲ, ಇದೆ ಮನ ಸಹಾಯ. ಕೇವಲ ಶ್ರೀಪಾದರಾಜರ ಆರಾಧನೆ, ನೈವೇದ್ಯ, ಹಸ್ತೋದಕ, ಊಟ ಇಲ್ಲ. ಅವರ ಗ್ರಂಥಗಳು, ಅವರ ಪರಿಚಯ, ಅವರ ಜ್ಞಾನ, ಅವರ ತಪಸ್ಸು, ಅದನ್ನೆಲ್ಲ ನೀವೆಲ್ಲ ಶ್ರವಣ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಮಾತೃ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಮುಖ್ಯ ಪ್ರಾಣದೇವರ ಅನುಗ್ರಹ, ಶ್ರೀಪಾದರಾಜರ ಅನುಗ್ರಹ, ಗೋಪಿನಾಥನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಪಾದರಾಜರನ್ನ ವ್ಯಾಸರಾಜರು 5 ಶ್ಲೋಕಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದನ್ನ ಪಂಚರತ್ನ ಮಾಲಿಕಾ ಅಂತ ಕರೀತಾರೆ. ಶ್ರೀಪಾದರಾಜ ಪಂಚರತ್ನ ಮಾಲಿಕಾ. ನಾನು ಹೇಳಿ ನೀವು ಅನಿಸೋದಕ್ಕೆ ಟೈಮ್ ಆಗುತ್ತೆ, ನಾನೇ ಅಂದುಬಿಡುತ್ತೇನೆ. ಯಾಕಂದ್ರೆ ನೀವು ಅನಿಸ್ಲಿಕ್ಕೆ ಟೈಮು ಬೇಕು, ಎದುರುಗಡೆ ಪುಸ್ತಕ ಇದ್ರೆ ಚೆನ್ನಾಗಾಗುತ್ತೆ. ಆ 5 ಶ್ಲೋಕಗಳನ್ನು ನಾನು ಪಠಣ ಮಾಡ್ತೇನೆ, ಶ್ರವಣ ಮಾಡಿ ಎಲ್ಲರಿಗೂ ಶ್ರೀಪಾದರಾಜರ ಅನುಗ್ರಹವಾಗುತ್ತೆ. ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿವೃತ ಶುಭಶಯಂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜಜನ ಸದಯಂ ಖಂಡಿತಾಶೇಷಮಾಯಂ ನಿಷ್ಪಸ್ತಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿಸಂಘೈರಜೇಯಂ ಕ್ಷುಭ್ಯದ್ವಾದಿಕರೀಂದ್ರವಾದಪಟವೀ ಕುಂಭಚ್ಛಟಾಭೇದನ
ಪ್ರೌಢ ಪ್ರಾಭವ ತರ್ಕ ಸಂಗನಕರ ಶ್ರೇಣಿ ವಿಲಾಸೋಜ್ವಲ ಗೋಪೀನಾಥ ಮಹೀಂದ್ರ ಶೇಖರ ಲಸತ್ಪಾದಸ್ಕಲಾವಾಸಕೃತ ಪಾಯಾನ್ ಮಾಂ ಭವಘೋರ ಕುಂಜರ ಭಯಾತ್ ಶ್ರೀಪಾದರಾಕೇಸರಿ. ನೋಡಿ, ಊಟ ಆದ್ಮೇಲೆ ಯಾವ್ದಾದ್ರು ಮೆಡಿಕಲ್ ಹೋಗಿ ಮಾತ್ರೆ ಕೇಳಿ ಕೊಡ್ತಾರೆ. ತಲೆ ಶಿವನದ್ ಕೇಳಿ, ಹೊಟ್ಟೆ ಶಿವನದ್ ಕೇಳಿ, ಅಥವಾ ಏನು ಕೈಕಾಲು ನೋವು ಕೇಳಿ. ಸಂಸಾರವೆಂಬ ರೋಗ ಇದೆ, ಅದನ್ನ ಮಾತ್ರೆ ಕೊಡಿ ಅಂತ ಕೇಳಿ ನೋಡಿ. ಅವ ಅಂತ ಇದ್ರೆ ನಾನು ತಗೋತೀನಿ ಅಂತಾನೆ ಮೆಡಿಕಲ್ ಅವನು. ಸಂಸಾರ ರೋಗಕ್ಕೆ ಔಷಧ ಅಂದ್ರೆ ವ್ಯಾಸರಾಜರಂತಾರೆ ಶ್ರೀಪಾದರಾಜರ ಸ್ಮರಣೆ, ಶ್ರೀಪಾದರಾಜರಲ್ಲಿ ಮಾಡುವ ಭಕ್ತಿ, ಇದು ಭವರೋಗ ನಾಶ ಮಾಡುತ್ತದೆ, ಸಂಸಾರ ರೋಗ ಕಿತ್ತಿ ಬಗೆಯುತ್ತದೆ ಅಂತಾರೆ. ಪಾಯಾನ್ ಮಾಂ ಭವಘೋರ ಕುಂಜರ ಭಯಾತ್ ಶ್ರೀಪಾದರಾಕೇಸರಿ ಬಿಭ್ರಾಣಂ ಕ್ಷೌಮವಾಸ ಕರಧೃತವಲಯಂ ಹಾರಕೇಯೂರ ಕಾಂಚಿ ಗ್ರೇವೇಯ ಸ್ವರ್ಣಮಾಲಾ ಮಣಿಗಣಕಚಿತಾನೇಕ ಭೂಷಾ ಪ್ರಕರ್ಷಂ ಭುಂಜಾನಂ ಷಷ್ಟಿ ಶಾಖಾನ್ ಹಯಗಜ ಶಿಬಿಕಾನಪ್ಯಯೋರತ್ನಾಟ್ಯಂ ವಂದೇ ಶ್ರೀಪಾದರಾಜೋ ತ್ರಿಭುವನ ವಿದಿತಂ ಘೋರ ದಾರಿದ್ರ್ಯ ಶಾಂತಿ. ನಮ್ಮ ಕ್ಯಾಪ್ಟನ್ ರಾಜಾರಾವ್ ಹೇಳ್ತಿದ್ರು, ಇಷ್ಟರ ಮಟ್ಟಿಗೆ ಎಲ್ಲ ನದಿಗಳೆಲ್ಲ ತುಂಬಿ ಹರಿಬೇಕಾಗಿತ್ತು, ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲಿ ನೀರಿರಬೇಕಾಗಿತ್ತು. ಎಲ್ಲ ಡ್ಯಾಮ್ಗಳಲ್ಲಿ 60% ನೀರು ಕಮ್ಮಿ ಇದೆ. ಇದು ಬರೀ ನಮ್ಮ ಒಂದು ಬೆಂಗಳೂರಿಗಲ್ಲ, ನಮ್ಮ ಇಡೀ ರಾಜ್ಯಕ್ಕೆ, ದೇಶಕ್ಕೇನೆ ಈ ಸಲ ಮಳೆಗಾಲ ಇಲ್ಲದೆ ದೊಡ್ಡ ಒಂದು ಕ್ಷಾಮ ಬರೋದಿದೆ. ಅದನ್ನೂ ಶ್ರೀಪಾದರಾಜರು ದೂರ ಮಾಡಲಿ, ಅವರ ಆರಾಧನೆಯಿಂದ ಸಂತುಷ್ಟರಾಗಿ ಮಳೆ ಕೊಟ್ಟು ವಿಶೇಷವಾಗಿ ಮತ್ತೆ ಜಗತ್ತಿಗೆ ಬಂದಂತಹ ಘೋರ ದಾರಿದ್ರ್ಯ ಶಾಂತಿ. ಎಂಥ ದಾರಿದ್ರ್ಯ ಇರಲಿ, ಶ್ರೀಪಾದರಾಜರ ಸ್ಮರಣೆಯಿಂದ ಅದು ದೂರವಾಗುತ್ತೆ. ಯದ್ವೃಂದಾವನ ಸೇವಯಾ ಸುವಿಪುಲಾಂ ವಿದ್ಯಾ ಪಶೂನ್ ಸಂತತಿಂ ಧ್ಯಾನಾತ್ ಜ್ಞಾನಮನಲ್ಪ ಕೀರ್ತಿನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಕಾಶಿ ಕೇದಾರ ಮಾಯಾ ಗಿರಿ ಕರಿಗಿರಿ ಮಥುರಾ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯ ಭೂಮಿ ನಿವಾಸಃ ಗುಲ್ಮಾದಿವ್ಯಾದಿಹರ್ತಾ ಗುರುಗುಣ ನಿಲಯೋ ಭೂತವೇತಾಲವೇದಿ ಭೂಯಾತ್ ಶ್ರೀಪಾದರಾಜೋ ನಿಖಿಲ ಶುಭತತಿ ಪ್ರಾಪ್ತತೆ ಸಂತತಂ ನಃ. ಅವರು ಸಂಚಾರ ಮಾಡದೇ ಇರುವ ಕ್ಷೇತ್ರ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಭಗವದ್ ದರ್ಶನ ಮಾಡಿಕೊಂಡು ತಪಸ್ಸು ಮಾಡಿ ತಾವು ಸಂಪಾದನೆ ಮಾಡಿದ ತಪಸ್ಸು ಆರಾಧನೆ ಮಾಡುವ ಭಕ್ತರಿಗೆಲ್ಲ ಕೊಡ್ತಾರೆ. ಅಂತಹ ಮಹಾ ವಿಭೂತಿ ಪುರುಷರಾದ ತಪೋಮೂರ್ತಿಗಳಾದ ಶ್ರೀಪಾದರಾಜರು ನಮಗೆ ನಿಮಗೆ ಜ್ಞಾನ ಕೊಡ್ಲಿ, ಭಕ್ತಿ ಕೊಡ್ಲಿ, ಆಯುಷ್ಯ ಆರೋಗ್ಯ ಕೊಡ್ಲಿ, ಈ ದಾರಿದ್ರ್ಯವೆಲ್ಲ ದೂರ ಮಾಡಲಿ. ದಾರಿದ್ರ್ಯ ದೂರ ಮಾಡಿ ಸಂಪತ್ತು ಯಾವುದಕ್ಕೆ ಅಂದ್ರೆ, ಯಾವ ಸಂಪತ್ತಿಗೆ ಹೋಗಿ ನಾವು ಪಾಠ ಪ್ರವಚನ ಬಿಟ್ಟಿವಿ. ಯಾಕ್ರಿ ಕೆಲಸದ ಪಾಠಕ್ಕೆ ಬರ್ತಿಲ್ಲ ಅಂದ್ರೆ ಕೆಲಸಕ್ಕೆ ಹೋಗ್ಬೇಕು, ಪ್ರವಚನಕ್ಕೆ ಯಾಕೆ ಬರ್ತಿಲ್ಲ, ಕೆಲಸಕ್ಕೆ ಹೋಗ್ಬೇಕು. ಹಾಗಾದ್ರೆ ಯಾವ ಸಂಪಾದನೆಗಾಗಿ ಪಾಠ ಪ್ರವಚನ ಬಿಟ್ಟಿವೋ ಆ ಸಂಪತ್ತು ಅವ್ರು ಕೊಡ್ತಾರೆ, ಪಾಠಕ್ಕೆ ಹೋಗಂತ. ನೀನು ಬೇಕಾಗುವ ಸಂಪತ್ತು ನಾನು ಕೊಡ್ತೇನೆ, ಸಂಪಾದನೆ ಮಾಡೋ ವಿಷಯದಲ್ಲಿ ಪಾಠ ಪ್ರವಚನ ಬಿಡಬೇಡ ಅಂತ ತಾವು ಕೊಡ್ತಾರೆ. ಅಂತಹ ಎರಡು ಲೌಕಿಕ ಸಂಪತ್ತು, ಜ್ಞಾನ ಸಂಪತ್ತು ಎರಡನ್ನೂ ಕೊಟ್ಟು ಶ್ರೀಪಾದರಾಜರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಸಾಯಂಕಾಲ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಪ್ರವಚನದ ಮಂಗಳ ಇದೆ. ಎಲ್ಲರೂ ಬನ್ನಿ. ಊಟ ಮಾಡಿ, ಈಗ ಒಂದಾಗ್ತಿದೆ, ಊಟ ಮಾಡಿ ವಿಶ್ರಾಂತಿ ತಗೊಂಡು ಸಾಯಂಕಾಲ ಬನ್ನಿ. ಅದಪ್ಪ ಬಹಳ ಏನು 4-5 ಊಟ ಆಗಿ ಹೆಂಗೆ ಬರಬೇಕು ಅಂತಿಲ್ಲ, ಬೇಕಾದಷ್ಟು ಮಧ್ಯದಲ್ಲಿ ಗ್ಯಾಪ್ ಇದೆ. ಹಾಗಾಗಿ ವಿಶ್ರಾಂತಿ ತಗೊಂಡು ಬನ್ನಿ. ವಿರಾಟ ಪರ್ವದ ಪ್ರವಚನ ಅದು ಜಗತ್ತಿಗೆ ಸುಭಿಕ್ಷೆಯಾಗಲಿ, ಮಳೆ ಬರಲಿ, ಜೊತೆಗೆ ನಮ್ಮ ಸನಾತನ ಧರ್ಮದ ಆಚರಣೆ ಎಲ್ಲರೂ ಮಾಡುವಂತೆ ಆಗಲಿ. ಪಾಂಡವರ ವಿಜಯದ ಕಥೆ, ಅಜ್ಞಾತವಾಸದಲ್ಲಿರುವ ಪಾಂಡವರು ದೇವರ ಅನುಗ್ರಹದಿಂದ ಗೆದ್ದಂತಹ ಕಥೆ ಕಳೆದ ಒಂದು ವಾರದಿಂದ ನಡೆದ ಆ ವಿರಾಟ ಪರ್ವದ ಮಂಗಳ ಸಾಯಂಕಾಲ ಅನುಗ್ರಹಿರುತ್ತದೆ. ಎಲ್ಲರೂ ಬನ್ನಿ. ಶ್ರೀಪಾದರಾಜರ ಅಂತರ್ಯಾಮಿಯಾದ ಗೋಪೀನಾಥನ ಅನುಗ್ರಹವಾಗಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಗೋಪೀನಾಥನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ